ಆಹಾ, ಇವತ್ತೇ ಅಲ್ವಾ ನಾರಾಯಣನ್ ಮುಖದಲ್ಲಿ ಸಂತೋಷ ಇವತ್ತು ಎದ್ದು ಕಾಣ್ತಾ ಇದೆ. ಮುಹೂರ್ತ ಎಲ್ಲ ನೋಡಿದ್ಯಾ? ಒಳ್ಳೆ ದಿನ ಅಂತ ಹೇಳಿದ್ರು ಪುರೋಹಿತರು. ನೀವು ಮನ್ಸಾರ ಬೇಡ್ಕೊಳ್ಳಿ. ನಮ್ಮೆಲ್ರೂ ಆಶೀರ್ವಾದದಿಂದ ತಾನೇ ಇಂಥ ಒಂದೊಳ್ಳೆ ದಿನ ಬಂದಿರೋದು. ಇಲ್ಲೋಡು, ಟೈಮ್ ಆಗ್ತಿದೆ, ಬೇಗ ಹೊರಡು. ಹಾ, ನೀವ್ ತಯಾರಾಗ್ಬಿಟ್ರಲ್ಲ. ಹಾ, ಈ ಒಳ್ಳೆ ದಿನನಾದ್ರೂ ಈ ಬಟ್ಟೆ ಹಾಕೊಳ್ಳಿ. ಹಾ ತಗೋ. ನಿನ್ನೆ ರಾತ್ರಿ ನೀನ್ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಲ್ವಾ? ಹಾಗೆ ಒದ್ದಾಡ್ತಾನೆ ಇದ್ದೆ. ಯೋಚನೆ ಮಾಡ್ಕೊಂಡು ನಿದ್ದೆ ಬಂದಿಲ್ಲಮ್ಮ. ಸಂತೋಷ ಆದ್ರೂ ನಿದ್ದೆ ಬರಲ್ಲ ಅಲ್ವಾ? ಅಯ್ಯೋ ದೇವ್ರೆ, ತಲೆ ಸರಿಯಾಗಿ ಒರೆಸ್ಕೊಂಡೇ ಇಲ್ವಾ? ಸರಿಯಾಗಿ ತೊಳ್ಕೊಂಡೆ. ಎಲ್ಲಿ? ನೀರ್ ಸೋರ್ತಾ ಇದೆ ನೋಡು. ಯಾವತ್ತಿಂದ ನೀನೊಬ್ನೇ ಸ್ನಾನ ಮಾಡಕ್ ಹೋದ್ಯೋ ಅವತ್ತಿಂದ ಹೀಗೆ. ನಾರಾಯಣ, ಅಡ್ಗೆ ಮನೆಯಲ್ಲಿ ದೋಸೆ ಮಾಡಿಟ್ಟಿದ್ದೀನಿ, ಬೇಗ ತಿನ್ಬಿಟ್ಟು ಬೇಗ ಹೊರಡು. ಹಾ, ನಾನ್ ರೆಡಿ ಆಗ್ತೀನಿ. ತಗೋ, ಇದನ್ನ ಹಾಕೋ. ಅಜ್ಜಿ, ದೊಡ್ಡಜ್ಜಿಗೆ ಹುಷಾರಿಲ್ವಲ್ಲ, ಅವ್ರು ಇಲ್ಲೇ ಇರ್ಲಿ. ಆದ್ರೂ ಅಮ್ಮನ್ಗೆ ನಡಿಯೋಕ್ ತುಂಬಾನೇ ಕಷ್ಟ. ನನಗ್ ನಡಿಯಕ್ಕಾಗಲ್ಲ ಅಂತ ಯಾರ ಹೇಳಿದ್ದು? ನನ್ನಷ್ಟು ನಿಮಗ್ ನಡಿಯಕ್ಕಾಗತ್ತಾ? ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗ್ ಬರೋ ದಿನ ಇವತ್ತು. ಇದಕ್ಕಿಂತ ಒಳ್ಳೆ ದಿನ ಇನ್ಯಾವತ್ತೂ ಬರಲ್ಲ. ಏನಪ್ಪ ವಿಷಯಗಳೆಲ್ಲ ಕೇಳ್ಪಟ್ಟ? ಮತ್ತೆ ಗೊತ್ತಿಲ್ದೆ ಒಳ್ಳೆ ವಿಷಯಗಳನ್ನ ಕೇಳೋದು ಹೇಳೋದು ತುಂಬಾ ಒಳ್ಳೇದೇ ಅಲ್ವಾ? ಎಲ್ರೂ ಹೇಳ್ತಿದ್ರು ಒಳ್ಳೆ ಮನೆತನದ ಹುಡುಗಿ ಅಂತ. ಇನ್ಮೇಲಿಂದ ನಾರಾಯಣ ಅವ್ರಿಗೆ ಒಳ್ಳೆ ದಿನಗಳು ಬಂತು ಅಂತಾನೆ ಅನ್ಕೊಳ್ಳಿ. ವಸ್ತುಗಳನ್ನೆಲ್ಲ ಇಳಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಆರೋಗ್ಯ ಕೆಟ್ಟಿರೋರ್ ಮೇಲೆ ನಾವು ಗಮನ ಹರಿಸದೆ ಇರಕ್ಕಾಗತ್ತಾ ಹೇಳಿ? ಅಜ್ಜಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ಪ್ರೀತಿಯ ವಿಶ್ವಾಸಯುತ ಗೌರವಯುತ ಊರಿನವರೇ, ನನ್ನ ಸ್ನೇಹಿತರೆ, ನನ್ನ ಸಹೋದರ ಸಹೋದರಿಯರೇ, ಗುರುಗಳೇ, ಇವತ್ತಿನ ದಿನ ಈ ಊರಿನವರಿಗೆ ಒಂದು ಸಂತೋಷವಾದಂತ ದಿನ. ಆ ರೀತಿಯ ಸಂತೋಷವಾದ ವಿಷಯ ಇವತ್ತು ಈ ಸ್ಟೇಜ್ ಮೇಲೆ ನಡೆಯುತ್ತೆ. ಈ ದೇಶದ ಮುನ್ನಡೆಗಾಗಿ ಏನೋ ಹೇಳ್ತಾ ಮುಂಚೂಣಿಯಲ್ಲಿ ನಿಂತಿರುವಂತಹ ಬ್ರೈಟ್ ಮೆನ್ಸ್ ಕ್ಲಬ್ನ ನರ್ಸ್ಗಳ ಶಕ್ತಿ ಏನು ಅಂತ ಅಂಗವೈಫಲ್ಯವಾಗಿರುವಂತಹ ಈ ಊರಿನ ನಾರಾಯಣ ಅವರಿಗೆ, ಹೌದು ಪ್ರೀತಿಯ ಊರಿನ ಜನರೇ, ನಮ್ಮ ಪ್ರೀತಿಯ ನಾರಾಯಣ ಅವರಿಗೆ
ನಡೆಯೋದಕ್ಕೆ ಕೃತಕ ಕಾಲನ್ನು ಮತ್ತು ಜೀವನ ನಡೆಸೋದಕ್ಕೆ ಒಂದು ಪೆಟ್ಟಿ ಅಂಗಡಿಯನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಕೊಡಲಾಗುತ್ತೆ. ನೋಡಿ ನೋಡಿ ಅವನ ನಮ್ಮೆಲ್ಲರಿಗೂ ಅದೃಷ್ಟ ಪ್ರಿಯವಾದಂತ ಹೆಂಗೈತೆ ಅಂತ. ಶ್ರೀಯುತ ಲ್ಯಾಸರ್ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ದೇವ್ರೇ ಕಾಪಾಡಪ್ಪ, ಗುರುವಾಯೂರಪ್ಪ ಕಾಪಾಡಪ್ಪ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಬೇಡ, ನಾರಾಯಣ ಅವ್ರಿಗೋಸ್ಕರ ನಾನ್ ಸ್ಪೆಷಲ್ ಆಗಿ ಮಾಡಿರೋ ಅರ್ಚನೆ ಅದ್ ಪರವಾಗಿಲ್ಲ. ನನ್ ಸಂತೋಷಕ್ಕೆ. ನೀವ್ ಇಟ್ಕೊಳ್ಳಿ. ಬೇಡ ಬೇಡ, ನಮ್ ನಾರಾಯಣ ಕೂಡ ಸಂತೋಷಕ್ಕೋಸ್ಕರ ನನ್ ಕೊಡ್ತಾ ಮಗ ಇರೋದು. ಇದ್ದ ಹಾಗೇನೆ. ತಗೊಳ್ಳಿ. ಬೇಡ, ಇಟ್ಕೊಳ್ಳಿ. ನಾನು ದೇವ್ರ ಉಂಡಿಗೆ ಹಾಕ್ಬಿಡ್ತೀನಿ. ಸರಿ. ಬಾ. ಲೈ ಆ ಕಡೆ ಹೋಗು, ಆ ಕಡೆ ಹೋಗು. ಹಾಯ್, ಅದು ನಾನು ಅದಲ್ವಾ ಆಗ್ಲೇ ನಮ್ಮ ಅಂಗಡಿ? ಅದ್ರ ಬಾಗಲ್ ನೋಡ್ದ್ಯಾ? ಆ ಬಾಗ್ಲು ಹೇಗ್ ಅದು ತೆಗಿಯೋದು? ಬಾಗ್ಲಲ್ಲ, ರೋಲಿಂಗ್ ಶೀಟರ್ ಅಂತ ಕರೀತಾರೆ. ಅದನ್ನ ಹೌದಾ? ಸುಮ್ಮನೆ ಮೇಲೆ ಕೆತ್ತಿದ್ರೆ ಸಾಕು. ಅಜ್ಜಿ, ನಮ್ಮ ಅಂಗಡಿ ನಮಸ್ಕಾರ. ಬಂದ್ರು ನೋಡಿ, ಬನ್ನಿ, ನಮ್ಮ ಬನ್ನಿ. ಪ್ರಿಯವಾದಂತ ಶ್ರೀಯುತ ಲ್ಯಾಸರ್ ರವರು ನಮಸ್ಕಾರ. ಬನ್ನಿ, ಸರ್. ಬ್ರೈಟ್ ಮ್ಯಾನ್ಸ್ ನಮಸ್ಕಾರ, ಕ್ಲಬ್ ಸರ್. ಬನ್ನಿ, ಕಡೆಯಿಂದ ಜಗದ್ರಪ್ಪ, ನಾನು ಬನ್ನಿ. ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ಇರಿ. ಸುಸ್ವಾಗತ. ಸ್ವಲ್ಪ ನಿಲ್ಲಿ, ಆ ಕಡೆ ಬನ್ನಿ. ಹಾ, ಊರಿನ ಜನರೇ, ಪ್ರಿಯವಾದವರೇ, ಬಂದ್ರು ನೋಡು. ಬ್ರೈಟ್ ಮ್ಯಾನ್ಸ್ ಕ್ಲಬ್ ಇಲ್ಲಿ ಸೇವೆಯನ್ನ ಶುರು ಮಾಡಿ ಕೇವಲ 4 ವರ್ಷಗಳೇ ಕಳೆದಿದ್ರೂ ಸಹ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಬ್ರೈಟ್ ಮ್ಯಾನ್ಸ್ ಕ್ಲಬ್ ಇಲ್ಲಿವರೆಗೂ ನಡೆಸಿದೆ. ಓದುವಂತಹ ಹೆಣ್ಮಕ್ಳಿಗೆ ಬಟ್ಟೆಯನ್ನ ಹೊಲಿದುಕೊಡುವಂಥದ್ದು, ಓದುವ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ವಿತರಿಸುವಂಥದ್ದು, ವಿಧವೆಯರಿಗೆ ಟೈಲರಿಂಗ್ ಮಿಷನ್ ಕೊಡಿಸುವಂಥದ್ದು, ಹೀಗೆ ಕೆಲವು ಒಳ್ಳೆಯ ವಿಷಯಗಳನ್ನ ನಮ್ಮ ಬ್ರೈಟ್ ಮ್ಯಾನ್ಸ್ ಕ್ಲಬ್ ಇಲ್ಲಿ ಮಾಡಿ ತೋರಿಸಿದೆ. ಚೆನ್ನಾಗಿದ್ದೀರಾ? ಅದು ಮಾತ್ರ ಅಲ್ಲ, ಇಂಡಿಯಾದಲ್ಲಿ ವಿದೇಶದಲ್ಲೂ ಸಹ ನಮ್ಮ ಈ ಸಂಘ ಪ್ರತಿಭಟಿಸ್ತಾ ಇರುವಂತದ್ದು ಮತ್ತು ನಮ್ಮ ಈ ಗ್ರಾಮಕ್ಕೆ ಮಾಡಿರುವಂತ ಸೇವೆ. ನಿಜ ಹೇಳ್ಬೇಕು ಅಂದ್ರೆ, ಸತ್ಯ ಹೇಳ್ಬೇಕು ಅಂದ್ರೆ, ನಮ್ಮ ಹಳ್ಳಿಯಲ್ಲಿ ಕೆಲವು ದಿನಗಳಿಂದ ಅವರ ಬಿಸ್ನೆಸ್ ವಿಷಯವಾಗಿ ಇಲ್ಲೇ ವಾಸ್ತವವಾಗಿರುವಂತ ನಮ್ಮ ಪ್ರೀತಿಯ ಶ್ರೀಯುತರಾದಂತ ಲ್ಯಾಸರ್ ಅವರು ಹೇಳ್ತೀರಪ್ಪ. ಇವತ್ತು ಇಲ್ಲಿನ ಈ ಕಾರ್ಯಕ್ರಮವನ್ನ ಒಳ್ಳೆ ಸೇವೆಯನ್ನ ಮಾಡುವಂತದ್ದು ಮಿಸಸ್ ಮ್ಯಾನೋನ್ ಅವರು. ಅವರಿಗೆ ಕನ್ನಡ ಅಷ್ಟಾಗಿ ಬರೋದಿಲ್ಲವಾದ್ರು ಕನ್ನಡ ಬರುತ್ತೆ. ಹೇ, ಆ ಹ್ಯಾಂಡಿಕ್ಯಾಪ್ಗೆ ವೆಲ್ಕಮ್ ಹೇಳು. ಹೇಳ್ತೀನಿ. ಕಾಲಿಲ್ದೆ ಇದ್ರು ಛಲ ಬಿಡದ ನಾರಾಯಣ್ ಅವರನ್ನ ಈ ಒಂದು ವೇದಿಕೆಗೆ ನಾನು ಬರಮಾಡ್ಕೋತಾ ಇದ್ದೀನಿ. ಊರಿನ ಜನರೇ, ಕಾಲಿಲ್ಲದೆ ಚಿಂತೆಯಿಂದ ಬದುಕ್ತಾ ಇರುವಂತ ನಾರಾಯಣ್ ಅವರನ್ನ ಇವತ್ತು ನಾವು ಒಂದು ಅಂಗಡಿಯ ಓನರ್ ಆಗಿ ಬದಲಾಯಿಸ್ತಿದೀವಿ, ಒಬ್ಬ ವ್ಯಾಪಾರಿಯಾಗಿ ಬದಲಾಯಿಸ್ತಿದೀವಿ. ಆಮೇಲೆ ಇನ್ಮೇಲಿಂದ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಆ ಅಂಗಡಿಯ ಓನರ್ ಆಗಿ. ಊರ್ ಜನರೇ, ಕೆಲಸ ಮಾಡಿ ಜೀವನ ಮಾಡಕ್ಕಾಗ್ದಿರೋಂತ ಈ ವ್ಯಕ್ತಿಗೆ ಸ್ವಂತ ಕೆಲ್ಸಕ್ಕೆ ಒಂದು ದಾರಿ ಮಾಡ್ಕೊಡ್ತೀವಿ. ಈ ಅಂಗಡಿಯನ್ನ ಓಪನ್ ಮಾಡೋದಕ್ಕೂ ಮುಂಚೆ ಇಲ್ಲೊಂದು ಒಳ್ಳೆ ವಿಷಯ ನಡೆಯುತ್ತೆ. ಶ್ರೀ ಗೋಪಾಲ್ ಅವರಲ್ಲ, ನಾರಾಯಣ್ ಅವರು. ಯಾರೇ ಆದ್ರೂ ಪರವಾಗಿಲ್ಲ ಬಿಡೋ. ಶ್ರೀ ನಾರಾಯಣ್ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಕಾಲನ್ನ ಕೊಡ್ತೀವಿ. ಇದನ್ನ ಕೊಡೋದಕ್ಕೋಸ್ಕರ ನಾನು ಮಿಸ್ಸಸ್ ಮೇನನ್ ಅವ್ರನ್ನ ಸ್ಟೇಜ್ ಕರೀತೀನಿ. ಸ್ಟೇಜ್ ಅಲ್ಲಿ ಕೂತಿದ್ದಾರೆ. ಅವರು ಸ್ಟೇಜ್ ಅಲ್ಲಿ ಇದಾರಂತ ಗೊತ್ತು. ಅವ್ರನ್ನ ಈ ಕಡೆ ಕರಿತಿದ್ದೀನಿ. ಕೈಯಲ್ಲಿ ಕೈಯಲ್ಲ, ಕಾಲು. ಕೈ ಆದ್ರೂ ಕಾಲಾದ್ರೂ ಒಳ್ಳೆ ವಿಷಯಕ್ಕೆ ತಾನೆ. ತಗೊಂಬಾ. ತಂದ್ಕೊಡು. ಗಂಡಸರನ್ನ ಯಾರು ಸ್ಟೇಜ್ ಮೇಲೆ ಹತ್ತಿಸ್ಬಾರ್ದು. ಎಷ್ಟು ಕೆಟ್ಟವರು. ಸಿಕ್ಕಿದೆ. ಈಗ ಕಾಲ್ ಕೊಡ್ತಿದ್ದಾರೆ. ಇಟ್ಕೊಳ್ಳಿ. ಸದ್ಯ ಸಿಕ್ತು. ಸಿಕ್ತಲ್ಲ. ಸುಮ್ಮನೆ ನಾನು ಊಹಿಸ್ಕೊತಾ ಇದ್ದೆ. ಎಲ್ಲೋ ಗೋಪಾಲ್ ಅವರೇ, ಸ್ವಲ್ಪ ಎದೋಳಿ. ಯಾವುದೇ ಹೆಸರಾದ್ರೂ ಎದೋಳ್ಬೇಕು. ನಿಂತ್ಕೊಳ್ಳಿ. ನಿಧಾನಕ್ಕೆ ನಿಧಾನಕ್ಕೆ. ಹಾಗೆ ನಿಂತ್ಕೊಳ್ಳಿ. ಬಿದೋಗ್ಬೇಡಿ. ಕೊಡಿ ಅದನ್ನ. ಒಂದ್ ನಿಮಿಷ. ಫೋಟೋ ತೆಗಿಯಪ್ಪ. ಫೋಟೋ ತೆಗಿತಾ ಇದ್ದಾರೆ. ಫೋಟೋ ತೆಗಿತಾ ಇದ್ದಾರೆ. ಕೊಡಿ ಕೊಡಿ. ಇರಿ ಇರಿ ಇರಿ, 1 ಸೆಕೆಂಡ್. ಇನ್ನೊಂದು ಫೋಟೋ ತೆಗಿರಿ. ರೆಡಿ. ಈಗ ಕೊಡು ಕೊಡು. ಚಪ್ಪಾಳೆ ಹೊಡೀರಿ, ಹೊಡೀರಿ ಚಪ್ಪಾಳೆ. ಅಪ್ಪ ದೇವ್ರೆ,
ಆ, ಆ, ಹ್ಮ್, ಹ್ಮ್, ಆ. ಆ, ಅಮ್ಮ ಅಲ್ಲಿ ನೋಡಿ. ಆ, ಹುಷಾರು ಹುಷಾರು. ಹಾಗೆ ನಿಧಾನ ನಿಧಾನ ಕೂತ್ಕೋ. ಎಷ್ಟು ಜನಕ್ಕೆ ಈ ತರ ನಾವು ಕಾಲ್ನ ಕೊಟ್ಟಿದೀವಿ. ನೋಡಿದ್ರ ಎಂತ ಒಳ್ಳೆ ನಾವ್ ಕೆಲ್ಸ ಇನ್ ಮುಂದೆ ಈ ಮಾಡಿದೀವಿ. ತರ ಮಾಡ್ತಾ ಇರ್ಬೇಕು. ಕಾಲಂತೂ ಸರಿಯಾಗಿ set ನೋಡು ಆಗಿದೆ. ಆಮೇಲೆ ಆ ಅಂಗಡಿದು ರಿಬ್ಬನ್ ಮತ್ತೆ ಕತ್ರಿ ಎಲ್ಲ ರೆಡಿ ಮಾಡಿಟ್ಟಿರ್ಬೇಕು. ಹೇಳ್ ಮಾಡಿಸ್ದಂಗಿದೆ ಅವ್ರು ನೋಡಿ, ಅದು ನಡೆಯೋದನ್ನ ಒಂಚೂರು ನೋಡ್ಬೇಕು. difference ಆಗಿದೆ. ಅದನ್ನೆಲ್ಲ ನಾನು ನೋಡ್ಕೊಂತೀನಿ ನಾನು. ಟೆನ್ಷನ್ ತಗೊಂಬೇಡಿ. ಎಲ್ಲ ಸರಿಯಾಗಿದೆ ನಿಧಾನ. ತಾನೆ? ಸ್ವಲ್ಪ ದಾರಿ ಬಿಡು. ಎಲ್ಲಿ? ಒಂಚೂರು ಸ್ವಲ್ಪ ಸ್ವಲ್ಪ. ಎಲ್ಲಿ? ಹಾಗೆ ನಿಧಾನಕ್ಕೆ. ಈಗ ನಿಧಾನಕ್ಕೆ ಎದ್ದವಳು. ನಡಿ. ಆ. ರಿಬ್ಬನ್ ಕಟ್ ಮಾಡಾಯ್ತು. ಈಗ ಕೀಯಲ್ಲಿ ಇಲ್ಲಿದೆ. ಮನ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಈ ಕೀನ ತಗೋ. ಫೋಟೋಗ್ರಾಫರ್ ಅಲ್ಲಿ ತೆಗಿ. ಈಗ ಅಂಗಡಿನ ತೆಗಿ ಹೋಗು. ಈಗ ಬಲ್ಗಾಲಿಟ್ಟು ಒಳಗೋಗು. ಹತ್ತೋದು ಕಷ್ಟ ಇಲ್ಲ ತಾನೆ? ಇನ್ನ ಚೆನ್ನಾಗಿ ವ್ಯಾಪಾರ ಶುರು ಮಾಡು. ಎಲ್ಲ ಸಾಲಾಗಿ ನಿಂತ್ಕೊಂಡು ಏನ್ ಬೇಕೋ ತಗೊಳ್ಳಿ. ಗೊತ್ತಾಗಲ್ಲ. ನಂಗೆ ನಾನ್ ದುಡ್ಡು ಕೊಟ್ಟಿದ್ದೀನಿ. ಒಳ್ಳೇದಾಗ್ಲಪ್ಪ. ಎರಡು ಪ್ಯಾಕೆಟ್ ಚಾಕ್ಲೇಟ್ ಕೊಡು. ತಗೋ. ಸಾಕು, ಅದ್ ಸಾಕು. ಸ್ವಲ್ಪ ದಾರಿ ಬಿಡಿ. ನಾನು ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ಬೇಕು. ದಾರಿ ಬಿಡಿ. ಸ್ವಲ್ಪ ದಾರಿ ಬಿಡಿ. ಅಣ್ಣ ಎಲ್ಲಿ ಓಡೋಗ್ತಾ ಇದೀರಿ? ಇದನ್ನ ಸ್ವಲ್ಪ ಇಡಿ. ಅಯ್ಯೋ ನನಗ್ ಕೊಡ್ತೇ ಇಲ್ಲ. ಈ ಮಕ್ಕಳಿಗೆ ಎಷ್ಟು ಖುಷಿ ವೈಶಾಲಿ ಬಳೆಗಳು, ವೈಶಾಲಿ ಬಳೆಗಳು ಟೌನಲ್ಲೆಲ್ಲ ಸಿಗಲ್ಲ, ಗಾಜನೂರಿಂದ ತರಿಸಿದ್ದು. ಏನ್ ಕುಮಾರಣ್ಣ ಊನ ಆಗಿರೋರು ಅಂದ್ರೆ? ವಿಕಲಚೇತನ ಅಂತಂದ್ರೆ ಯಾರ ದೇಹದಲ್ಲಿ ಕೈಯೂ ಕಾಲು ಇರೋದಿಲ್ಲೋ ಅವನನ್ನ ವಿಕಲಚೇತನ ಅಂತಾರೆ. ಅವನ್ ಕಾಲಿಲ್ವಲ್ಲ? ಕಾಲಿಲ್ಲ ಅಂದ್ರೂ ನೋಡಕ್ ಚೆನ್ನಾಗೇ ಇದಾರೆ. ಸುಮ್ನೆ ಕುತ್ಕೊಳ್ಳೆ. ಈ ಗಂಡಸರಿಗೆ ಅಂದ ಚಂದ ಅವೆಲ್ಲ ಇರೋದು ಮುಖದ ಮೇಲಲ್ಲ, ಮನ್ಸಲ್ಲಿ. ನೀನ್ ಹೇಳೋದ್ ಸರಿ ಕುಮಾರಣ್ಣ. ಕೈ ಕೊಡು. ಕೃತಿಕಾ ನಕ್ಷತ್ರನ? ಅಯ್ಯೋ ಹೇಗ್ ಗೊತ್ತಾಯ್ತು? ವೇದ ಮಂತ್ರ ಮತ್ತೆ ಜ್ಯೋತಿಷ್ಯ ಓದ್ದೇರನೆ ಈ ತರ ಬಿಸ್ನೆಸ್ ಮಾಡಕ್ಕಾಗತ್ತ ಹೇಳು ಹೆಣ್ಣೆ? ಏನು? ಅಯ್ಯೋ ಏನು ನೋವಾಯ್ತಾ? ಇಲ್ಲ. ಏನ್ ಬೇಕು? 50 ಪೈಸೆಗೆ ಸರಿ, ಮಿಠಾಯಿ. ಇದನ್ನ ಕೊಟ್ಬಿಟ್ಟು ಕೊಡ್ತೀನಿ, ಆಯ್ತಾ? ಇನ್ನೊಂದ್ ಕೈ ಕೊಡು. ಆಯ್ತಾಯ್ತು, ಸಾಕು ಸಾಕು ಸಾಕು. ನಾರಾಯಣ 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 ನಾರಾಯಣ. ಅವನ್ ಯಾಕೆ ಇನ್ನೂ ಬಂದಿಲ್ಲ? ಇನ್ನೇನ್ ಬರ್ತಾನೆ ಅಜ್ಜಿ. ಅಂಗಡಿ ಮುಚ್ಚಿ ಕೆರೆ ದಾಟಿ ಬರ್ಬೇಕಲ್ವಾ? ಆ ಪುರೋಹಿತ್ರು ಪೂಜೆ ಮಾಡಿ ಯಂತ್ರ ಕೊಟ್ಟಿದ್ರಲ್ಲ, ಅದವನ್ ಸೊಂಟದಲ್ಲಿ ಇದೆಯೋ ಇಲ್ವೋ? ಎಲ್ಲ ಇದೆ ಅಮ್ಮ. ಗಂಡಸ್ರಿಗೆ ಶಾಪ ಆಗಿರೋ ಕುಟುಂಬ ಇದು, ಅದು ನೆನ್ಪಿರ್ಬೇಕು. ಅಮ್ಮ ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನಾರಾಯಣ ನಾರಾಯಣ ಬಂದ ನೋಡು.
ಹಬ್ಬಾ. ಈಗ ನೋಡ್ತಾ ಇದ್ರೆ ಅವನ್ಗೆ ಸಮಸ್ಯೆ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. 2 ಕಾಲು ಇದೆ ಅಂತಾನೆ ಅನ್ನಿಸ್ತಿದೆ. ಅವನ್ ಕೈಯಲ್ಲಿದ್ದಿದ್ ಕೋಲ್ ತೆಗೆದ್ ಬಿಸಾಕಿದ್ ಒಳ್ಳೇದೇ ಆಯ್ತು. ಆ, ಇವಾಗ ನಡಿಯಕ್ಕ ಆರಾಮಾಗಿದೆ ಅನ್ಸತ್ತಲ್ಲ. ಆರಾಮಾಗಿದೆ. ಕಾಲು ಹೇಗ್ ನೋವ್ತಿದೆ ಗೊತ್ತಾ? ಕೊಡು. ಹುಷಾರ್ ಬಾಪ. ಅಜ್ಜಿ ನೀನಲ್ಲಿ ಕೂತ್ಕೋ. ಅದನ್ಯಾಕ್ ತೆಗಿತ್ಯಾ? ಅದ್ ಹಾಗೆ ಇರ್ಲಿ. ನಿನಗ್ ನೆನ್ಪಿದ್ಯಾ ನಂದಿನಿ? ಅಜ್ಜಿಗೆ ಮುಂದ್ಗಡೆ 4 ಬಂಗಾರದ ಹಲ್ಗಳನ್ನ ಕಟ್ಸಿದ್ವಿ. ನಗ್ತಾ ಇದ್ರೆ ನೋಡೋಕೆ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಗೊತ್ತಾ? ಅವ್ರೇನ್ ತೆಗ್ದಿಟ್ಬಿಟ್ಟು ಮಲಗ್ತಾ ಇದ್ರ? ಇದು ಹಾಗೆ ಇರ್ಲಿ. ಬೆಳಗ್ಗೆಯಿಂದ ನೋವು ತಡೆಯೋದಕ್ಕಾಗ್ತಿಲ್ಲ. ಅದಕ್ಕೆ ಈಗ ಬಿಚ್ಚಿಡೋಣ ಅಂತ ತೆಗಿತೀನಿ. ದೇವ್ರೆ, 60 ಪ್ಲಸ್ 30 90. ನೋಡು, ಇದನ್ ಲೆಕ್ಕ ಹಾಕದ. ಓಹೋ, ನಾನು ಅದನ್ನ ಮರ್ತ್ಬಿಟ್ಟಿದ್ದೆ. ಅದಕ್ಕೆ ಲೆಕ್ಕ ತಪ್ಪಾಗ್ತಿತ್ತು. ನೋಟೇನು ಸಿಕ್ಕಿಲ್ವಪ್ಪ? ನೋಟ್ ಎಲ್ಲ ಇಲ್ಲಿದೆ ಅಜ್ಜಿ, ಇಲ್ಲೋಡು. ಇದ್ರಿಂದ ನಿನ್ಗೆ ಲಾಭ ಸಿಕ್ಕಿದ್ಯಾ? ವ್ಯಾಪಾರ ಈಗಷ್ಟೇ ಶುರು ಮಾಡಿದೀನಲ್ಲ, ಇನ್ ಮುಂದಕ್ಕೆ ಲಾಭ. ಇನ್ನೂ ಒಂದಷ್ಟು ಐಟಮ್ ತಗೋಬೇಕು. ಐಟಮ್ ಜಾಸ್ತಿ ಇದ್ರೇನೆ ಒಳ್ಳೆ ವ್ಯಾಪಾರ ಆಗೋದು. ವ್ಯಾಪಾರ ಆದಂಗೆ ಲಾಭ ಆಗತ್ತೆ. ಅದೆಲ್ಲ ಸಿಕ್ಕಿದ್ಮೇಲೆ ನಾವು ಚೆನ್ನಾಗಿ ಬದುಕಬೇಕು. ಮನ್ಸಲ್ಲಿ ಎಷ್ಟು ಆಸೆಗಳಿದೆ ಗೊತ್ತಾ? ಛೆ. ಯಾಕೋ ಇದನ್ನೆಲ್ಲ ಬಿಸಾಕ್ದೆ? ಸುಮ್ನೆ ತೊಂದ್ರೆ ಆಗತ್ತೆ. ಯಾರ್ದಿ ಬಟ್ಟೆ ಅಲ್ಲ? ಇಲ್ಲಿ ಇಷ್ಟೊಂದೆಲ್ಲ ಗಲೀಜ್ ಮಾಡಿರೋರು ಯಾರು? ಅದು ಆ ಅಪ್ಪುನೇ. ಯಾರಾದ್ರೆ ಏನು, ಅಂಗಡಿ ಮುಂದೆ ಹೀಗ ಮಾಡ್ತಾರೆ? ನೋಡು, ಅಂಗಡಿಯೆಲ್ಲ ಎಷ್ಟು ಗಲೀಜಾಗಿದೆ. ನಾನು ಈಗಷ್ಟೇ ಅಂಗಡಿ ಶುರು ಮಾಡಿದೀನಿ. ಅವ್ನ್ ಬರೋವಾಗ ಅವ್ನ ಅಂಡರ್ವೇರ್ ಕಾಣಿಸ್ಲಿಲ್ಲ ಅಂದ್ರೆ ತೊಂದ್ರೆ ಆಗತ್ತೆ. ಸಾಕ್ಷಿ ಹೇಳೋದಕ್ ನಾವು ಬರೋದಿಲ್ಲ. ಹಾ, ಏನೋ ಎಂತ. ಯಾರು? ಏನ್ ಬೇಕಿತ್ತು? ಒಂದೇ ಕಾಲಿರೋದು, ಆದ್ರೂ ಇಷ್ಟೊಂದು ಧೈರ್ಯನಾ? ಅರ್ಥ ಆಗ್ಲಿಲ್ಲ. ಈಗ ಅರ್ಥ ಆಗತ್ತೆ. ಈಗ್ಲೇ ಹೇಳ. ನನ್ನ ವಸ್ತು ನೀಲ್ ಹಾಕ್ ಹೋಗಿದ್ರೆ ನೀನ್ ಬಿಸಾಕ್ತಿಯಲ್ಲ? ಅದನ್ನ ಹುಷಾರಾಗಿಟ್ಟಿದ್ದೀನಿ. ಎಲ್ಲಿ? ನೋಡಿ ಅಲ್ಲಿ. ಹೋಗ್ ತಗೊಂಬಾ. ಹೋಗ್ ತಗೊಂಬಾರ. ಯಾಕೋ ಅದನ್ನ ಕೊಡೋದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ಯಾ? ನೋಡು, ಸುಮ್ಮನೆ ನಿನ್ ಕೆಲಸ ಮಾಡೋದನ್ನ ಕಲಿ. ಜಾಸ್ತಿ ಬುದ್ಧಿವಂತಿಕೆ ತೋರ್ಸಕ್ ಬಂದ್ರೆ ಇಲ್ಲಿರೋ ವಸ್ತುಗಳನ್ನೆಲ್ಲ ನಾಶ ಮಾಡಿ
ನಾಯಿಗೆ ಹೊಡೆದು ನಿನ್ನ ಬೀದಿಗೆ ತಳ್ತೀನಿ. ಯಾವ ನಾಯಿನೂ ನನ್ನ ಹತ್ರ ಕೇಳಲ್ಲ, ಗೊತ್ತಾಯ್ತಾ? ಒಂದು ಪ್ಯಾಕ್ ಸೀಸರ್ ಕೊಡು. ಬೆಂಕಿಪಟ್ನ ಏ ಏ, ಬಸ್ ಅಲ್ಲಿ ಬಂತು. ಅಂಗಡಿ ಇದೆ ನೋಡು. ಆ, ಬನ್ನಿ, 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 ಬನ್ನಿ. ಶರಬತ್, ಶರಬತ್ ಕುಡೀರಿ. ಜ್ಯೂಸು, ಜ್ಯೂಸು, ಜ್ಯೂಸು. ಬೇಡ. ಅಯ್ಯೋ ಎಷ್ಟು ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ಇದೆ. ಬೀಡಿ ಸಿಗರೇಟ್ ಸೋಡಾ ಕೋಲ್ಡ್ ಆಗಿರೋ ಸೋಡಾ ಕುಡ್ಕೊಂಡು ಹೋಗಿ ಬನ್ನಿ. ಸೋಡಾ ಕುಡೀರಿ. ಆರೆಂಜ್ ಜ್ಯೂಸ್, ಫ್ರೆಶ್, ಫ್ರೆಶ್, ಫ್ರೆಶ್. ಇಳಿರಿ, ಬೇಗ ಬೇಗ ಇಳಿರಿ. ಹಾ ಬೀಡಿ ಸಿಗರೇಟ್ ಇದೆ ಬನ್ನಿ. ಲೆಮನ್ ಜ್ಯೂಸ್ ಚಿಲ್ ಆಗಿರೋ ಸೋಡಾ ಬನ್ನಿ. ಸೋಡಾ ಕುಡೀರಿ ಬನ್ನಿ. ಅಯ್ಯೋ, ಬೇಗ ಇಳಿರಪ್ಪ, ನಾವ್ ಹತ್ಬೇಡ್ವಾ? ಬನ್ನಿ ಎಷ್ಟೊತ್ತಾಗುತ್ತೆ ಹೇಳಿ? ಇಳಿರಿ ಬೇಗ ಬೇಗ. ಬನ್ನಿ ಸೋಡಾ ಕುಡೀರಿ. ಲೆಮನ್ ಜ್ಯೂಸ್ ಸೋಡಾ. ಸರ್ ಚಿಲ್ಲರೆ ಹಾ ಕೊಡಿ. ಬನ್ನಿ ಸೋಡಾ ತಗೊಳ್ಳಿ. ಸೋಡಾ ಕುಡೀರಿ ಬನ್ನಿ ಲೆಮನ್ ಜ್ಯೂಸ್. ಬಾ. ಅಲ್ಲಿ ನೋಡು ಅಂಗಡಿ ಇದೆ, ಏನಾದ್ರೂ ತಿನ್ಕೊಂಡು ಹೋಗೋಣ. ಬಾ, ಬಾ. ಲೈಮ್ ಜ್ಯೂಸ್ ತಣ್ಣಗಿದೆ. ಬನ್ನಿ 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 ಕುಡೀರಿ, ಕುಡೀರಿ, ಕುಡೀರಿ. ಅಪ್ಪ. ಹಾ, ಬೇಗ ಬೇಗ ಹೋಗೋಣ ಬನ್ನಿ. ಹಾ ಸೋಡಾ ಲೆಮನ್ ಜ್ಯೂಸ್ ಸೋಡಾ. ಬನ್ನಿ ಸೋಡಾ ಲೆಮನ್ ಜ್ಯೂಸ್ ಬೀಡಿ ಸಿಗರೇಟ್ ಬನ್ನಿ ತಗೊಳ್ಳಿ. ಸೋಡಾ ಕುಡೀರಿ ಲೆಮನ್ ಜ್ಯೂಸ್ ಬನ್ನಿ ಸೋಡಾ. ಏ ಬಾ ಬೇಗ ಹೋಗೋಣ, ಲೇಟ್ ಆಗೋಯ್ತು. ಏಯ್ ಹೊಸದಾಗಿ ಕಣ್ಗಚ್ಚೋ ಕಾಡಿಗೆ ಬಂದಿದೆ, ನೋಡ್ತ್ಯಾ? ಬೇಡ. ನೋಡು, ಕರಿಮಣಿ ಮಾಲೆ ಇದೆ. ಒರಿಜಿನಲ್ ಗಿಂತ ಸೂಪರ್ ಆಗಿದೆ. ಅವತ್ ನೀನ್ ಹೇಳ್ತೀಯಲ್ಲ ಅಂತ ಸ್ಪೆಷಲ್ ಆಗಿ ತರಿಸಿಟ್ಟಿದ್ದೀನಿ. ನಾನೇನು ಹೇಳಲೇ ಇಲ್ವಲ್ಲ. ಸುಮ್ನೇನೆ, ಅವಳಿಗೆ ಹೇಳಿರೋದು ನೆನಪಿಲ್ಲ. ನಮ್ ರೆಗ್ಯುಲರ್ ಕಸ್ಟಮರೇ. ಮತ್ತೆ ಆರೆಂಜ್ ಗ್ರೇಪ್ಸ್ ಯಾವ್ದಾದ್ರೂ ಸರಿ. ಹಾಗಿದ್ರೆ ಗ್ರೇಪ್ಸೇ ಕುಡಿ, ಒಳ್ಳೆ ಕಲರ್ ಬರುತ್ತೆ. ಏನಣ್ಣ ಆ ಹುಡುಗಿ ಯಾರು? ಏನೋ ನಿನ್ಗಿಷ್ಟ ಆದ್ಲಾ? ಸುಮ್ನೆ ಕೇಳ್ದೆ. ಆ ಕುಮಾರನ್ ತರನೇ ಬರೋ ಹೋಗೋ ಹೆಂಗಸರ ಮೇಲೆ ಕಣ್ಣು ಹಾಕೋದ್ನ ಬಿಟ್ಟು ವ್ಯಾಪಾರ ಸರಿಯಾಗಿ ಮಾಡು. ಮೊದ್ಲು ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀಲಿ, ಆಮೇಲೆ ಒಂದು ಸುಂದರವಾಗಿರೋ ಹುಡುಗಿ ನೋಡಿ ನಿನಗ್ ಮದ್ವೆ ಮಾಡ್ಸೋಣ. ಓ ಯಾರ್ದಪ್ಪ ಈ ಕಾರು? ಓ ಈ ಮಕ್ಕಳ ಕಾಟ ತಡಿಯೋದಕ್ಕಾಗಲ್ಲ. ಏಯ್ ಹೋಗ್ರೋ ಹೋಗ್ರೋ ಹೋಗು. ಏಯ್, ಹೋಗ್ರೋ. ಪರವಾಗಿಲ್ಲ, ಪರವಾಗಿಲ್ಲ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಅಣ್ಣ. ನಮಸ್ಕಾರ. ಹಾ ಹೇಗಿದ್ಯಾ ಶೇಖರ? ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಹಾ ಅಣ್ಣ, ಆದ್ರೆ ಶೇಖರ್ ಅಲ್ಲ, ನಾರಾಯಣ್. ಈಗ ಕಾಲು ನಡೀತಿದೆ, ವ್ಯಾಪಾರನೂ ನಡೀತಿದೆ. ಚೆನ್ನಾಗಿ ನಡೀಲಿ. ಈ ಅಂಗಡಿ ಹಾಗೆ ದೊಡ್ಡದಾಗಿ ನೋಡು, ಈ ಆಲದ ಮರದ ತರ ಬೆಳಿಬೇಕು. ಅಂಗಡಿಯಲ್ಲಿ ತುಂಬಾ ಐಟಮ್ಗಳನ್ನ ಇಡಬೇಕು. ಇಲ್ಲ, ಅದಕ್ಕೆಲ್ಲ ಸಹಾಯ ಬೇಕು. ಯಾರ್ ಸಹಾಯನೂ ಇಲ್ದೆ ನೀನು ಈ ಪ್ಲಾಸ್ಟಿಕ್ ಕಲ್ನ ಹಾಕೊಂಡು ಅದನ್ನ ಹತ್ತಕ್ಕಾಗುತ್ತಾ? ಆಗಲ್ಲ ಅಂತ ನನಗ್ ಗೊತ್ತು. ಹಾಗಾಗಿ ಕೃಷ್ಣ ಏನ್ ಮಾಡ್ಬೇಕು? ಕೃಷ್ಣ ಅಲ್ಲ, ನಾರಾಯಣ ಅಂತ. ನಾರಾಯಣ ಕೃಷ್ಣ ಆದ್ರೆ ಅದ್ರಲ್ಲಿ ನಿನ್ಗೇನೋ ನಷ್ಟ ಲೇ ಶೆಟ್ಟಿ. ನಾನು ಅವಾಗ್ಲೇ ಏನು ಹೇಳಿದೆ? ಲಿಸ್ಟ್. ಈಗ ಮಾಧವ ಏನ್ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು ಅಂತ ಒಂದು ಲಿಸ್ಟ್ ಅನ್ನ ಬರ್ದು ನಾನ್ ಹೇಳೋ ಅಂತ ಒಂದ್ ವ್ಯಕ್ತಿ ಕೊಡ್ಬೇಕು. ಅವನು ಬರ್ಕೊಟ್ಟಿದ್ನೆಲ್ಲ ತರ್ತಾನೆ. ನೀನ್ ಅದನ್ನ ಮಾರ್ಬೇಕು, ಬೆಳಿಬೇಕು, ಮರ ಆಗ್ಬೇಕು, ಕೊಂಬೆಗಳು ಬರ್ಬೇಕು, ಬೇಕಿದ್ರೆ ಸ್ವಲ್ಪ ಹೂನ ಬಿಡ್ಬೋದು. ಏನ್ ಬೇಕಂದ್ರು ಮಾಡು. ನನಗೆ ನಿನ್ನಿಂದ ಬೇಕಾಗಿರೋದು ಒಂದೇ ಒಂದು. ಅದೇನಂತ ಗೊತ್ತಾ? ಏನು ನೀಯತ್ತು. ಅದಿರ್ಬೇಕು. ಈ ಅಂಗಡಿನ ದೊಡ್ಡದ್ ಮಾಡ್ಬೇಕು ಅಂದ್ರೆ ತುಂಬಾ ಖರ್ಚಾಗತ್ತೆ ಅಲ್ವಣ್ಣ? ನೋಡು, ನೀನ್ ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಕಷ್ಟಪಡೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಬೇಕಾಗಿರೋ ಸಹಾಯ ನಾನು ಮಾಡ್ಬೇಕಲ್ವಾ? ಸ್ವಲ್ಪ ಮುಂದೆ ತಳ್ತೀನಿ. ಹುಷಾರು. ಏನೋ ಹೇಳ್ತಿದ್ನಲ್ಲ, ಸ್ವಲ್ಪ ತಳ್ತೀನಿ. ಹಾಗೆ ನೀವ್ ಮುಂದೆ ಹೋಗ್ಬೇಕು. ಹೋಗೋ ದಾರಿಯಲ್ಲಿ ಬೀಳ್ದೆ ಇರೋದು ನಿಮ್ ಜವಾಬ್ದಾರಿ. ಅವಾಗ್ಲೇ ನನಗೇನೋ ಬೇಕು ಅನ್ನಲ್ಲ. ಏನು ನೀಯತ್ತು. ಕೊಡು. ಮಕ್ಕಳಿಗೆ ಹಣ್ಣು. ತಗೊಳ್ಳಿ ಮಕ್ಕಳ, ತಗೊಳ್ಳಿ ಹಣ್ಣು. ತಗೊಳ್ಳಿ. ಬಿಸಿ ಟೀ. ತಗೋ, ನೀನ್ ಕುಡಿ. ಅಯ್ಯೋ, ಬೇಡ. ತಗೊಳಪ್ಪ, ವ್ಯಾಪಾರ ಚೆನ್ನಾಗಿ ನಡೀಲಿ. ಸ್ವಲ್ಪ ತರಕಾರಿ. ತರಕಾರಿನ ಇದೆಲ್ಲ ಯಾಕೆ ಗಾಡಿಯಲ್ಲಿ ಇಟ್ಬಿಡಿ. ಹಪ್ಳನ ಅದನ್ನು ಬೇಡ, ಗಾಡಿಯಲ್ಲಿ ಇಟ್ಬಿಡಿ. ಯಾಕೆ ಇವರೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ? ಎಲ್ಲ ಇಟ್ಟಾಯ್ತಲ್ಲ, ಡೋರ್ ಮುಚ್ಚಿ. ಅಲ್ಲಿ ನಿಂತಿರೋ ಹುಡುಗನ ಸ್ವಲ್ಪ ದೂರ ನಿಂತ್ಕೊಳಕ್ ಹೇಳು.
ಆ ಕಡೆ ಹೋಗ್ರಿ. ಹಾ ಏ ದಾರಿ ಬಿಡ್ರೋ. ಹೋಗ ಆ ಕಡೆ. ಯಾಕೀ ಮಕ್ಳು ಹಿಂದೆ ಓಡ್ತಿದ್ದಾರೆ? ಏ ಸುಮ್ನೆ ಇರ್ರೋಲೇ, ಯಾಕ್ರೋ ಹಿಂಗ್ ಮಾಡ್ತಿದ್ದೀರಾ? ಲೇ ತರ್ಲೆಗಳ ನಿಂತ್ಕೊಳ್ರೋ, ನಮ್ಮ ಊರಿಗೆ ಅವಮಾನ ಇದು. ಗುರುಜಿ ಬಗ್ ಮಾತಾಡಿ ಬೆನ್ನೆ ಬೆಂಡಾಗಿದೆ. Yes sir, 3 bags full. Yes sir, 3 bags full. One for my master, one for my dame, One for my master, one for my dame, and one for my little boy who lives down the lane. and one for my little boy who lives down the lane. One for my master, one for my dame, One for my master, one for my dame, and one for my little boy who lives down the lane. ಟೀಚರ್ ಹೋದ್ರು ಹೇಗಿದ್ದೀರಾ ಟೀಚರ್? ಎಲ್ಲ ಕೆಲಸ ಚೆನ್ನಾಗಿ ನಡೀತಿದ್ಯಾ? ಹೌದು. ಬರೀ ಹೌದಲ್ಲ ಹೌದೌದು ಅಂತ ಹೇಳ್ಬೇಕು. ಏನು ಸ್ವಲ್ಪ ಸಣ್ಣ ಆದಂಗ್ ಕಾಣಿಸ್ತಿದೆ? ಇಲ್ಲ ಹಾಗೇನೂ ಇಲ್ವಲ್ಲ. ಇಲ್ಲ, ಸಣ್ಣ ಆಗಿದ್ಯಾ. ಹಾಲು, ಮೊಟ್ಟೆ, ಹಣ್ಣು ಈ ತರ ಪೌಷ್ಟಿಕ ಆಹಾರನ ತಿನ್ಬೇಕು. ಅದೆಲ್ಲ ತಿನ್ಬೇಕಾಗಿರೋ ವಯಸ್ತಾನೆ ನಿಂದು. ಯಾರನ್ನ ಹುಡುಕ್ತಿದ್ಯಾ? ಸರಿ ಅದೆಲ್ಲ ಬಿಡು. ನನಗೆ ಎಷ್ಟು ವಯಸ್ಸು ಇರ್ಬೋದು ಹೇಳು? ಹೇಳು, ಅದ್ರಲ್ಲೊಂದು ವಿಷಯ ಇದೆ, ಅದಕ್ಕೆ ಹೇಳು. ನನ್ಗೆ ಆ ರೀತಿ ವಯಸ್ಸು ಹೇಳಕ್ ಗೊತ್ತಿಲ್ಲ. ಆದ್ರೂ ನಿಮ್ಗೆ 50-55. ಇಲ್ಲ ಇಲ್ಲ, ಸುಮ್ನೆ ಹೇಳ್ತಿದ್ಯಾ, ನಾನು ಒಪ್ಕೊಳ್ಳಲ್ಲ. ನಾನು ಮನೆಗ್ ಬಂದು ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಅನ್ಕೊಂಡಿದ್ದ ನಾನಿಲ್ಲಿ ಬಂದಿದ್ದೀನಿ, ಅದೇ ಇಲ್ಲ ಸರ್. ಬ್ರೆಡ್ ಬಿಸ್ಕೆಟ್ ಎಲ್ಲ ಮುಗ್ದೋಗಿದೆ. ಆದ್ರೂ ಪಾರ್ವತಿ ಅದನ್ನೆಲ್ಲ ತಿನ್ನೋ ತರ ಕಾಣಿಸ್ತಿಲ್ವಲ್ಲ? ಅದನ್ನೆಲ್ಲ ಶ್ರೀದೇವಿ ಹತ್ರ ಹೇಳ್ಬೋತಾನೆ, ಅದಕ್ಕೆ ನನ್ ಪರ್ಮಿಷನ್ ಬೇಕಾ? ಜಂಕ್ಷನ್ ಅಲ್ಲಿ ಆ ಕಾಲಿಲ್ದಿರೋ ಹುಡುಗನ್ಗೆ ನಾನು ಅಂಗಡಿ ಕೊಟ್ಟಿದ್ನ ನೋಡ್ದೆ ತಾನೆ. ಏನ್ ಬೇಕಂದ್ರು ಅಲ್ಲಿಂದ ತಗೋಬತ್ತಾನೆ. ಸರಿ. ಏನು ನೀವ್ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಟೀಚರ್? ಹೇಮಾ ಟೀಚರ್ಗೆ ಮಕ್ಳಿದ್ರೆ ಸಾಕು, ಊಟನೂ ಬೇಡ ಕಾಫಿನೂ ಬೇಡ. ನೀವು ಸ್ವಲ್ಪ ಸಣ್ಣ ಆಗಿರಂಗಿದ್ದೀರಾ? ನಾನ್ ಸಣ್ಣ ಆಗಿಲ್ಲ. ಹಾಗಾದ್ರೆ ನಾನ್ ಸಣ್ಣ ಆಗಿದ್ದೀನಾ? ಕಾಮಿಡಿ. ಸರಿ ಅದೆಲ್ಲ ಬಿಡಿ. ಯಾರೋ ಮೈಸೂರಲ್ಲಿ ಏನೋ ತಗೋಬೇಕು ಅಂದ್ರಲ್ಲ, ಯಾರು ಹೇಳಿದ್ದು? ಅಜ್ಜಿ ನೀವಾ? ನಾನೇನು ಹೇಳಿಲ್ವಲ್ಲ. ಶ್ರೀದೇವಿ ಹೇಳ್ದ? ನಾನಲ್ಲ. ಮತ್ತೆ ಯಾರು ಹೇಳಿರ್ಬೋದು? ಅದು ನಾನೇ. ಹೌದಾ? ಹಾಗಾದ್ರೆ ಬಾ. ಅಲ್ಲ ಬ್ರೆಡ್ ಗಿಡ್ಡೆಲ್ಲ ಶ್ರೀದೇವಿ ಹತ್ರ ಕೇಳು. ಇವ್ರಿಗೆ ಸ್ವಲ್ಪ ಬ್ರೆಡ್ ಕೊಡಮ್ಮ. ತೊಂದ್ರೆ ಕೊಡೋದಕ್ ಬಂದ್ಬಿಡ್ತಾರೆ. ಯಾರಾದ್ರೂ ನೋಡ್ತಾರೆ. ಮುಂದಿನ ಟ್ರಿಪ್ ಎಲ್ಲಿ ಹೋಗ್ಬೇಕು ಅಂತ ನಿನ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ. ಸರಿ ಬರ್ತೀನಿ. ದುಡ್ಡು? ಹೋಗು, ಆಮೇಲೆ ಕೊಡ್ತೀನಿ. ಸ್ವಲ್ಪ ಬಟ್ಟೆ ಕೊಡು. ಬಟ್ಟೆನಾ? ಅಯ್ಯೋ, ಕೈಗೇನಾಯ್ತು? ಎಲ್ಲಾದ್ರೂ ಬಿದ್ರಾ? ಇಲ್ಲ, ಒಬ್ಬ ಚುಚ್ಚಿದ್ದು. ಹೌದಾ? ಯಾರು? ಒಬ್ಬ ಹಂದಿ ಕುಡ್ದವನು. ಬೇರೆಯವ್ರು ತಡೆದಿರ್ಲಿಲ್ಲ ಅಂದಿದ್ರೆ ಹೊಟ್ಟೆಗೆ ಚುಚ್ತಿದ್ದೆ. ಇಷ್ಟೊತ್ತಿಗೆ ಅವನ ಜೀವನೇ ತೆಗ್ದಿರ್ತಿದ್ದೆ. ಅಯ್ಯೋ, ಸಾಯ್ಲಿಲ್ಲ. ಆದ್ರೆ ಕಾಲ್ ಮುರಿದಿರ್ಬೇಕು. ಇನ್ಮೇಲೆ ಒಂದೇ ಕಾಲಲ್ಲಿ ಭಿಕ್ಷೆ ಬೇಡ್ಬೇಕು. ಅವನು ಭಿಕ್ಷೆ ಬೇಡ್ಬೋದು ಅವನು. ಆಮೇಲೆ ನಿನ್ನ ಕೆಲವು ವಸ್ತುಗಳನ್ನೆಲ್ಲ ತಗೋಬೇಕು ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು? ಅದೇ ಲ್ಯಾಸರ್ ಅವರು. ಇಲ್ಲೇ ಇದ್ದು ಎಲ್ಲ ವಿಷಯ ನೋಡ್ಕೊ ಅಂತ ಹೇಳಿದ್ದಾರೆ. ಅದು ನೀವಾ? ಯಾಕೆ, ನಿನಗಿಷ್ಟ ಆಗ್ಲಿಲ್ವಾ? ಅಂಗಡಿಗೆ ಏನೇನು ಬೇಕೋ ಐಟಮ್ಗಳು ಲಿಸ್ಟ್ ಕೊಡು. ಅದು ಈಗ ಇವತ್ತು ಬೇಡ, ನಾಳೆ ತಂದು ಕೊಟ್ರೆ ಸಾಕು. ನಿನ್ನ ಅನುಕೂಲಕ್ಕೆ ನಾನೇನಾದ್ರೂ ಕೇಳಿದ್ನಾ? ಬೇಡ ಅಂದ್ರೆ ಕಾಸು ಕೊಡು. ಯಾಕೆ ನೀನು ಹೀಗೆ ಆಡ್ತಿದ್ಯಾ? ನಾನು ನಿನಗೆ ಸಹಾಯ ಮಾಡೋದು ಇಷ್ಟ ಆಗ್ಲಿಲ್ವಾ? ನಾನು ಯಾರನ್ನು ಯಾಮಾರಿಸಿ ದುಡ್ಡು ಮಾಡೋದಿಲ್ಲ. ಗಂಡ್ಸಿನ ತರ ಕೇಳಿ ಇಸ್ಕೋತೀನಿ ದುಡ್ಡನ್ನ, ಗೊತ್ತಾಯ್ತಾ? ಅಪ್ಪಣ್ಣ ಸ್ವಲ್ಪ ಒಳಗ್ ಬನ್ನಿ. ಯಾಕೆ? ಅದಕ್ಕೂ ಔಷಧಿ ಹಚ್ಕೊಂಡೋಗಿ. ಔಷಧಿ ಏನ್ ಬೇಡ ಬಿಡು. ಅಯ್ಯೋ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಬನ್ನಿ ಒಳಗ್ ಕುತ್ಕೊಳ್ಳಿ. ಇದು ಹೇಗಾಯ್ತು ಅಪ್ಪಣ್ಣ? ಯಾರೋ ಒಬ್ಬ ಚುಚ್ಚಿದ್ದು. ಅದ್ಯಾವ ಪೆದ್ದ ನಿಮ್ಗೆ ಚುಚ್ಚೋಕ್ ಬಂದ? ಯಾರೋ ಲೂಸು. ನೀವು ಕುತ್ಕೊಳ್ಳಿ, ನಾನು ಔಷಧಿ ತರ್ತೀನಿ.
ಇದೇನಾ ಇದು? ಸಾರಾಯಿ. ಹಾ, ಓ ನಿನಗೆ ಈ ಬಿಸ್ನೆಸ್ ಇದೆಯಾ? ಅದಕ್ಕಲ್ಲ, ನಿಮ್ಮಂತ VIP ಗಳಿಗೆ ಮಾತ್ರ ಕೊಡ್ತೀನಿ. ಆಮೇಲೆ ಅಂಗಡಿ ಮುಚ್ಚಿ ಮನೆಗೆ ಹೋಗ್ಬೇಕಾದ್ರೆ ನಾನು ಇಡ್ಬೇಕು. ಉರಿಯುತ್ತಾ? ಈ ತರ ಸಣ್ಣ ಪುಟ್ಟ ಗಲಾಟೆ ಎಲ್ಲ ನಿಮ್ಗೆ ಏನ್ ದೊಡ್ಡ ತೊಂದ್ರೆನಾ? ನಾಳೆಗೆ ಸರಿ ಹೋಗುತ್ತೆ, ನಾಳೆಗೆ ಸರಿ ಹೋಗುತ್ತೆ. ಒಂದ್ ಪ್ಯಾಕ್ ಹೊಡಿತೀರಾ? ಆಹಾ. ಆಹಾ. ಒಳ್ಳೆ ಲಿಸ್ಟೇ ಇದೆ ಇದರಲ್ಲಿ. ಅದ ಕಾಲಿಲ್ದಿರೋ ಒಂದು ಸಿಗರೇಟು, ಕಡ್ಡಿ ಪಟ್ನ, ಬಾಚಣ್ಗೆ, ಬಳೆ, ಮಾಲೆ, ಕಣ್ಕಾಡ್ಗೆ, ರಿಬ್ಬನ್ನು, ಕರಿಮಣಿ ಮಾಲೆ. ಇದ್ಯಾಕೆ ಸರಿಯಾಗಿ ಬರತ್ತೆ? ಯಾವುದು? ಹೆಣ್ಮಕ್ಳಿಗೆ ಎಷ್ಟೋ ವರ್ಷದಿಂದ ಎಲ್ಲಾ ಸರ್ವಿಸ್ ಕೊಡ್ತಾ ಇರೋದು ಇದೇ ಅಂಗಡಿನೇ. ಇದೇ ವಸ್ತುಗಳನ್ನ ಅವನ್ ತಂದಿಡ್ತಾನೆ ಅಂದ್ರೆ ಸರಿ ಇರಲ್ಲ. ಇಲ್ಲ, ಇದ್ರಲ್ಲೆಲ್ಲ ಲೇಡೀಸ್ ಐಟಮೇ ಇರೋದು. ಆದ್ರೆ ಇದ್ರಲ್ಲಿರೋ ವಸ್ತುಗಳು ತಗೊಳ್ದೇ ಇದ್ರೇನೆ ಒಳ್ಳೇದು. ಅದನ್ನ ನಾನು ನೋಡ್ಕೋತೀನಿ. ಅವಸರ ಬೇಡ, ಡ್ರೈವರು ಕಂಡಕ್ಟರ್ ಈಗ ತಾನೇ ಟೀ ಕುಡಿತಾ ಇದ್ರೆ. ಹೊಸ ಹೊಸ ಐಟಮ್ ಬಂದಿದೆ, ಬಂದ್ ನೋಡ್ಕೊಂಡೋಗು. ತಗೊಂಡಿಲ್ಲ ಅಂದ್ರೆ ಯಾಕೆ ನೋಡ್ಬೇಕು? ತಗೊಳೋದಿಲ್ಲ ಅಂತಂದ್ರೆ ಯಾಕೆ ನೋಡ್ಬೇಕು? ನೋಡೋ ಸಂತೋಷ ನೋಡೋರ್ಗ್ ತಾನೇ ಗೊತ್ತು. ಇದು ಓಕೆ ಅಲ್ವಾ? ತಗೋ. ಬಸ್ ಇನ್ನೊಂದು 5 ನಿಮಿಷ. ಕಳೆಕಾಯಿ ಟೈಮ್ ಪಾಸ್. ಕಳೆಕಾಯಿ ಬೇಗ 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 ಹೊರಡ್ಬೇಕು. ಕಳೆಕಾಯಿ ಬೇಕಣ್ಣ. ಕಳೆಕಾಯಿ 5 ರೂಪಾಯಿ ಅಷ್ಟೇ. ಆಮೇಲೆ ಮತ್ತೆ ಇಲ್ಲೂ ಇರಲ್ಲ. ಕಳೆಕಾಯಿ ತಗೊಳ್ಳಿ ಅಣ್ಣ, 5 ರೂಪಾಯಿ ಕೊಡಿ. ಬಸ್ ಹೊರಡ್ತದೆ, ಹತ್ತವ್ರು ಯಾರಾದ್ರೂ ಇದ್ದೀರಾ? ಬೇಗತ್ತೆ. ಐಟಮ್ಸ್ ತಗೋ ಹೋಗ. ಎಲ್ಲ ಸಿಕ್ತಾ? ಹಾ, ಸಿಕ್ಕಿದ್ದನ್ನೆಲ್ಲ ತಂದಿದ್ದೀನಿ. ಅತ್ತೆ ಬೇಗ ಮಾಲೆಲ್ಲನೂ ಸರಿಯಾಗಿ ಚೆಕ್ ಮಾಡಿ ತಗೊಂಡ್ರಾ? ಅದ್ಯಾವುದು ತಂದಿಲ್ಲ. ಅತ್ತಿ ಬೇಗ ಅತ್ತಿ. ಯಾಕೆ ತಗೊಳ್ಳಿಲ್ಲ? ತರ್ಲಿಲ್ಲ ಅಷ್ಟೇ. ಮತ್ತೇನ್ ತಗೊಂಡ್ರಿ? ತೆಗೆದು ನೋಡ ಗೊತ್ತಾಗುತ್ತೆಲ್ಲ. ಬಿಲ್ಲು ತಗೋ. ಎಲ್ಲ ವಸ್ತು ಸರಿಯಾಗಿದೆಯಾ ಅಂತ ನೋಡಿದ್ರ? ಬಾಕಿ ಮಿಕ್ಕಿದ್ದನ್ನ ಮನಿ ಆರ್ಡರ್ ಮಾಡ್ತೀನಿ, ಕಾಯ್ತಾ ಇರು. ಯಾಕೆ ಈ ವ್ಯಕ್ತಿ ಹಿಂಗೆ ಬರ್ಕೊಟ್ಟಿರೋ ವಸ್ತುಗಳನ್ನು ತಂದಿಲ್ಲ, ಬಾಕಿನೂ ಕೊಡಲ್ಲ ಅಂತಾನೆ? ರೈಟ್ ಎತ್ತು ಗಾಡಿ ಎತ್ತು. ನೀನ್ ಲೆಕ್ಕ ಬರ್ದಿದ್ ಇನ್ನೂ ಮುಗಿಲಿಲ್ವಾ? ಇನ್ನೇನ್ ಮುಗೀತು. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ಮನ್ಸಿಗೆ ನೆಮ್ಮದಿ ಆಗ್ತಾ ಇದೆ ಅಮ್ಮ. ಬೇಕು ಅಂದ್ರೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೋ. ಇನ್ನು ನಮ್ ಕೈಲಾಗೋದಿಲ್ಲ, ಇನ್ನು ಕಷ್ಟಪಡಕ್ಕಾಗಲ್ಲ. ಕಷ್ಟಪಡಿ ಅಂತ ನಾನು ಹೇಳಿಲ್ವಲ್ಲ. ಮತ್ಯಾರೋ ನಿಂಗೋಸ್ಕರ ಕಷ್ಟಪಡೋದು? ನಿನ್ನ ಯಾರಾದ್ರೂ ಇದ್ದಾರಾ? ಯಾರನ್ನ ಕರ್ಕೊಂಡ್ ಬಂದು ಇಟ್ಕೋಬೇಕು? ಅದನ್ನು ನೋಡಿದ್ಮೇಲೆನೆ ನಾನ್ ಕಣ್ ಮುಚ್ಚಬೇಕು, ಬೇಗ ನಡಿಬೇಕು. ದೊಡ್ಡ ಮನೆತನ ಅಂತ ಹುಡ್ಕೊಂಡ್ ಹೋದ್ರೆ ಹುಡುಗಿ ನೋಡಕ್ ಚೆನ್ನಾಗಿರಲ್ಲ, ನೋಡಕ್ ಚೆನ್ನಾಗಿದ್ರೆ ಮನೆತನ ಪರಿಸ್ಥಿತಿ ಚೆನ್ನಾಗಿರಲ್ಲ. ಆ ಪಕ್ಕದ ಊರಲ್ಲಿರೋ ಜಡ್ಜ್ ಮಗಳಿಗೆ ಮದ್ವೆ ಬಗ್ಗೆ ವಿಚಾರಿಸಿದ್ವಿ, ಅವ್ರು ಅದಕ್ಕೇನು ಉತ್ತರ ಕಳಿಸ್ಲೇ ಇಲ್ಲ. ಹೇಳ್ತಾರೆ, ಕಾಯ್ತಾ ಇರಿ. ಅಲ್ಲಮ್ಮ, ನನ್ನ ಯೋಗ್ಯತೆಗೆ ತಕ್ಕಂಗೆ ನೋಡ್ಬೇಕಲ್ವಾ? ನಿನ್ ಪರಿಸ್ಥಿತಿಗೆ ಇವಾಗ ಏನೋ ಕಡಿಮೆ ಆಗಿದೆ, ಯಾವ ಕೊರತೆನೂ ಇಲ್ಲ. ಇದ್ದಿದ್ ಒಂದ್ ಕೊರತೆ, ಇವಾಗ ಅದು ಸರಿ ಹೋಯ್ತಲ್ಲ. ಕಾಸ್ತಾನೆ ಇಲ್ದೇ ಇರೋದು, ಕುಟುಂಬಕ್ಕೇನ್ ಕಮ್ಮಿ ಇಲ್ವಲ್ಲ. ನಮ್ಗಿರೋದು ಒಬ್ನೇ ಒಬ್ಬ ಮಗ. ಹಾಗಂತ ಯಾವ್ದಾದ್ರು ದುಬೈ ಶೇಖ್ ಮನೆಗೆ ಹೆಣ್ ಕೇಳಕ್ ಹೋಗೋಣವಾ? ಹಾ, ಹೋದ್ರೇನು? ಮದ್ವೆ ವಿಷಯಕ್ ಹೋಗೋದು ಕಳ್ಳ ಹೋಗೋ ತರ ತಪ್ಪೇನಲ್ವಲ್ಲ. ಸರಿ, ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿ. ನಾನು ಹೋಗಿ ಮಲ್ಕೋತೀನಿ, ಬೆಳಗ್ಗೆ ಬೇಗ ಅಂಗಡಿ ತೆಗಿಬೇಕು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಶಂಕರ್ ಮಗಳು ತುಂಬಾ ಚೆನ್ನಾಗಿದ್ದಾಳಂತೆ, MA ವರ್ಗೂ ಓದಿದಾಳಂತೆ. ಆ ಹುಡುಗಿನ ವಿಚಾರಿಸಿದ್ರೆ ಹೇಗೆ? ಅವರೆಲ್ಲ ಬೇಡ ಅಮ್ಮ.
ಆ ಹುಡ್ಗಿಗೆ ಮಾಲ್ಗಣ್ಣಂತೆ. ಅಯ್ಯಯ್ಯ ಆ, ಹಾಗಾದ್ರೆ ಬೇಡ, ಬೇಡ ಬಿಡು. ನಮಗ್ ಬೇಡ. ಹಾ. ಯಜಮಾನ್ರು ನೋಡ್ಬೇಕಿತ್ತು. ಯಾರ್ ನೀವು ಗೊತ್ತಾಗ್ತಿಲ್ವಲ್ಲ? ಬ್ರೈಟ್ಸ್ಮೆನ್ಸ್ ಕ್ಲಬ್ ಅಲ್ಲಿ ಒಂದ್ ಅಂಗಡಿ ಇಟ್ಕೊಂಡಿದ್ನಲ್ಲ. ಓ, ನಾನ್ ಕರಿತೀನಿ, ಒಳಗಡೆ ಕುತ್ಕೊಳ್ಳಿ. ನಿಲ್ಲೋದು ಕಷ್ಟ ಆದ್ರೆ ಕೂತ್ಕೋಬಹುದು. ಪರವಾಗಿಲ್ಲ, ನಾನು ನಿಂತ್ಕೋತೀನಿ. ಇಲ್ಲಿ ನೋಡಿ, ಈ ಶರ್ಬತ್ತು ಮತ್ತೆ ಈ ಪದಾರ್ಥನ ತಗೊಳ್ಳಿ, ಮನೇಲೇ ಮಾಡಿರೋದು. ಆ, ಏನದು ಏನದು ಪಟಾಕಿನ? ಏನೇ ಅದು? ನನ್ನಾರಿ ಸರ್ಬತ್ತು. ಓಹೋ, ಆ ಏನಪ್ಪ ಈ ಕಡೆ? ಒಂದು ನೋವಿನ ಸಂಗತಿ ಹೇಳಬೇಕಿತ್ತು. ಅಲ್ಲ, ಇದೇನ್ ಚರ್ಚ್ ಅನ್ಕೊಂಡಿದ್ಯಾ ನಿನ್ ನೋವೆಲ್ಲ ಹೇಳ್ಕೊಳ್ಳೋದಕ್ಕೆ? ಇದು ನನ್ ಮನೆ. ಇಲ್ಲ, ಇದನ್ನ ನಿಮ್ಮ ಹತ್ರ ಮಾತ್ರ ಹೇಳೋದಕ್ಕಾಗೋದು. ಆ ಅಪ್ಪುಟಿ ಜೊತೆ ಹೊಂದ್ಕೊಳ್ಳೋದು ತುಂಬಾನೇ ಕಷ್ಟ. ಯಾರವನು? ಅಂಗಡಿಗೆ ಸಾಮಾನ್ ತರೋದಕ್ಕೆ ನೀವು ಏರ್ಪಾಟ್ ಮಾಡಿರೋ ಅಂತ. ಓ, ಅವನ ಹೆಸರು ಅಪ್ಪು ತಾನೆ. ಅವನ್ ಸಹಾಯ ಇಲ್ದೆ ಈ ಕಾಲ್ನ ಇಟ್ಕೊಂಡು ನೀನ್ ಒಂಟಿಯಾಗಿ ವ್ಯಾಪಾರ ಮಾಡಕ್ಕಾಗುತ್ತಾ? ಬರ್ಕೊಟ್ಟಿರೋಂತ ಯಾವ ಸಾಮಾನು ತರಲ್ಲ ಅಂತಾರೆ. ದುಡ್ಡಿನ ಲೆಕ್ಕ ಕೇಳಿದ್ರೆ ಕೋಪ ಮಾಡ್ಕೊಂಡು ಬೈತಾರೆ. ಏ, ನೀನ್ ಯಾಕಯ್ಯ ಸುಮ್ನೆ ಓಡಾಡ್ತಿದ್ಯಾ? ನಿಂತ್ಕೊಂಡ್ ಮಾತಾಡೋ, ನಾನು ಇಲ್ಲಿ ಕೂತ್ಕೋತೀನಿ. ಅದಿರ್ಲಿ, ಅದೆಲ್ಲ ಬಿಟ್ಟಾಕು. ಈಗೇನ್ ಸಮಸ್ಯೆ? ಅಪ್ಪುಟಿ ಕೊರತೆ ಇಲ್ದೇ ಇರೋರು ಯಾರಾದ್ರೂ ಇದರ ಮಾಧವ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಆಯ್ತಾ? ಇನ್ನೊಬ್ಬರ ಸಹಾಯ ಇಲ್ದೆ ನಿನಗ್ ಬದುಕಕ್ಕಾಗುತ್ತಾ? ನೀನ್ ತಂದಿದ್ ಶರ್ಬತ್ ನಾನು ಅನ್ಕೊಡ್ದು ನಿನ್ ಪರವಾಗಿ ಮಾತಾಡ್ತೀನಿ ಅಂತ ಅಲ್ವಾ ನೀನ್ ಅದನ್ನ ತಗೊಂಬಂದಿದ್ದು? ಅದು ಒಬ್ಬರ ಪ್ರೀತಿ ಇನ್ನೊಬ್ರು ಗಳಿಸೋದಕ್ ಮಾಡೋ ಅಂತ ಉಪಾಯ, ಹೌದಾನೆ? ಹೌದು ಅಂತ ಹೇಳು. ಆ ಉಪಾಯ, ಅಯ್ಯೋ ಏನೋ ಹೆಸರು ಹೇಳಿದ್ನಲ್ಲ, ಏನು ಮರ್ತೋದೆ. ನಾರಾಯಣ. ಆ ಉಪಾಯ, ನೀನು ಈ ಉಪಾಯನ ಅವನ ಮೇಲೆ ಪ್ರಯೋಗ ಮಾಡ್ಬೇಕು. ಸರಿ ಹೋಗುತ್ತೆ, ಹಾಗೇ ಆಗುತ್ತೆ. ಇಲ್ಲಂದ್ರೆ ಬೇರೆ ಹೇಳ್ತೀನಿ. ಇದೆಲ್ಲ ಅರ್ಥ ಆಯ್ತಾ ನಿನ್ಗೆ? ನಡೆಯೋದಕ್ ಕಷ್ಟ ಆಗ್ತಿದ್ಯಾ? ಇಲ್ಲ, ನಡ್ಕೊಂಡೇ ಬಂದೆ. ಹಾಗಾದ್ರೆ ನಡ್ಕೊಂಡೇ ಹೋಗ್ಬಿಡು. ಅಲ್ಲ, ಹೊರಡು. ಯಾರು ಇಲ್ವಾ ಪಾಪ? ನನ್ನ ಕರೆದ್ರ? ಹೊರಗ್ ಯಾರಾದ್ರೂ ಬಂದ್ರೆ ಯಾಕೆ ಏನು ಅಂತ ಕೇಳ್ದೆ, ಯಾಕೆ ಮನೆ ಒಳಗ್ ಬಿಟ್ಕೊಂತ್ಯಾ? ಏನಾದ್ರೂ ತೊಂದ್ರೆ ಆಯ್ತಾ? ನಿನ್ಗೇನಾದ್ರೂ ತೊಂದ್ರೆ ಆಯ್ತಾ? ಇಲ್ಲ, ನನಗ್ ಸ್ವಲ್ಪ ತೊಂದ್ರೆ ಆಯ್ತು. ಈ ಕಡೆ ಹೋಗ್ಲಾ ಇಲ್ಲ ಆ ಕಡೆ ಹೋಗ್ಲಾ? ಯಾವ ಕಡೆ ಹೋದ್ರೂ ತೊಂದ್ರೆನೆ. ಇಂಕಿದ್ಯಾ? ಇಂಕ? ಹಾ, ಇದೆ. ಅಯ್ಯೋ, ಸಾರಿ. ಗೊತ್ತಿಲ್ಲದೆ ತೆಗೆಯುವಾಗ. ಅಯ್ಯೋ, ಒಂದು ಪ್ರೀತಿಯ ಕಥೆಯ ಸೋಲು. ಅವನು ಗಡ್ಡ ಬಿಡ್ಕೊಂಡು ತಿರುಗ್ತಿದ್ದ. ಇದ್ರ ಬಗ್ಗೆ ಓದಿದ್ಯಾ? ಇಲ್ಲ ಇಲ್ಲ.
ಬನ್ನಿ 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 ಬನ್ನಿ, ಎಲ್ಲ ಹೊಸದಾಗೆ ತಂದಿರೋದು. ಬಳೆಗಳು, ಮಾಲೆ, ಕಣ್ಕಾಡ್ಗೆ, ಕರಿಮಣಿಗಳು ಮತ್ತೆ ಪೌಡರ್ ತಂದಿದ್ದೀನಿ. ಇಳಿರಿ, ಇಳಿರಿ, ಎಲ್ಲ ಬೇಗ ಇಳಿರಿ. ಬೇಗ ಇಳಿಯಪ್ಪ. ₹2 ಅಷ್ಟೇ. ಸೋಡಾ ಅದು ಲೇಟು, ಇಳಿರಿ. ತಣ್ಣಗಿರುತ್ತೆ. ಸೋಡಾ ಕುಡಿರೋಣ. ಸೋಡಾ ಬನ್ನಿ. ಇಳಿಯಪ್ಪ, ಬೇಗ ಟೈಮ್ ಆಗುತ್ತೆ. ಕೆಲ್ಸ ಇದೆ, ಇಳಿ. ನಡ್ರಿ. ಐತೆ. ತೊಳಿ. ನಡಿ. ನಿಮ್ಗೆಲ್ಲ ಹೋಯ್ತಾ? ಇನ್ನೂ ಅದನ್ನು ಹೋಗ್ದಿಲ್ಲ. ನೀವು ಅದಕ್ಕೆ ಸ್ವಲ್ಪ ಸುಣ್ಣ ಹಾಕಿದ್ರೆ ಸ್ವಲ್ಪ ಅಂಟಂಟಾಗಿರುತ್ತೆ, ಆಮೇಲೆ ತೊಳ್ದಾಗ ಹೋಗ್ಬಿಡುತ್ತೆ. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನಿಸ್ತಿದೆ. ಏನಕ್ಕೆ? ಅಂದ್ರೆ ಸೀರೆ ಮೇಲೆ ಇಂಕ್ ಚೆಲ್ಲೋದು. ಫಸ್ಟ್ ಟೈಮ್ ನನ್ಗೆ ಆ ರೀತಿ ಆಗಿದ್ದು, ಕ್ಷಮಿಸ್ಬಿಡಿ. ಕ್ಷಮಿಸಿದ್ರು ಬಿಟ್ರು ವೇಸ್ಟ್ ಆಗಿದ್ ನನ್ ಸೀರೆನೇ ಅಲ್ವಾ? ಏನಣ್ಣ ಇದು, ತುಂಬಾ ಹೊತ್ತಾಯ್ತು. ನೆನ್ನೆದ್ ಬ್ಯಾಲೆನ್ಸ್. ಇರ್ಲಿ ಬಿಡಿ, ಪೆನ್ನಿಗೆ ಹಾಕಿದ್ದು ನನ್ ಸೀರೆಗೆ ಹಾಕಿದ್ದು ಎಲ್ಲ ಸೇರಿ ₹1 ಆಗಿರುತ್ತಲ್ಲ. ಏನ್ ಟೀಚರ್, ಏನ್ ಹೇಳ್ತಿದ್ದೀರಾ? ಅಂಗಡಿ ಈಗಷ್ಟೇ ಓಪನ್ ಮಾಡಿದ್ದಾರೆ, ಲಾಭ ಬರೋ ಲಕ್ಷಣಗಳು ಕಾಣಿಸ್ತಿಲ್ಲ ಅಂತ ಹೇಳ್ದೆ ನಾನು. ಇವ್ರು ಖಂಡಿತ ಮುಂದೆ ಬರ್ತಾರೆ. ನಿಮ್ಮಂತವ್ರ ಆಶೀರ್ವಾದ ಇದ್ರೆ ಖಂಡಿತ ಮುಂದೆ ಬರ್ತಾರೆ. ಅವನ್ಗೆ ತಲೆ ಕೆಟ್ಟೋಗಿದೆ. ನನ್ಗೆ ಎಲೆ ಅಡಿಕೆ ಕೊಡು. ಚಿಲ್ರೆ ಸಂಜೆ ತಗೋತೀನಿ. ಹಾಗಾದ್ರೆ ಕುಮಾರ್ ಹೇಳೋದು ಸರಿನೇ ಅಲ್ವಾ? ಏನಂತ? ಇಲ್ಲ, ಕುಮಾರ್ ಹೇಳ್ತಾ ಇದ್ದ ಬೆಳಗ್ಗೆ ಸಂಜೆ ನಾರಾಯಣನ್ ಅಂಗಡಿಗೆ ಹಾಜ್ರಿ ಹಾಕ್ಬಿಟ್ಟೆ ಟೀಚರ್ ಮನೆಗೆ ಹೋಗೋದು ಅಂತ ಹೇಳ್ದ. ಅಣ್ಣವ್ರೆ, ಸುಮ್ನೆ ಏನೇನೋ ಹೇಳ್ಬಿಡಿ. ನಾಚಿಕೆ ಕಾಣಿಸ್ತಿದೆ. ಪೆನ್ ಒಳಗ್ ಹಾಕೋ ಇಂಕಿದೆ, ಬೇಕಾ? ಬೇಕಾದಾಗ ಹೇಳ್ತೀನಿ. ಓ, ನಾಯಿ ಗುಟ್ಟದವನೆ, ನೀನ್ ಹೋಗಿ ಲ್ಯಾಸರ್ ಅವ್ರ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ನನ್ನ ಬಿಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ನೀನ್ ವ್ಯಾಪಾರ ಬೆಂಕಿ ಹಾಕ.
ಯಾಕೆ ನಿಲ್ಲಿಸ್ಬಿಟ್ಟೆ? ಹೀಗ್ ನುಡ್ಸೋದನ್ ಕೇಳಿ ಒಂದೇ ಮಾತರಂ. ಬ್ರೈಟ್ ಮ್ಯಾನ್ಸ್ ಕ್ಲಬ್ನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಈಗ ಶುರುವಾಗುತ್ತೆ. ಬ್ರೈಟ್ ಮ್ಯಾನ್ಸ್ ಕ್ಲಬ್ನ ಶ್ರೀಯುತರಾದ ಲ್ಯಾಸರ್ ಅವರು ಈಗ ನಿಮ್ಮ ಮುಂದೆ ಬಂದಿದ್ದಾರೆ. ಈ ಒಂದು ಸ್ಪರ್ಧೆಗೆ ಈ ಊರು ಬೇರೆ ಊರು ಅಂತ ಹೇಳಿ ಬೇರೆ ಮಕ್ಕಳ ಜೊತೆ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಒಟ್ಟಾಗಿ ನಿಂತು ಈ ಸ್ಪರ್ಧೆಯನ್ನು ಚೆನ್ನಾಗಿ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ನಡೆಸಿರುವಂತ ಲ್ಯಾಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅಯ್ಯೋ ಗಂಡಸರಲ್ಲ, ಆಮೇಲೆ ತಗೊಳ್ಳೋಣ, ನೀನು ಹೋಗು. ಅಯ್ಯೋ ಅಯ್ಯೋ ಎಷ್ಟ್ ಜನ ಸೇರ್ಕೊಂಡಿದಾರಲ್ಲ. ಸ್ಪರ್ಧೆ ಸ್ಪರ್ಧೆ ಯಾರ್ ಗೆಲ್ತಾರೋ ಏನೋ. ಈಗ ಸ್ಪೂನ್ ಅಂಡ್ ಲೆಮನ್ ಸ್ಪರ್ಧೆ. ಒಂದು ಚಿಕ್ಕ ಸ್ಪೂನ್ ಮೇಲೆ ಒಂದು ನಿಂಬೆಹಣ್ಣ ಇಟ್ಕೊಂಡು 6 ಜನ ಹೆಂಗಸರು ಸ್ಪರ್ಧೆಗೆ ತಯಾರಾಗಿದ್ದಾರೆ. ಅಯ್ಯೋ ಒಂದ್ ನಿಮಿಷ ಇರಯ್ಯ. ರೆಡಿ 1 2 3. ಸ್ಪರ್ಧೆ ಶುರುವಾಯಿತು. ಎಲ್ಲರೂ ಗೆಲ್ಲೋ ರೀತಿ ಆಟವಾಡ್ತಾ ಇದ್ದಾರೆ. ಮಿಸಸ್ ಮೆನನ್ ಅವರು ಮುಂದೆ ಇದ್ದಾರೆ. ನೋಡಿ ಅವರೇ ಗೆಲ್ತಾರೆ ಅಂತ ಕಾಯ್ಬೇಕು. ಇಲ್ಲ, ಮಿಸಸ್ ಮೆನನ್ ಅವರು ಹಿಂದೋದ್ರು. ಈಗ ಗೆದ್ದಿದ್ದು ಜಯ ಅವರು. ಸೋತೋದ್ವಿ ಅಂತ ಚಿಂತೆ ಮಾಡೋ ಅಗತ್ಯ ಇಲ್ಲ, ಇನ್ನು ಸಾಕಷ್ಟು ಸ್ಪರ್ಧೆಗಳಿವೆ. 1 2 3. ಇದು ಕುಮಾರ್ ನಿಮ್ಮ ಮುಂದೆ ಸ್ಪರ್ಧೆಗಿಳಿದಿದ್ದಾರೆ. ಸ್ಪರ್ಧೆ ತೀವ್ರಗತಿಯಲ್ಲಿ ನಡೀತಾ ಇದೆ. ನೋಡಿ, ಇಲ್ಲ, ರೊಮ್ಯಾನ್ಸ್ ಕುಮಾರ್ ಗೆದ್ದರು. ಸೋತರೂ ಸಹ ಧೈರ್ಯವಾಗಿ ಆಟವಾಡಿರುತ್ತಾ ಲ್ಯಾಸರ್ ಅವರ ಬಗ್ಗೆ ನಾನೇನು ಹೇಳುವಂತದ್ದಿಲ್ಲ. ಗೆದ್ದಂತ ರೊಮ್ಯಾನ್ಸ್ ಕುಮಾರ್ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಪಾಪ. ಮುಂದಿನ ಸ್ಪರ್ಧೆ ಮಲ್ಲಯುದ್ಧ ಸ್ಪರ್ಧೆ. ಮಲ್ಲಯುದ್ಧ ಸ್ಪರ್ಧೆಯನ್ನ ಪ್ರಾರಂಭ ಮಾಡಿದ್ವಿ. ಇಲ್ಲಿ ನಡೀತಾ ಇರೋದು ಕಣ್ಣು ಕಟ್ಟಿಕೊಂಡಿರುವಂತಹ ಮಲ್ಲಯುದ್ಧ ಸ್ಪರ್ಧೆ. ಒಬ್ಬರಿಗೊಬ್ಬರು ನೋಡಲಾಗಿದ್ದು ಸಹ ಬಹಳ ಕಷ್ಟಕರವಾದ ಸ್ಪರ್ಧೆ ನಡೀತಾ ಇದೆ. ಯಾರು ಒಳಗೆ ಬರಬಾರ್ದು. ಈಗ ಅದ್ಭುತವಾದಂತಹ ಸ್ಪರ್ಧೆ ನಡೀತಾ ಇದೆ. ಒಬ್ಬರ ಮೇಲೊಬ್ರು ಪೈಪೋಟಿ ಮಾಡ್ತಿದ್ದಾರೆ. ಕಣ್ಣು ಕಟ್ಕೊಂಡಿದ್ರು ಕೂಡ ಈ ಕುಸ್ತಿಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಯಾರು ರಿಂಗ್ ಒಳಗಡೆ ಬರಬಾರ್ದು. ದಯವಿಟ್ಟು ಎಲ್ಲ ದೂರ ನಿಂತ್ಕೊಳ್ಳಿ. ಆಡಿ. ಸ್ಪರ್ಧೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಎಲ್ಲಿ ಅಯ್ಯೋ ಲ್ಯಾಸರ್ ಅವರನ್ನ ಎತ್ತು ಸಾಕಿದ್ದಾರೆ. ನೋಡಿ, ಕಣ್ಣು ಬಿಚ್ಚಿ ಈಗ ಸ್ಪರ್ಧೆ ಶುರುವಾಗುತ್ತೆ. ಕಣ್ಕಟ್ಟನ್ನ ಬಿಚ್ಚಿ ಆಡುವಂತ ಸ್ಪರ್ಧೆ ಪಾಲ್ಗೊಳ್ತಿರೋರು ಶ್ರೀಯುತ ಲ್ಯಾಸರ್ ಅವರು, ಮಿಸಸ್ ಮೆನನ್, ರೊಮ್ಯಾನ್ಸ್ ಕುಮಾರ್, ಒಂದು ಕಾಲಿನ ನಾರಾಯಣ ಅವರು. ಹಾಗೆಲ್ಲ ಹೇಳ್ಬಾರ್ದು. ಅಂಗವೈಫಲ್ಯವಿರುವ ನಾರಾಯಣ್ ಕುಮಾರ್. ಏನು ಈ ಕಣ್ಣು ಕಟ್ಟದೇ ಇರುವಂತ ಸ್ಪರ್ಧೆ? ಜನರೇ, ಈ ಸ್ಪರ್ಧೆ ಯಾಕೆ ಅಂತ ನಾನು ಇವ್ರನ್ನ ಕೇಳ್ತೀನಿ. ಈಗ ಅದ್ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ, ಮತ್ತೆ ಹೇಳಲೇ ಮಂಗ. ಮಾಡ್ತಾರೆ ಈಗ ಇಲ್ಲಿ ನಡೆಯುವಂತ ಸ್ಪರ್ಧೆ ಏನಂದ್ರೆ, ಕಣ್ಣು ರೆಪ್ಪೆನ ಅಲಗಾಡಿಸದೆ ತುಂಬಾ ಹೊತ್ತು ಕಣ್ಣು ಬಿಟ್ಕೊಂಡು ಯಾರು ಕೂತಿರ್ತಾರೋ ಅವರಿಗೆ ಒಂದು ಕೂಲಿಂಗ್ ಗ್ಲಾಸ್ ಬಹುಮಾನವಾಗಿ ಸಿಗುತ್ತೆ. ಈಗ ಸ್ಪರ್ಧೆ ಶುರುವಾಯಿತು. ನಮಗೆ ಪ್ರಿಯವಾದ ಲ್ಯಾಸರ್ ಅವರು, ನಮ್ಮ ಪ್ರಿಯವಾದಂತ ಲ್ಯಾಸರ್ ಅವರು ಆಡ್ತಿದ್ದಾರೆ. ಅವರ ಕಣ್ಣನ್ನ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಗೆಲ್ಲಲೇಬೇಕು ಅನ್ನುವಂತ ತವಕ ಅವರಲ್ಲಿರೋದು ಕಾಣ್ತಾ ಇದೆ. ಮಿಸಸ್ ಮೆನನ್ ಬಹಳ ಸುಂದರವಾದಂತಹ ಕಣ್ಣುಗಳನ್ನು ಹೊಂದಿರುವ ಮಿಸಸ್ ಮೆನನ್ ತನ್ನ ನೀಲವಾದ ಕಣ್ಣನ್ನ ಇದರಲ್ಲಿ ಆಡ್ತಿದ್ದಾರೆ. ರೊಮ್ಯಾನ್ಸ್ ಕುಮಾರ್ ನೋಡಿ, ಅವರ ಕಾಮವಿಲ್ಲದಿರುವಂತ ಕಣ್ಣನ್ನ ಹೇಗೆ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಅವರು ಸಹ ಗೆಲ್ಲೋದಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆ ನಾರಾಯಣ ಅವರು, ಬಹಳ ಮುದ್ದಾಗಿರುವಂತ ನಾರಾಯಣ ಅವರು, ಅವರ ಕಣ್ಣನ್ನ ತೆರೆದು
ನಗುಮುಖದಲ್ಲಿ ಆಡ್ತಾ ಇದ್ದಾರೆ. ಮಿಸಸ್ ಮೆನನ್ ಅವ್ರು ಆಡ್ತಾ ಇರೋದು ನೋಡ್ತಿದ್ರೆ ಬಹಳ ಗೆಲ್ಲೋ ಸಾಧ್ಯತೆ ಇದೆ. ಉಸಿರು ಕೂಡ ಬಿಡದೆ ಆಡ್ತಾ ಇದ್ದಾರೆ ಅವರು. ಬಹಳ ಒಂದು ಗೆಲ್ಲಬೇಕು ಅನ್ನೋ ತವಕ ಅವರಲ್ಲೂ ಇದೆ. ಮಿಸಸ್ ಮೆನನ್ ಬಹಳ ಕಿಚ್ಚಿಂದ ಆಡ್ತಾ ಇದ್ದಾರೆ. ಹೇಗಾದ್ರೂ ಗೆಲ್ಲಬೇಕು ಅನ್ನೋ ತವಕ ಅವರಲ್ಲೂ ಇದೆ. ನೋಡಿದ್ರ ಮಿಸಸ್ ಮೆನನ್ ಅವರು ನಗ್ತಾ ಇದ್ದಾರೆ. ಅವರ ಸುಂದರವಾದ ಕಣ್ಣನ್ನ ಈಗ ಮಿಸಸ್ ಮೆನನ್ ಔಟ್. ಮಿಸಸ್ ಮೆನನ್ ಔಟ್. ಹೋಗಿ ಕೂತ್ಕೊಳ್ಳಿ ಆ ಕಡೆ. ನೀವೀಗ ಮಿಸಸ್ ಮೆನನ್ ಅವರು ಔಟ್ ಆಗಿದ್ದಾರೆ. ಆದ್ರೂ ಸಹ ಇಲ್ಲಿ ಕಠಿಣವಾದಂತ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಬಹುಮಾನಕ್ಕಾಗಿ ಬಹಳ ಕಠಿಣವಾದ ಸ್ಪರ್ಧೆ ನಡೀತಾ ಇದೆ. ಗೆಲ್ಲಲೇಬೇಕು ಅಂತ ಆಕ್ರೋಶ ಎಲ್ಲರಲ್ಲೂ ಇದೆ. ಅವರು ಕೂಡ ಎಷ್ಟೇ ನಕ್ಕಿದ್ರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಹ ಅವರ ಕಣ್ಣರೆಪ್ಪೆಯನ್ನು ಅಲುಗಾಡಿಸದೆ ಕೂತಿದ್ದಾರೆ. ಅಲ್ಲಿ ನೋಡಿ, ತನ್ನ ವಶೀಕರಣದ ಕಣ್ಣನ್ನ ಹಾಗೆ ತೆರೆದಿಟ್ಟುಕೊಂಡು ಕೂತಿರುವಂತ ರೊಮ್ಯಾನ್ಸ್ ಕುಮಾರ್ ಮತ್ತೆ ಜೊತೆಯಲ್ಲಿರುವಂತಹ ಮುದ್ದಾದ ನಾರಾಯಣ ಅವರು ಸಹ ಅವರ ಸುಂದರವಾದ ಕಣ್ಣನ್ನ ಹಾಗೆ ತೆರೆದಿಟ್ಟುಕೊಂಡು ಕಾಯ್ತಾ ಇದ್ದಾರೆ. ನಮ್ಮ ನಾಯಕರನ್ನ ನೋಡಿ, ಅವರ ಕಣ್ಣು ಅವ್ರ ಕಣ್ಣು ಅಳ್ತಿಲ್ಲ. ಅಲ್ಲ, ಅವ್ರು ಅಳೋದಿಲ್ಲ. ಜನರೇ, ಅವ್ರು ಖಂಡಿತ ಅಳೋದಿಲ್ಲ. ಮನಸ್ಸಲ್ಲಿ ಟೆನ್ಷನ್ ಇರುವಾಗ ಮಾತ್ರ ಕಣ್ಣಲ್ಲಿ ನೀರು ಬರುವಂತದ್ದು. ಅದು ಅವರ ಗುಣ ಸ್ವಭಾವ. ಖಂಡಿತ ಅವರು ಅಳೋದಿಲ್ಲ. ನಮ್ಮ ನಾಯಕರು ಅಳೋದಿಲ್ಲ. ಸರಿಯಾಗಿ ಹೇಳಿ, ಸ್ವತಃ ಸರಿಯಾಗಿ ನೋಡೋಣ. ಅಳ್ತವ್ರೆ. ಹಾ, ಹಾಗೆ ಹೇಳಿ. ಸತ್ಯ ಮಾಡಿ ಹೇಳಿ, ನೀವು ಅಳ್ತೀರ ಅಂತ. ನಿಜ ಹೇಳಿ ಲಾಸರ್ ಅವರೇ. ಅನ್ಕೊಂಡೆ ಅವ್ರೀಗ ಸೋತಿಲ್ಲ. ಅವ್ರು ಸೋಲಿಲ್ಲ. ಅವರು ಒಪ್ಕೊಂಡಿದ್ದಾರೆ. ಹಾ ಸ್ನೇಹಿತರೆ, ನೋಡ್ತಾ ಇರಿ, ಸ್ಪರ್ಧೆ ಮುಂದುವರಿತಾ ಇದೆ. ನಾರಾಯಣ ಅವರು, ರೊಮ್ಯಾನ್ಸ್ ಕುಮಾರ್ ಅವರು ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನೋಡಿ, ನಾರಾಯಣ ಅವರಿಗೆ ಅಂಗವೈಫಲ್ಯ ಇದ್ರೂ ಸಹ ಕಣ್ಣಿನ ನೋಟಕ್ಕೆ ಯಾವುದೇ ಕೊಡ್ತಾ ಇಲ್ಲ. ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಸ್ಪರ್ಧೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಯ್ಯಯ್ಯೋ, ರೊಮ್ಯಾನ್ಸ್ ಕುಮಾರ್ ಅವರು ರೊಮ್ಯಾನ್ಸ್ ಕುಮಾರ್ ಅವರು ಸೋತು ಹೋಗಿದ್ದಾರೆ. ನಾನು ಹೇಳಿಲ್ವಾ ಅವ್ನ ಕೈಲಿ ಆಗಲ್ಲ ಅಂತ. ಅವರು ಸೋತು ಹೊರ ನಡೆದಿದ್ದಾರೆ. ನೋಡಿ ಸ್ನೇಹಿತರೆ, ರೊಮ್ಯಾನ್ಸ್ ಕುಮಾರ್ ಅವರು ಔಟ್ ಆಗಿದ್ದಾರೆ. ಚೆನ್ನಾಗಿದೆ ಈ ಆಟ. ಅವರು ಆದ್ಮೇಲೆ ನಾರಾಯಣ ಅವರು ಗೆದ್ದಂತ ಮೊದಲನೇ ಸ್ಥಾನದಲ್ಲಿದ್ದಾರೆ. ನೋಡಿ, ಅವರು ಇನ್ನೂ ಕೂಡ ಕಣ್ಣರೆಪ್ಪೆಯನ್ನು ಅಲುಗಾಡಿಸಿಲ್ಲ, ಹಾಗೆ ಕೂತಿದ್ದಾರೆ. ಈಗ ಸ್ಪರ್ಧೆಯ ಅಂತಿಮ ಭಾಗಕ್ಕೆ ಬರೋಣ. ನಾರಾಯಣ ಅವರು ನಾರಾಯಣ ಅವರೇ ತನ್ನ ಕಣ್ಣಿನ ನೋಟವನ್ನು ಒಂದೇ ಕಡೆ ಗುರಿ ಇಟ್ಟಿದ್ದಾರೆ. ಇದು ಬಹಳ ಅತಿಶಯ. ಲಾಸರ್ ಅವರು ಕೈ ತೋರಿಸಿದ್ರು ಕೂಡ ಅವರ ದೃಷ್ಟಿ ಅಲುಗಾಡ್ತಾ ಇಲ್ಲ. ನೇರವಾಗಿ ನೋಡ್ತಾ ಇದ್ದಾರೆ. ಅವ್ರು ಗೆದ್ದಿದ್ದಾರೆ. ನಾರಾಯಣ ಅವರಿಗೆ ಬಹುಮಾನ ಕೊಡೋದಕ್ಕೆ ಲಾಸರ್ ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಬೇಗ ಇಳೀರಿ, ನಮ್ ಸ್ಟಾಪ್ ಬಂತು. ಅಯ್ಯೋ, ಎಷ್ಟೊತ್ತು ಮಾಡ್ತೀರಪ್ಪ. ಅಕ್ಕ, ಇಳಿಯಕ್ಕ ಬೇಗ. ಇಲ್ಲ, ದಾರಿನಾದ್ರೂ ಬಿಡಿ. ಹಿಡೀರಿ, ಸಂತೋಷವಾಗಿ ತಗೊಳ್ಳಿ. ಏನಿದು? ತೆಗೆದ್ ನೋಡಿ. ಕುಮಾರ, ಅದು ಫ್ರಿಡ್ಜ್ ಇರ್ಬೋದು. ಫ್ರಿಡ್ಜ್ ಫ್ರಿಡ್ಜ್ ಅಂದ್ರೆ ಅಲ್ಮರ ಸೈಜ್ ಅಲ್ಲಿ ದೊಡ್ಡದಾಗಿರುತ್ತೆ. ಇದನ್ನ ನೋಡಿದ್ರೆ ಇಲಿಗೂಡ್ ಸೈಜ್ ಅಲ್ಲಿ ಇದೆ. ಇಲಿಗೂಡೆ ಇರ್ಬೋದು. ಸುಮ್ಮನೆ ಎಲ್ಲರೂ ನಮ್ ಕಡೆನೆ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡಿ, ನಮ್ಗೇನು. ಆದ್ರೂ ಅವ್ರು ಯಾಕೆ ಹೀಗೆ ನೋಡ್ತಿದಾರೆ? ಹೊಟ್ಟೆ ಕಿಚ್ಚಲ್ಲ, ಈ ಕಾಯಿಲೆಗೆ ಬೇರೆ ಹೆಸರಿದೆ. ನೀವ್ ಆನ್ ಮಾಡಿ ನೋಡಿ. ನೀವ್ ಜ್ಯೂಸ್ ಮಾಡಿದ್ಮೇಲೆ ನಾನು ಹೋಗೋದು. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರೋದು. ತಿಂಗಳ ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ಈ ಅಂಗಡಿನ ಜಪ್ತಿ ಮಾಡ್ತೀನಿ. ನನ್ನ ಸಂಬಳದಲ್ಲೇ ಹಿಡಿತಾರೆ. ಹೇಳ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿದೆಯಲ್ಲ, ನಾನು ನಿಮಗೆ ದುಡ್ಡು ಕೊಡಲ್ಲ. ಇದ್ರ ಕೆಲ್ಸ ಹೋಯ್ತು ಕುಮಾರ. ನನಗ್ ಬೇಡ, ಅದನ್ನ ನೀವೇ ಕುಡೀರಿ. ಅದೇ ಹೇಗೆ? ನೀವೇ ತಂದಿದ್ದು ನೀವೇ ಕುಡಿಬೇಕು. ತಗೊಳ್ಳಿ.
ನೋಡಿ ನೀವೇ ಹೇಳಿದ್ರಲ್ಲ, ತಗೊಳ್ಳಿ. ಹಲ್ಲು ಕಿಸಿದ್ರೆ ಬಾಯಲ್ಲಿರೋ ಹಲ್ಲು ಉದುರಿಸ್ತೀನಿ. ಬೇರೆ ಕೆಲಸ ಇಲ್ವಾ? ಅಲ್ಲ ಕುಮಾರ, ಮೊದ್ಲು ನೀನೊಂದು ಮದುವೆ ಮಾಡ್ಕೋ, ನಿನ್ ದುಃಖ ಎಲ್ಲ ಕಡಿಮೆ ಆಗುತ್ತೆ. ಕೊಡ ನನ್ನ ಮಗನ ಬಿಟ್ಟಿ ಆಗ್ಬೇಕು. ನೀನು ಉದ್ಧಾರ ಆಗಲ್ಲ ಬಿಡು. ಏನ್ ಹೇಳಿ ಏನ್ ಪ್ರಯೋಜನ? ಬೆಳಗ್ಗೆ ಸಂಜೆ ಜೊಲ್ ಬಿಡ್ತಾ ಇರ್ಬೇಕಷ್ಟೇನೆ. ಏ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಅಳೋದು ನಿಲ್ಸಿ, ನಿಲ್ಸಿ. ಅವತ್ ಕೊಳಲು ಊದುವಾಗ್ಲೇ ನನಗ ಅನುಮಾನ ಬಂದಿತ್ತು, ಇದ್ರಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ಅಂತ. ಅದನ್ನ ಕೊಡು ಇಲ್ಲಿ. ಇದ್ರಲ್ಲೇನು ಕಾಣಿಸ್ತಾ ಇಲ್ವಲ್ಲಮ್ಮ? ಏನ್ ಕಾಣಿಸ್ತಿಲ್ಲ ಅಂತಿದ್ದೀರಾ? ಯಾವಳದು ಊರ್ ಸುತ್ತವಳು ನಿಂಗ್ ಮ್ಯಾಕ್ಸಿ ಇಸ್ಕೊಟ್ಟಿದ್ದು? ಮ್ಯಾಕ್ಸಿನ? ಅದೇನಾದ್ರೂ ಆಗಿರ್ಲಿ. ಯಾವ ಊರ್ ಸುತ್ತೋಂತ ಹೆಣ್ಣು ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಸುಳ್ಳು ಹೇಳ್ತೀಯಾ? ಊರವರೆಲ್ಲ ಅದನ್ನೇ ಮಾತಾಡ್ಕೊಂಡಿದ್ದಾರೆ. ನಾನ್ ಯಾಕಮ್ಮ ಸುಳ್ಳು ಹೇಳಿ? ನೋಡಿ, ನಿಮ್ 3 ಜನರ ಮೇಲೂ ಆಣೆ ಮಾಡಿ ಹೇಳ್ತೀನಿ, ನನಗೆ ಯಾವ ಊರ್ ಸುತ್ತೋ ಹೆಣ್ಣು ಮ್ಯಾಕ್ಸಿನ ತಂದು ಕೊಟ್ಟಿಲ್ಲ. ನಿಜ ಹೇಳ್ತಿದ್ಯೇನೋ? ತಲೆ ಎಗ್ರೋಗ್ಬಿಡತ್ತೆ. ಅಯ್ಯೋ, ಯಾವ ಊರ್ ಸುತ್ತೋ ಹೆಣ್ಣು ಕೂಡ ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಇದು ಸತ್ಯ, ಸತ್ಯ, ಸತ್ಯ. ನಾನು ಆವಾಗ್ಲೇ ಹೇಳಿಲ್ವಮ್ಮ, ನನ್ ಮಗ ಯಾವ ಹೆಣ್ಮಕ್ಳು ಮುಖಾನೂ ನೋಡಲ್ಲ ಅಂತ. ನಾವ್ ಹಾಗಲ್ವಲ್ಲ ಅವನ್ನ ಬೆಳೆಸಿದ್ದು. ನಾರಾಯಣ, ಸ್ನಾನ ಮಾಡಿ ಊಟ ಮಾಡಕ್ ಬಾಪ್ಪ. ಅಪ್ಪ ದೇವ್ರೆ, ನಾನು ಸತ್ಯನ ಬಿಟ್ಟು ಅವ್ರ ಹತ್ರ ಬೇರೆ ಏನೂ ಹೇಳಿಲ್ಲ. ಅಜ್ಜಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಆಸೆ ಪಡ್ತಿದ್ರಲ್ಲ, ನಾಳೆ ಮಧ್ಯಾಹ್ನ ಹೋಗೋಣ. ಒಳ್ಳೆ ದರ್ಶನ ಸಿಕ್ತು ಅಲ್ವಾ ಅಜ್ಜಿ? ಅಜ್ಜಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡ? ನಿನಗ್ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಮನೆಗೊಂದೊಳ್ಳೆ ಸೊಸೆ ಬರ್ಲಿ ಅಂತಾನು ಕೇಳ್ಕೊಂಡ್ವಿ. ನೀವು ಸ್ಕೂಲ್ ಟೀಚರ್ ಶ್ರೀದೇವಿ ಅಲ್ವಾ? ಹೌದು. ನಾನೇ ನೋಡಿದ್ ನಿಮ್ಮನ್ನ. ಮತ್ತೆ ಆ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇದೆಯಲ್ಲ, ನಾರಾಯಣ್. ಹಾ, ಸ್ವಾತಂತ್ರ್ಯ ದಿನದಂದು ಅಲ್ಲಿಗೆ ಬಂದಿದ್ದೆ. ಕಣ್ಮೆಟಿಕ್ಸೋ ಸ್ಪರ್ಧೆಯಲ್ಲಿ ನೀವೇ ಅಲ್ವಾ ಗೆದ್ದಿದ್ದು? ನನಗೇನೆ. ಇವರು ಅಮ್ಮ, ಇವರು ಅಜ್ಜಿ. ಇವ್ರು ಯಾರು? ನಿಮ್ಮ ಅಜ್ಜಿನ? ಅಮ್ಮ. ಅಮ್ಮ ಅಮ್ಮ ಅಂತೆ. ನಿಮ್ ಕುಟುಂಬದ ಬಗ್ಗೆ ತುಂಬಾ ಕೇಳಿದ್ದೀನಿ. ಪಟೇಲ್ರು ಗೋಪಿನಾಥ್ ಅವರ ದೂರದ ಸಂಬಂಧಿ. ಎಷ್ಟ್ ದಿನ ಇರ್ತೀರಾ ಇಲ್ಲಿ? ಇವತ್ತೇ ಹೋಗ್ತೀರಾ? ಇಲ್ಲ, ನಾಳೆ ಹೋಗ್ತಾರೆ. ಹೌದು, ಎಲ್ಲಿ ಉಳ್ಕೊಂಡಿದ್ದೀರಾ? ಗುರುವಾರಪ್ಪನ್ ಲಾಡ್ಜಲ್ಲಿ. ನಾವು ಅಲ್ಲೇ ಉಳ್ಕೊಂಡಿರೋದು. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ ಬನ್ನಿ, ರೂಮಲ್ಲಿ ಮಾತಾಡೋಣ. ಸರಿ. ಅಮ್ಮ ಬನ್ನಿ.
ಆ ಕಾಲದಲ್ಲಿ ಅವ್ರ ಕುಟುಂಬದ ಬಗ್ಗೆ ಎಷ್ಟು ಹೆಸರಿದೆ. ಆ ಹುಡುಗಿನ ಅವ್ರಮ್ಮನ ನಾವು ಹತ್ರದಿಂದ ನೋಡಿದೆ ನಮ್ ಪುಣ್ಯ. ನಿಜ ಹೇಳ್ತೀನಿ, ಆ ಹುಡ್ಗಿನ ಸುಮ್ನೆ ಹೊಗಳೋದಲ್ಲ. ಆ ಸೀರೆಲಿ ಆ ಹುಡ್ಗಿನ ನೋಡ್ತಾ ಇದ್ರೆ ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಲು. ಹುಡುಗಿ ನೋಡಿದ್ರೆ ಎಂತ ಸೌಂದರ್ಯ. ನಿನಗೆ ಹೇಗೋ ಆ ಹುಡುಗಿ ಪರಿಚಯ ಆಗಿದ್ದು? ನನಗೆಲ್ ಗೊತ್ತು, ಅವತ್ ಯಾವತ್ತ ನೋಡಿದ್ದೆ ಅಷ್ಟೆ. ಆ ಹುಡುಗಿ ನಡವಳಿಕೆನ ನೋಡಿದ್ರ ನೀವು? ಅವಶ್ಯಕತೆ ಇಲ್ದೆ ಒಂದ್ ಮಾತು ಆಡ್ಲಿಲ್ವಲ್ಲ. ಅದಕ್ಕೆ ಹೇಳೋದು, ದೊಡ್ಡ ಕುಟುಂಬದವ್ರು ಅಂದ್ರೆ ಹೀಗೇ ಇರ್ತಾರೆ. ನಾರಾಯಣನ್ಗೆ ಅವಳನ್ನೇ ನೋಡಿದ್ರೆ ಹೇಗೆ? ಆದ್ರೂ ಏನೋ ಒಂದ್ ಕಡಿಮೆ ಅಂತ ಅನ್ನಿಸ್ತಿದೆ. ಸಾಕ್ ನಿಲ್ಲಿಸ್ತೀರಾ? ಯಾರನ್ನ ನೋಡಿದ್ರು ಮದ್ವೆ ವಿಚಾರನೆ. ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಯ್ತು. ಪ್ರಸಾದ ಚೀಟಿಯಲ್ಲಿ ಅಮ್ಮ ಹತ್ರನೇ ಇದೆ. ತಗೋ. ಏನಪ್ಪ, ಹಾಗೆ ಎಲೆ ಅಡ್ಕೆನು ತಂದ್ಬಿಡು. ಸರಿ. ಈ ಸಂಬಂಧನೇ ನೋಡ್ಬಿಡೋಣ. ತಗೋ, ಇದನ್ ಎಲ್ಲಿಡ್ಬೇಕೋ ಅಲ್ಲಿಟ್ಬಿಡು. ಇವಾಗ ಉಸಿರು ಬಂತು ನನ್ಗೆ. ಇದೆಲ್ಲ ನಂಗೆ ಅಭ್ಯಾಸ ಇಲ್ಲ. ಶ್ರೀದೇವಿ, ನನಗೆ ಯಾಕೋ ಭಯ ಆಗ್ತದೆ. ಯಾಕೆ ಭಯ ಪಡ್ತೀಯ? ಕೆಲ್ಸ ಆಗ್ಬೇಕು ಅಂದ್ರೆ ಈ ತರ ತುಂಬಾ ನಾಟಕ ಮಾಡ್ಬೇಕು. ಅದು ನಿಮ್ಗೆ, ನನಗಿದೆಲ್ಲ ಯಾಕೆ ಬೇಕು? ಸಂಬಂಧ ಇಲ್ಲ ಅಂದ್ರೂ ನಂದು ಅವಳ್ದು ಮದ್ವೆ ಆಗ್ಬೇಕು. ನೀನ್ ಏನ್ ಹೇಳ್ತಿದ್ಯಾ? ಇವತ್ತಲ್ಲ ನಾಳೆ ಅಮ್ಮಗೂ ಅಜ್ಜಿಗೂ ವಿಚಾರ ಗೊತ್ತೇ ಆಗತ್ತೆ. ಅವಾಗೇನು? ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗು ಅಂತಾರೆ. ಅದ್ ಸಂತೋಷ ಪಡೋ ವಿಚಾರನೇ ತಾನೆ. ಸರಿ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ನೀವಿಬ್ರು ಇಲ್ಲೇ ಇರಿ, ಆಯ್ತಾ? ನೀವೆಲ್ಲಿ ಹೋದ್ರು ನನ್ಗೇನು? ಈ ಜಾಗದಲ್ಲಿ ನನ್ ಮಗ ಆಗಿದ್ದಿದ್ರೆ ಆಯ್ತು, ನನ್ನ ಕ್ಷಮಿಸ್ಬಿಡಮ್ಮ. ನೀನು ಕಲೆಕ್ಟರ್ ದೂರದ ಸಂಬಂಧ ಅಂತ ಹೇಳಿದ ತಕ್ಷಣ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದ್ಯಾ. ಅವರೆಲ್ಲ ಇವಳ ಸೌಂದರ್ಯದ ಬಗ್ಗೆನೇ ಮಾತಾಡ್ತಿರ್ತಾರೆ. ಇಲ್ ನೋಡು, ಕಲೆಕ್ಟ್ರ, ಡಾಕ್ಟ್ರ, IG ಏನ್ ಬೇಕಾದ್ರೂ ಆಗಿರ್ಲಿ, ಆದ್ರೆ ನನ್ನ ಊಟದಲ್ಲಿ ಕೈ ಹಾಕ್ಬೇಡ. ಏನ್ ಮಾತು ಅಂತ ಆಡ್ತೀರಮ್ಮ? ನಿಮ್ಮನ್ನ ಸಿಕ್ಕಾಕ್ಸೋ ತರ ನಾನೇನಾದ್ರೂ ಮಾತಾಡ್ತೀನಾ? ನಮ್ಮಿಬ್ರಿಗೂ ಮದ್ವೆ ಆದ್ಮೇಲೆ ಈ ನಾರಾಯಣ್ಗೆ 4 ಜನ ಅಮ್ಮ ಇರ್ತಾರೆ, ನಿಮ್ಮಲ್ಲೂ ಸೇರಿ. ಅದೆಲ್ಲ ಸರಿ. ಇಷ್ಟೆಲ್ಲಾ ಮಾತಾಡ್ತಾ ಇದೀರಲ್ಲ, ನಿಮ್ ಮನೆಯವರೆಲ್ಲ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ? ಒಪ್ಕೊಳ್ಳಿಲ್ಲ ಅಂದ್ರೆ ನಾವಿಬ್ರು ಓಡೋಗ್ತೀವ ಅಷ್ಟೇ. ಹಾ, ಬಾ. ಒಂದ್ ನಿಮಿಷ ಬಂದೆ. ಓಡೋಗ್ಬಿಡೋಣ, ಏನಂತ್ಯ? ಇಲ್ಲೇ ನಿಂತಿದ್ರಾ? ಮಕ್ಳು ಎಲ್ಲಿಗ್ ಹೋದ್ರು? ಮಗಳೇನೋ ಹರಕೆ ಹೊತ್ಕೊಂಡಿದ್ಲು, ಅದ್ರ ಪ್ರಸಾದ ತಗೊಳಕ್ ಹೋದ್ಲು. ಯಾರ್ ಮಗಳು? ನನ್ ಮಗಳು. ಯಾವ್ದೋ ಊರು ಹೇಳಿದ್ರಲ್ಲ, ಏನ್ ಹೆಸ್ರು ಹೇಳಿ? ಹೆಸ್ರೇನೋ ಅವ್ನು ಹೇಳಿಲ್ವಾ? ಕಲೆಕ್ಟ್ರು ಗೋವಿಂದಾಚಾರ್ರು ತಂಗಿ ಅಂತ ತಾನೇ ಹೇಳಿದ್ದು. ಹೌದು, ಹಾಗೆ ಅಲ್ವಾ ನಾರಾಯಣ ಹೇಳಿದ್ದು. ಆಹಾ, ನಾವೇನ್ ದೊಡ್ಡ ವಂಶದವ್ರಲ್ಲ. ಆದ್ರೆ ಒಳ್ಳೆ ಕುಟುಂಬದವ್ರು ಯಾರು ಅಂತ ನಮಗ್ ಗೊತ್ತಾಗುತ್ತೆ. ನೋಡಿ, ನೀವ್ ನಿಜ ಹೇಳಿಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ನೀವ್ ಯಾರು? ನಾನ್ ಯಾರು ಅಂತ ಹೋಗಿ ನಿಮ್ ಹುಡುಗನ ಹತ್ರ ಕೇಳಿ. ಅವನ್ ಹೇಳಿದಕ್ಕೆ ನಾನ್ ಈ ವೇಷ ಹಾಕೊಂಡಿರೋದು, ಅವ್ರಿಗ್ ಸಹಾಯ ಆಗ್ಲಿ ಅಂತ. ನೀವ್ ಈ ಕಲೆಕ್ಟರ್ ಗೋಪಿನಾಥ್ಗೆ ಏನಾಗ್ಬೇಕು? ಕಲೆಕ್ಟರ್ ಗೋಪಿನಾಥ್ ಅವ್ರಿಗೆ ಪಿಂಡ. ನನ್ಗ ಶ್ರೀದೇವಿ ಟೀಚರ್ ಶಾಲೆಯಲ್ಲಿ ಉಪ್ಪಿಟ್ಟು ಮಾಡೋದೇ ಕೆಲ್ಸ. ಅಯ್ಯೋ ದೇವ್ರೇ, ಗುರುವಾಯೂರಪ್ಪ, ಉಪ್ಪಿಟ್ಟ? ನಾವಿಬ್ರು ಒಟ್ಟಿಗೆ ಈಗ ಅಲ್ಗೆ ಹೋದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಮೊದ್ಲು ನೀನ್ ಅರ್ಚನೆ ಮುಗೀತು ಅಂತ ಹೋಗು, ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹಿಂದೆನೆ ಬರ್ತೀನಿ. ಈ ತರ ಸುಳ್ಳು ಹೇಳಕ್ ನನಗೆ ಭಯ ಆಗುತ್ತೆ. ನಮ್ಮ ಇಡೀ ಕುಟುಂಬದಲ್ಲಿರೋ ಗಂಡು ಮಗ ಅಂದ್ರೆ ನಾನೊಬ್ನೇ. ಅವ್ರು ನನ್ನ ದಿಢೀರ್ ಅಂತ ಬಿಟ್ಟು ಹೋಗೋದಿಲ್ಲ. ಹೋಗು. ಅಜ್ಜಿ, ಪ್ರಸಾದ. ಏನೇ ನಿನ್ ನಿಜವಾದ ಹೆಸರು? ಶ್ರೀದೇವಿ. ಓ, ಅದು ಸುಳ್ಳಲ್ಲ ತಾನೆ? ನೀನೇ ತಾನೇ ನನ್ ಮಗನ್ಗೆ ಮ್ಯಾಕ್ಸಿ ಕೊಟ್ಟು ಬೀಳ್ಸ್ಕೊಂಡಿದ್ದು? ಕಲೆಕ್ಟರ್ ಗೋಪಿನಾಥ್ ಅವರ ಮೊಮ್ಮಗಳಂತೆ. ತುಂಬಾ ದಿನದಿಂದ ನನ್ನನ್ನು ಏಮರಿಸ್ತಾ ಇದ್ಯಾ. ಯಾರೇ ನೀನು? ನೀನ್ ಅವಳ ಹತ್ರ ಏನು ಮಾತಾಡ್ಬೇಡ, ಬೈದಿದ್ ಸಾಕು. ಮಗಳೇ, ಬಾ ಇಲ್ಲಿ ಬಾ. ಅಜ್ಜಿ ಕರೀತಾ ಇದ್ದೀನಿ, ಬಾ ಕೂತ್ಕೋ.
ಪರವಾಗಿಲ್ಲ, ಅಳ್ಬೇಡ. ಅಯ್ಯಯ್ಯಪ್ಪ ಏನ್ ರಶ್ ಗೊತ್ತಾ, ಸಿಕ್ಕಾಪಟ್ಟೆ ರಶ್. ಓಹೋ, ಇವತ್ತೇನೋ ವಿಶೇಷವಾದ ದಿನ ಅಂತೆ. ಪಾಯಸದ ಕ್ಯೂ ನೋಡ್ಬೇಕಿತ್ತು, ಎಷ್ಟಿತ್ತು ಗೊತ್ತಾ? ಕಡಿಮೆ ಅಂದ್ರೂ ಅರ್ಧ ಕಿಲೋಮೀಟರ್ ದೂರ ಇತ್ತು. ಏನ್ ಮಾಡ್ತೀರಾ? ಇಷ್ಟು ದಿನ ಇಂಥ ಬುದ್ಧಿನೇ ಇರ್ಲಿಲ್ಲ, ಇವಾಗ ಅದು ಶುರು ಆಯ್ತು. ಯಾವುದು? ಸುಳ್ಳು ಹೇಳೋದು. ಹಾಗಾದ್ರೆ ನೀನ್ ನಮ್ಮನ್ ಬಿಟ್ಟು ಓಡೋಗ್ಬಿಡ್ತೀಯ ಅಲ್ವಾ? ಈ ಒಂಟಿ ಕಾಲ್ ಇಟ್ಕೊಂಡು ಎಲ್ಲಿಗೆ ಓಡೋಗ್ತೀಯ ಅಂತ ನಾವು ನೋಡ್ತೀವಿ. ನಮ್ಮನ್ನ ದೇವಸ್ಥಾನ ಕರ್ಕೊಂಡ್ ಬರಕ್ಕೆ ಎಷ್ಟು ಅವಸರ ಆಗಿತ್ತು. ಇದು ಮೊದ್ಲೇ ಹೇಳೋಕೆ ಏನೋ ಇದ್ ಆಗಿತ್ತು. ನಡೆಯಲ್ಲ ಅಂತ ಗೊತ್ತಿತ್ತು, ಅದಕ್ಕೇನೆ. ನೀನ್ ಸುಳ್ಳು ಹೇಳಿದ್ರು ಇವಳು ಸುಳ್ಳು ಹೇಳಲ್ಲ. ಎಲ್ಲಿ ಆ ಉಪ್ಪಿಟ್ಟು ಮಾಡೋ ಮುದುಕಿ? ನಾನಿಲ್ಲಿದ್ದೀನಿ. ಆಹಾ, ಅದು ಸರಿ ಅನ್ನೋ. ಹೌದಾ ಕೃಷ್ಣ, ಎಲ್ಲ ಸರಿ ಆಗೋಯ್ತು. ನಮ್ಮ ಹತ್ರ ಇನ್ಮೇಲೆ ಇದೆಲ್ಲ ನಮ್ಗೆ ಯಾವ ಬೇಕಿತ್ತಾ? ತೊಂದ್ರೆನೂ ಇಲ್ಲ, ನಾವು ಧೈರ್ಯವಾಗಿ ಓಡಾಡಬಹುದು. ಏ, ಏನೋ ಏನದು? ಅಯ್ಯೋ ಚೆನ್ನಾಗಿ ಎಟ್ ಬೀಳತ್ತೆ. ಆದ್ರೂ ನೀವು ನಮ್ಮನ್ನೇ ಯಾಮರ್ಸಕ್ ನೋಡಿದ್ರಲ್ಲ. ಒಂದು ಹುಡುಗನ್ ಜೊತೆ ದೇವಸ್ಥಾನಗಳನ್ನ ಸುತ್ತುತ್ತಿದ್ರೆ ಅದನ್ ಏನಂತ ಹೇಳೋದು ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ, ಹೇಳಿ. ನಾನು ಶ್ರೀದೇವಿ ಗುರುವಾಯೂರಪ್ಪ ದೇವಸ್ಥಾನಕ್ಕೆ ಹೋಗಿದ್ದಂತೂ ನಿಜ. ಅದನ್ ಬಿಟ್ಟು ಬೇರೆ ಏನೇನೋ ಹೇಳ್ಬೇಡಿ. ಇಲ್ಲಿ ನೋಡಿ ಅಮ್ಮ, ನಾನ್ ನಿಮ್ಮ ಹತ್ರ ಕೇಳಲಿಲ್ಲ. ಶ್ರೀದೇವಿ ಏನ್ ಹೇಳ್ತೀರಾ? ನಾನಲ್ಲಿ ಹೋಗಿದ್ದೇನೋ ನಿಜಾನೇ. ಅವನ್ನ ಅಲ್ಲಿ ಭೇಟಿ ಮಾಡ್ದ? ನೋಡ್ದೆ. ನೋಡ್ದೆ ತಾನೆ? ಹಾಗಾದ್ರೆ ವಿಷಯ ಅಲ್ಲಿವರೆಗೂ ಮುಂದುವರೆದಿದೆ ಅಲ್ವಾ? ಈ ವಿಷಯ ನಾನ್ ಮೀಟಿಂಗ್ ಅಲ್ಲಿ ಹೇಳಿ ಪನಿಷ್ಮೆಂಟ್ ಮಾಡಿಸ್ತೀನಿ. ಸ್ಕೂಲಿಗೆ ಕೆಟ್ಟ ಹೆಸರು ಬರೋ ತರ ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಇದಕ್ಕೋಸ್ಕರ ನನ್ನ ಸಸ್ಪೆಂಡ್ ಮಾಡೋ ಹಾಗಿದ್ರೆ ನೀವ್ ಮಾಡ್ಬೋದು. ನಾನು ಹೋಗ್ತೀನಿ. ಯಾಕಮ್ಮ ಹೀಗ್ ಕೆಟ್ಟೋಗ್ತೀಯಾ? ಈ ಹೇಮನ್ ನೋಡು, ಎಷ್ಟು ಒಳ್ಳೆ ಗುಣ. ಅವಳು ಈ ತರ ತಪ್ಪಾದ ವಿಷಯ ಮಾಡಿದಳ? ಹೇಮಾ, ಇವಳಿಗೆ ಸ್ವಲ್ಪ ಬುದ್ಧಿ ಹೇಳು. ನಾನ್ ಯಾವಾಗ್ಲೂ ಹೇಳ್ತೀನಿ, ನನಗ್ ಯಾರ ಉಪದೇಶನೂ ಬೇಕಿಲ್ಲ. ಮಾನ ಮರ್ಯಾದೆ ಇಲ್ದಿರೋರ್ ಹತ್ರ ಏನ್ ಮಾತಾಡೋದು? ಅದನ್ನೇ ನಾನು ಹೇಳ್ತಾ ಇರೋದು. ಮಾನ ಮರ್ಯಾದೆ ಇಲ್ದಿರೋ ಹತ್ರ ಏನ್ ಸ್ವಲ್ಪ ಮಾತಾಡೋದು? ನಿಲ್ಲಿ. ಕೆಲ್ಸ ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಯಾರತ್ರಾದ್ರೂ ಬೆಟ್ ಕಟ್ಟಿದ್ಯಾ? ಇಲ್ಲಂದ್ರೆ ಬಿಸ್ಕೆಟ್ ಎಲ್ಲ ಎತ್ಕೊಡು, ಹೋಗು ಹೋಗು. ನಾನೇನ್ ಕೇಳ್ತಾ ಇದ್ದೀನಿ? ಕುಟುಂಬ ಕೆಟ್ಟ ಹೆಸರು ತಂದ್ಕೊಟ್ರೆ ಅಷ್ಟೇ. ಯಾರೇ ಅವನು? ನಿಮ್ ಹತ್ರ ಯಾರಿದನ್ ಹೇಳಿದ್ದು? ಅದ್ಯಾರಾದ್ರೂ ಆಗಿರ್ಲಿ, ಅವನ್ ಯಾರು ಅಂತ ನಿಂಗ್ ಗೊತ್ತಾ? ಯಜಮಾನ್ರು ನಿಮ್ಗೆ ತಪ್ಪಾಗಿ ಹೇಳಿದಾರೆ. ಇವಳು ಯಾವತ್ತೂ ಅಂತ ತಪ್ಪು ಕೆಲ್ಸ ಮಾಡೋದಿಲ್ಲ. ನೀನ್ ಸಪೋರ್ಟ್ ಎಲ್ಲ ಮಾಡ್ಬೇಡ, ಅವಳು ಬಾಯಿ ಬಿಡ್ಲಿ. ನಿಜ ಏನು ಅಂತ ಅಣ್ಣನ ಹತ್ರ ನೀನೇ ಹೇಳು. ನಿಜಾನೇ, ನನಗವ್ರಂದ್ರೆ ತುಂಬಾ ಇಷ್ಟ. ಅವ್ರಿಗೂ ನಾನಂದ್ರೆ. ಏನಿವಾಗ ತಪ್ಪು ಮಾಡಿದ ಆ ಮನುಷ್ಯನ ಇಲ್ಲ ನಾವ? ಏನಾಯ್ತು ಶ್ರೀದೇವಿ ನಿನ್ಗೆ? ಒಳ್ಳೆ ಸಂಬಂಧ ನಾವು ಹುಡುಕ್ತಿದ್ವಲ್ಲ, ಕಾಲಿಲ್ದೇ ಇರೋನ್ ಯಾಕ್ ಬೇಕು? ಅವ್ರಿಗೆ ಕಾಲಿಲ್ದೆ ಹೋದ್ರು ನಾನು ಅವ್ರನ್ನ ಪ್ರೀತಿಸಿದೀನಿ. ನನಗ್ ಜೀವನ ಅಂತ ಒಂದಿದ್ರೆ ಅದು ಅವ್ರ ಜೊತೆನೆ ಆಗಿರ್ಬೇಕು. ಅದು ನಿನ್ ಕನ್ಸಲ್ಲೂ ಅನ್ಕೋಬೇಡ. ಆ ಡ್ರಿಲ್ ಮಾಸ್ಟರ್ ಸಂಬಂಧನ ನಾವೀಗ್ಲೇ ಫಿಕ್ಸ್ ಮಾಡೋಣ. ಅದು ನಡೆಯಲ್ಲ. ನಡೆಯೋದಿಲ್ವಾ? ಮನೆಯೆಲ್ಲ ಸರಿ ಮಾಡಿಸಿ ಕರೆಂಟ್ ಎಲ್ಲ ತಗೋಬೇಕು ಅಂತ ಆಸೆ ಇದೆ. ಅದೃಷ್ಟವಶ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿದೆ. ಇದನ್ನ ಹಾಕೊಂಡು ನಡೆಯೋವಾಗ ನಿಂಗೆ ನೋವಿದ್ಯಾ? ಇಲ್ಲ, ಅವನಿಗೆ ಯಾವ ನೋವೂ ಇಲ್ಲ. ಅವನ್ಗದು ಸ್ವಂತ ಕಾಲ್ ತರಾನೆ. ಮುಂದಿನ ತಿಂಗಳು 1ನೇ ತಾರೀಕೆ ನಾನು ಕೆಲ್ಸದ ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಡೆಹ್ರಾಡೂನ್ಗೆ. ಅದಕ್ಕೂ ಮುಂಚೆ ಈ ಮದ್ವೆ ಮಾಡೋದಕ್ಕೆ ಸಾಧ್ಯನಾ? ಇನ್ 20 ದಿವಸ ಇದೆ ಅಷ್ಟೇ, ಅಷ್ಟ್ರಲ್ಲಾಗುತ್ತಾ? ನಾನಂತೂ ಓಪನೆ. ಎಲ್ಲಾ ವಿಷಯನೂ ಇದ್ದಾಗ ಹೇಳೋದೆ ನನ್ ಕರ್ತವ್ಯ. ಮುಚ್ಚದೆ ಹೇಳ್ಬಿಡಿ, ನಮ್ಗಿರೋದು ಒಬ್ನೇ ಒಬ್ಬ ಮಗ ತಾನೆ. ನಿಜ ಹೇಳ್ಬೇಕಂದ್ರೆ ನನ್ಗೀ ಮದುವೆ ಇಷ್ಟ ಇಲ್ಲ. ನನ್ನ ಇಷ್ಟದ ಪ್ರಕಾರ ಯಾವುದೂ ನಡೆಯೋದಿಲ್ಲ. ಹಾಗೆ ಮುಂದೆ ಒಂದೊಳ್ಳೆ ಕುಟುಂಬದ ಹುಡುಗ ಸಂಬಂಧ ಇದೆ. ಒಬ್ಬ ಡ್ರಿಲ್ ಮಾಸ್ಟರ್ ಮನೆ ಪಕ್ಕ. ಇವತ್ತೇ ಅಂದ್ರು ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದಾನೆ. ಅಲ್ಲ, ಹಾಗಂತ ಅವಸರ ಏನಿಲ್ಲ. ಅದು ವ್ಯಾಪಾರ ಆಗೋವರೆಗೂ, ಮನೆ ರೆಡಿ ಆಗೋವರೆಗೂ, ಮತ್ತೆ ಕರೆಂಟ್ ಬರೋವರೆಗೂ ನನ್ನ ಕೈಲಿ ವೇಟ್ ಮಾಡಕ್ಕಾಗಲ್ಲ. ಅಯ್ಯೋ, ಹಾಗೆ ಹೇಳ್ಬೇಡಿ. 25ನೇ ತಾರೀಕು ಒಂದು ಮುಹೂರ್ತ ಇದೆ ಅಂತ ಹೇಳಿದ್ರಲ್ಲ, ಅವತ್ತು ಗುರುವಾಯೂರಲ್ಲಿ ಮದ್ವೆ ಮಾಡ್ಸಕ್ಕೆ ನಾವು ಒಪ್ಕೋತೀವಿ ಅಲ್ವಾ ಅಮ್ಮ? ಹಾಗಾದ್ರೆ ಈ ಬುಧವಾರ ನಾರಾಯಣ ಮತ್ತೆ ನೀವು ನಮ್ಮ ಮನೆಗೆ ಬಂದ್ಬಿಡಿ. ಹುಡುಗಿ ನೋಡೋ ಶಾಸ್ತ್ರ ಬೇರೆ ಇರುತ್ತಲ್ಲ. ಮೆಕ್ಕಿರೋ ವಿಷಯ ಎಲ್ಲ ಅಲ್ಲೇ ಮಾತಾಡೋಣ. ಸರಿ. ನಾನ್ ಸ್ವಲ್ಪ ರಫ್ ಮನುಷ್ಯ ಅಂತ ಎಲ್ರೂ ಹೇಳ್ತಾರೆ. ವಿಷಯ ಎಲ್ಲ ಓಪನ್ ಆಗಿ ಹೇಳ್ತೀನಿ ಅಲ್ವಾ, ಅದಕ್ಕೆ. ಅಯ್ಯೋ, ನಮ್ಗಾಗ ಅನಿಸ್ಲೇ ಇಲ್ಲ. ನಮಗೂ ಅನ್ಸಿಲ್ಲ. ಹಾಗಾದ್ರೆ ಬುಧವಾರ ಸಿಗೋಣ. ಹಾ.
ಒಂದು ಸಿಸರ್ ಕೊಡು. ಸಿಕ್ಕಿರೋದು ಒಳ್ಳೆ ಲಾಟ್ರಿನೇ. ಯಾವುದು? ಕೇಳ್ಪಟ್ಟೆ. ಮನೇಲೆಲ್ಲ ಮಾತಾಡಿ ಆಯ್ತು, ಇಬ್ಬರಿಗೂ ಸಂಬಂಧ. ನಾಳೆ ಬೇರೆ ಹೆಣ್ಣು ನೋಡಕ್ ಹೋಗ್ತಾ ಇದ್ಯಾ? ಹುಡುಗಿನ ಇದ್ರ ಮುಂಚೆ ನೋಡೇ ಇಲ್ವಲ್ಲ ನಾವು. 10 ವರ್ಷದಿಂದ ನಾನು ಒಂದು ದೊಡ್ಡ ಅಂಗಡಿ ಓಪನ್ ಮಾಡೇ ಇದ್ದೀನಿ. ಈ ಕೆಟ್ಟ ಹೆಸರು ಬಿಟ್ಟು ಇದುವರೆಗೂ ಒಂದು ಒಳ್ಳೆ ಹುಡುಗಿ, ಅದು ಅಲ್ಲದೆ ರೊಮ್ಯಾನ್ಸ್ ಬ್ಯೂಟಿ ಸ್ಟೋರ್. ತಗೊಳ್ಳೋ, ಇದನ್ನ ಇಟ್ಕೋ. ಏನಿದು? ಈ ಅಣ್ಣನಿಂದ ಒಂದು ಗಿಫ್ಟ್. ಗಿಫ್ಟಾ? ಮದ್ವೆ ಗಿಫ್ಟ್ ಅಂತ ಅನ್ಕೋ. ಒಂದ್ ಕಟಿಂಗ್ ಹಾಕ್ಯಾ? ಅಯ್ಯೋ, ನಾನ್ ತಿನ್ನೋದಿಲ್ಲ. ಹೊಡಿಬೇಡ. ಅಂಗಡಿ ಬಾಗ್ಲು ಮುಚ್ಚೋವರೆಗೂ ನಾನು 2 ಪೆಗ್ಗು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಡ್ತೀವಲ್ವ ನಾವು. ಬೇಕು ಅಂದ್ರೆ ಹೇಳು, ಇಲ್ಲಿ ಅಂಗಡಿಯಲ್ಲಿದೆ. ಅಯ್ಯೋ, ನಾನ್ ತಿನ್ನೋದಿಲ್ಲ ಕುಮಾರಣ್ಣ. ಹಾಗಾದ್ರೆ ಗುಡ್ ನೈಟ್. ಗುಡ್ ನೈಟ್. ತುಂಬಾ ಜೋರಾಗಿ ಮಾಡ್ತಾ ಇದಾರೆ ನಮ್ಮ ಅಧ್ಯಕ್ಷರ ಹುಡುಗರು. ನನಗೂ ಸಂಭಾಳಿಸೋದಕ್ಕಾಗಲ್ಲ, ಯಾವಾಗ ಹೇಗಿರ್ತಾರೆ ಅಂತಾನೂ ಗೊತ್ತಾಗಲ್ಲ. ಬೇಗ ಅಂಗಡಿ ಮುಚ್ಕೊಂಡು ಮನೆಗೆ ಹೋಗು. ಒಂದ್ ಅಂಗಡಿ ತೆಗೆಸ್ಕೊಟ್ಬಿಟ್ಟು ಮನುಷ್ಯನ್ ಇಷ್ಟೊತ್ತು ಕುಡ್ಸೋದಾ? സോഡയൊന്നും വേണ്ട, അവിടെ പരിപാടിയൊക്കെ കഴിയാറായി. നീ കടയടച്ചു. ಸರಿ. ಆ ಗೋಣಿ ಯಾಕೆ? ದೇವ್ರ ಆಶೀರ್ವಾದ ಇರೋದಕ್ಕೇನೆ ಇಂಥ ಒಳ್ಳೆ ಹುಡುಗಿ ನಿನಗ್ ಸಿಕ್ಕಿರೋದು. ಇದೆಲ್ಲ ಹಿರಿಯರ್ ಮಾಡಿರೋ ಪುಣ್ಯದಿಂದನೇ ಆಗಿದ್ದು. ಏನೋ ಮಾಡ್ತಾ ಇದ್ಯಾ? ಏನಿದೆಲ್ಲ? ಏನ್ ವಾಸನೆ ಇದು? ಇದು ಸ್ಪ್ರೇ ಅಂತ ಅಜ್ಜಿ. ಏನಪ್ಪ ಇದು? ನಿನ್ ತಲೆ ಬಗ್ಸು, ವಿಭೂತಿ ಹಚ್ಕೊಂಡು ಹೋಗು. ಯಾರಾದ್ರೂ ಕೇಳಿದ್ರೆ ಎಲ್ಲಿ ಹೋಗ್ತಿದ್ಯಾ ಏನು ಅಂತ ಕತೆ ಹೇಳ್ಕೊಂಡು ನಿಂತ್ಕೋಬೇಡ, ಗೊತ್ತಾಯ್ತಾ? ಮತ್ತೆ ಮತ್ತೆ ಕರಿಬಿಡಿ. ಅಪ್ಪ ತಂದೆ ಕೃಷ್ಣ. ಸುಂದರಿಪುರ 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 ಹೋಗೋರು ಬರ್ಬೇಕು. ಗಾಡಿ ಹೊರಡುತ್ತೆ ಆದಷ್ಟು ಬೇಗ. ಸುಂದರಿಪುರ ಸುಂದರಿಪುರ ಬೇಗ ಬನ್ನಿ, ಬೇಗ ಬನ್ನಿ. ಅತಿ ಅತಿ ಹೋಗುತ್ತೆ. ಶ್ರಾವಣ ಮಾಸ ಬರ್ತಾ ಇದೆ. ಸುಂದರಿಪುರ ಸುಂದರಿಪುರ ಫಿಕ್ಸ್ ಆಗಿ ವಾಪಸ್ ಬಂದ್ರೆ ನೀನ್ ಅದಕ್ಕೂ ಕಾಯ್ಬೇಡ. ಬನ್ನಿ ಬನ್ನಿ, ಎಲ್ಗೋಗ್ಬೇಕು? ಹೋಗುತ್ತೆ ಅತ್ತೆ. ಒಂದ್ ಬನ್ನಿ ಬನ್ನಿ, ಇಷ್ಟಪಡೋದು, ಈಗ ಹೊರಡುತ್ತೆ. ನಮ್ಮನ್ನ ಇಷ್ಟಪಡೋದು, ಯಾರಿಗೂ ಕಾಯಲ್ಲ ನಾವು. ಅದು ಮನೇಲಿರೋರು ಒಪ್ಕೊಳ್ಳೋದು. ಇದನ್ನೇ ತಾನೇ ನಾರಾಯಣ ಅದೃಷ್ಟ ಅಂತ ಅನ್ನೋದು. ಸುಂದರಿಪುರ ಸುಂದರಿಪುರ ಯಾರೇ? ಸುಂದರಿಪುರ. ಇದೆಲ್ಲ ನಡೆಯೋದಿಕ್ಕೆ ಅಯ್ಯೋ, ಪೊಲೀಸ್ ಅವ್ರು ಬಂದಿದ್ದಾರೆ ಇಲ್ಲಿ. ಏನಾಯ್ತಣ್ಣ? ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದೆಲ್ಲ ಯಾಕ್ಬೇಕು? ಸ್ಕೂಲಲ್ಲಿ ಹೇಮಾ ಟೀಚರ್ ಇದ್ರಲ್ಲ, ಅವ್ರ ಬಾಡಿ ಕೆರೆಯಲ್ಲಿ ಸಿಕ್ಕಿದ್ಯಂತೆ. ಅವರೇ ಸತ್ತೋದ್ರ ಇಲ್ಲ ಯಾರಾದ್ರೂ ಕೊಲೆ ಮಾಡಿದಾರ? ಯಾರಿಗೂ ಗೊತ್ತಿಲ್ಲ.
ಯೋ ಇಲ್ಲಿ ಬಾ ಇಲ್ಲಿ. ಈ ಅಂಗಡಿ ಯಾರ್ದು? ನಾರಾಯಣ ಅವ್ರದ್ದು. ಯಾವ ನಾರಾಯಣ? ಮೇಲಿನ ಮನೆ. ಹಾ ಸರಿ, ಎಲ್ಲಿ ಅವನು? ಅಲ್ಲಿ ನೋಡಿ. ಏ ಬಾ ಇಲ್ಲಿ ನೀನು. ಹಾ ನೀನೇ ಬಾ ಇಲ್ಲಿ. ಏನ್ ವಿಷಯ? ಎದ್ದೇಳ್ಬೇಡಿ ನೀವು, ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಾನ್ ಕೂತ್ಕೊಳ್ಳಿ ಬರ್ತೀನಿ ರೀ. ಕೂತ್ಕೊಳ್ಳಿ. ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳು, ಆಯ್ತಾ? ಆ ಕಡೆ ಹೋಗ. ಈ ಅಂಗಡಿ ನಿಂದೇನಾ? ಹೌದು. ಇವತ್ತು ಯಾಕೆ ಅಂಗಡಿ ತೆಗ್ದಿಲ್ಲ? ತೆಗ್ದಿಲ್ಲ. ಮುಚ್ಚಿರೋದಕ್ಕೆ ಕೇಳಿದ್ದು, ಯಾಕೆ ತೆಗ್ದಿಲ್ಲ ಅಂತ ಕೇಳಿದ್ದು. ನಾನು ಸಿಟಿಗೆ ಹೋಗ್ತಿದ್ದೆ. ಏನಕ್ಕೆ? ಅಂಗಡಿಗೆ ಸಾಮಾನ್ ತರೋದಕ್ಕೆ ಟೌನ್ಗೆ ಹೋಗ್ತಾ ಇದ್ದಾನೆ. ನೀನ್ ಯಾರು? ರೊಮ್ಯಾನ್ಸ್ ನಿನ್ ಹತ್ರ ಕೇಳಿದ್ನಾ? ಯಾಕೆ ಅಂಗಡಿ ತೆಗ್ದಿಲ್ಲ ಅಂದೆ. ಹಾ ಹತ್ತು, ಮಿಕ್ಕಿದ ಸ್ಟೇಷನ್ ಅಲ್ಲಿ ಮಾತಾಡೋಣ. ಏನು ಗೊತ್ತಿಲ್ಲ. ಕುಮಾರಣ್ಣ. ನೈನಚ್ಚು. ಇದು ಯಾರ್ ಸೀರೆ ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಇದಕ್ ಮುಂಚೆ ಇದು ನೋಡೇ ಇಲ್ವಾ? ಇಲ್ಲ ಸರ್. ಇದು ಗೊತ್ತಿಲ್ಲ. ಗೊತ್ತಿಲ್ಲ. ಇದು ನೋಡಿದ್ಯಾ? ಇಲ್ಲ ಸರ್. ಇಲ್ಲ. ಇದು ಗೊತ್ತಿಲ್ವಾ? ಇಲ್ಲ ಸರ್. ಮೈ ತುಂಬಾ ಹೀಗೆ ಸೆಂಟ್ ಹಾಕೊಂಡ್ರೆ ಪೊಲೀಸ್ ನಾಯಿಂದ ತಪ್ಪಿಸ್ಕೋಬಹುದು ಅಂತ ಯಾರೋ ಹೇಳಿದ್ ನಿನಗೆ? ಅದು ನಾನು ಸುಮ್ಮನೆ ಹಾಕೊಂಡಿದ್ದು. ಇವತ್ತು ಯಾಕೆ ನೀನು ಅಂಗಡಿ ತೆಗ್ದಿಲ್ಲ? ನಾನು ಒಂದು ಜಾಗಕ್ಕೆ ಹೋಗ್ತಿದ್ದೆ. ಯಾವ ಜಾಗಕ್ಕೆ? ಸಾಮಾನು ತರೋದಕ್ಕೆ ಸಿಟಿಗೆ. ಸಾಯಿಸಿದ ಮೇಲೆ ನೀರಲ್ಲಿ ಹಾಕೋದಕ್ಕೆ ನಿನಗೆ ಯಾರು ಸಹಾಯ ಮಾಡಿದ್ದು? ಕೊಲೆನಾ? ಯಾರು? ಎಲ್ಲಿ ಜಾಗ ಬಿಡಿ. ಅಯ್ಯೋ ಮಗನೇ, ಮಗುಗೆ ಏನಾಯ್ತು? ಕೃಷ್ಣ ದೇವ್ರೆ, ನಾರಾಯಣ, ಏನಾಯ್ತು? ಏನಿದು? ನಾರಾಯಣ, ನಿಮ್ಗೆ ನಿಂತ್ಕೊಳ್ಳಿ. ಅಯ್ಯೋ, ಒಂದಿರ್ವೇನ್ ಕೂಡ ಸಾಯಿಸ್ತಿರೋ ನನ್ ಮಗ ಯಾವ ತಪ್ಪು ಮಾಡಿದ್ದಾನೆ ಅಂತ ಹೇಳಿ. ಸರ್, ಮದ್ವೆ ವಿಷಯವಾಗಿ ಮಾತಾಡೋಕೆ ಹುಡುಗಿ ಮನೆಗೆ ಹೋದವನು ಇವಾಗ ನೋಡಿದ್ರೆ ಇಂಥ ಪರಿಸ್ಥಿತಿಲಿ ನೋಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಹೇಳಿದೆ? ಮದ್ವೆ ವಿಷಯ ಮಾತಾಡೋಕೆ. ನೀನ್ ನನ್ನ ಹತ್ರ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಯೋ? ನಿಜ ಹೇಳೋ. ಹೇಮ ಟೀಚರ್ನ ಕೊಂದಿರೋದು ನೀನ್ ತಾನೆ? ಅಯ್ಯೋ, ನನಗೇನು ಗೊತ್ತಿಲ್ಲ ಸರ್. ನಿಜ ಹೇಳಿದ್ರೆ ನಿನಗೆ ಒಳ್ಳೇದು, ಇಲ್ಲಾಂದ್ರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಸರ್ ಇಲ್ಲಿ ನೋಡಿ ಸರ್, ನನ್ನ ನಿಮ್ ಸ್ವಂತ ತಂಗಿ ಅನ್ಕೊಳ್ಳಿ. ಇವನಿಗೆ ಕಾಯಿಲೆ ಬಂದು ಕಾಲ್ ಮುರಿಬೇಕು ಅಂದಾಗ ನಾವೇ ಡಾಕ್ಟರ್ ಹತ್ರ ಹೇಳಿದ್ವಿ, ಕಾಲ್ ಮುರಿಬೇಡಿ, 3 ತಲೆ ಕೊಡ್ತೀವಿ ಅಂತ. ಅದೇ ಮಾತನ್ನ ನೀವು ಹೇಳ್ತಾ ಇದ್ದೀವಿ ಸರ್. ನಮಗ್ ಬೇಕಾದ್ರೆ ಶಿಕ್ಷೆ ಕೊಡಿ. ಇನ್ನೊಬ್ರು ಅಜ್ಜಿ ಹುಷಾರಿಲ್ಲ ಮನೇಲಿ ಮಲಗಿದ್ದಾರೆ. ಸುಮ್ಮನೆ ನನಗೆ ಕೊಲೆ ಮಾಡಿದ್ನಲ್ಲ. ಹಾ, ನಾವು ಕಂಡು ಹಿಡಿತೀವಿ. ಈಗ ಹೋಗೋ, ಕರ್ದಾಗ ಬರ್ಬೇಕು. ಸ್ಟೇಷನ್ ಏರಿಯಾ ಬಿಟ್ಟು ಹೋಗ್ಬಾರ್ದು. ಸರಿ ಸರ್. ಆ ರೈಟ್ರ ಹತ್ರ ಸಹಿ ಹಾಕ್ಬಿಟ್ಟು ಹೋಗೋ. ನಿನ್ನ ಬಿಟ್ಬಿಟ್ಟೆ ಅನ್ಕೋಬೇಡ. ನಿಜವಾಗ್ಲೂ ನೀವು ನಮ್ಗೆ ದೇವ್ರ ತರ. ನೀವೇ ನಮ್ಮ ಪಾಲಿನ ದೇವ್ರು. ದೇವ್ರ ಹತ್ರ ಕೇಳಿದ್ರೆ ಏನಾದ್ರೂ ಅವ್ರು ಉತ್ತರ ಹೇಳ್ತಾರ ಹೇಳಿ? ಆದ್ರೆ ನಾನು ಉತ್ತರ ಹೇಳ್ತೀನಿ. ಈ ಹುಡ್ಗ ಯಾಕೆ ಇಂಥ ಕೆಲ್ಸ ಎಲ್ಲ ಮಾಡ್ಬೇಕು? ಅಯ್ಯೋ,
ನಮ್ ಹುಡ್ಗ ಹಾಗೆಲ್ಲ ಮಾಡೋದಿಲ್ಲ. ಇಲ್ಲ ಇಲ್ಲ ಅದೆಲ್ಲ ಸುಳ್ಳು. ನಿಮ್ಮ ಈ ಹುಡುಗ ಆ ನರ್ಸರಿ ಟೀಚರ್ನ ಕರ್ಕೊಂಡು ಗುರುವಾಯೂರೆಲ್ಲ ಸುತ್ತಿದ್ದು ಊರ್ ಪೂರ್ತಿ ಗೊತ್ತಾಗಿದೆ ಅಮ್ಮ, ಗೊತ್ತು ತಾನೆ? ಅದು ಸಣ್ಣ ತಪ್ಪಲ್ವ ತಂಗಿ? ಅವತ್ತು ನಾವೆಲ್ಲರೂ ಅವನ್ ಜೊತೆ ಬೇಡ ಬೇಡ, ಮಾನ ಮರ್ಯಾದೆಯಿಂದ ನಡ್ಕೊಳ್ಳೋ ಯಾರನ್ನಾದ್ರೂ ಪೊಲೀಸ್ ಅವರು ಸ್ಟೇಷನ್ ಅಲ್ಲಿ ಕೂರಿಸ್ತಾರ? ಅದೆಲ್ಲ ಹಾಳಾಗೋಗ್ಲಿ. ನಾನೀಗ ಏನ್ ಮಾಡ್ಬೇಕು? ಹೇಳ್ಬೇಕು ಅಂದ್ರೆ ನಮಗ್ ಸ್ವಂತದವ್ರು ಅಂತ ಯಾರೂ ಇಲ್ಲ. ನೀವೇ ನಮ್ಗೆ ಉಪದೇಶ ಮಾಡ್ಬೇಕು. ಇಷ್ಟು ದಿನ ನನ್ನ ಉಪದೇಶ ಕೇಳ್ಕೊಂಡ ನಿನ್ ಮಗ ಇದನ್ನೆಲ್ಲ ಮಾಡಿದ್ದು? ಹುಡುಗಿನ ಹಾಳ್ ಮಾಡಿ ಹೆಣನ ಗೋಣಿ ಚೀಲದಲ್ಲಿ ಕಟ್ಟೇಸಿ ಅಂತ ನಾನ್ ಹೇಳದ್ನ? ಅಯ್ಯೋ ದೇವ್ರೆ, ನನ್ ಮಗ ಆತರ ಏನು ಮಾಡಿಲ್ಲ. ಅಯ್ಯೋ, ಅಂದ್ರೆ ಸಾಯಿಸಿದ್ ಇವನಲ್ಲ? ಅಯ್ಯೋ, ನಾನು ಹೇಮ ಟೀಚರ್ನ ಸರಿಯಾಗಿ ನೋಡೇ ಇಲ್ಲ ಯಜಮಾನ್ರೆ. ಏ, ನೋಡ್ದೇನೆ ಆ ಟೀಚರ್ ನಿನ್ಗೆ ಮಿಕ್ಸಿನ ಕೊಡ್ಸದ್ರಾ? ಮಿಕ್ಸಿ? ಏನು ಹೇಳ್ಬೇಡ. ನೀನ್ ನಿರಪರಾಧಿ ಅಂದ್ರೆ ಪೊಲೀಸ್ ಹತ್ರ ನೀನ್ ಏನು ಬಾಯ್ ಬಿಡ್ಬಾರ್ದು. ಅನಾವಶ್ಯಕವಾಗಿ ಬಾಯ್ ಬಿಟ್ರೆ ಅವರು ನಿನ್ನ ಇನ್ನೊಂದು ಕಾಲನ್ನು ಹೊಡೆದಾಕ್ತಾರೆ. ಒಂದು ಕಾಲನೇ ನಾನ್ ತುಂಬಾ ಕಷ್ಟಪಟ್ಟು ಕೊಡ್ಸಿದೀನಿ, ಅರ್ಥ ಆಯ್ತಾ? ಯಜಮಾನ್ರೆ, ನಿಮ್ ಮಗ ತುಂಬಾ ಏನು ಒಳ್ಳೆಯವನಲ್ಲ ಅಂತ ನನಗ್ ಗೊತ್ತು. ನೀವ್ ಬಂದಿದ್ದಾರಿ ನೆನ್ಪಿದ್ಯಲ್ಲ? ನಡೆಯೋದಕ್ಕೆ ಏನಾದ್ರೂ ಕಷ್ಟ ಇದೆಯಾ? ಲವ್, ನಿನ್ನೆ ಕೇಳಿದ್ದು. ಇಲ್ಲ. ಹಾಗಾದ್ರೆ ಬಂದಿದ್ದಾರಿಯಲ್ಲೇ ವಾಪಸ್ ಹೋಗು. ಇನ್ಮೇಲೆ ಈ ವಿಷಯವಾಗಿ ಇಲ್ಲಿ ಬರಬಾರ್ದು. ಗಂಡು ಮಗುಗೆ ಅಪಾಯ ಇದೆ ಅಂದಿದ್ದು ನಿಜನಾ ದೇವ್ರೆ? ಹಾಗೇನಾದ್ರೂ ಆದ್ರೆ ನಾವೆಲ್ಲರೂ ಸೇರಿ ವಿಷ ಕುಡಿದು ಸತ್ತೋಗ್ಬಿಡೋಣ. ಯಾರು ಇಲ್ವಾ ಮನೇಲಿ? ಅಲ್ಲ, ಯಾರು ಬಂದಿದಾರ್ ನೋಡು. ಬನ್ನಿ, ಒಳಗ್ ಬಂದ್ ಕೂತ್ಕೊಳ್ಳಿ. ಅವನೆಲ್ಲಿದ್ದಾನೆ? ನಾರಾಯಣ. ಒಳಗ್ ಬಚ್ಚಿಟ್ಕೊಂಡಿದ್ಯಾ ನೀನು? ಇಲ್ಲಿಂದ ಹೊರಟಿದ್ದೆ, ಆದ್ರೆ ಅಲ್ಲಿಗೆ ಬರಕ್ಕಾಗ್ಲಿಲ್ಲ. ಅದೇನೋ ಬೇಕಾಗಿಲ್ಲ, ಎಲ್ಲ ವಿಷಯನೂ ಗೊತ್ತು. ಯಾವ ತಪ್ಪು ಮಾಡಿಲ್ಲ ನನ್ ಮಗ. ಪೊಲೀಸ್ ನಾಯಿ ಇವನ್ ಅಂಗಡಿ ಹತ್ರನೇ ಹೋಗಿರೋದು. ಅವನ್ನ ಕೇಳಿದ್ರೆ ಅವನ್ ಏನ್ ಹೇಳ್ತಾನೆ? ಕೇಸ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ, ಅದೇ ನಿಜ. ಸತ್ಯ ಏನು ಅಂತ ಊರವ್ರು ಹೇಳಿದ್ದಾರೆ. ಏನದು ಸತ್ಯ? ಏನ್ ಸತ್ಯ ಊರವ್ರು ಹೇಳಿರೋದು? ಅದನ್ನ ನನ್ ಬಾಯಿಂದ ಹೇಳ್ಬೇಕಾ? ಅದ್ ಹೇಳೋದಿಕ್ಕೆ ಚೆನ್ನಾಗಿರಲ್ಲ. ಶ್ರೀದೇವಿ ಏನಾದ್ರೂ ಹೇಳಿದ್ಲ? ಶ್ರೀದೇವಿ ಬಗ್ಗೆ ವಿಚಾರಿಸೋದು ಅವಶ್ಯಕತೆ ಇಲ್ಲ. ನಮ್ ಸಂಬಂಧ ಮುರಿದೋಯ್ತು ಅಂತ ಇಲ್ಲಿಗೆ ಹೇಳೋದಿಕ್ ಬಂದೆ. ಏನಪ್ಪ ಇವಾಗ ಹೀಗ್ ಮಾತಾಡ್ತಿದ್ದೀರಾ? ಅವ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರಲ್ಲ. ಇಷ್ಟನಾ? ಕೊಲೆ ಮಾಡ್ದವನ್ಗೆ ಏನ್ ಶಿಕ್ಷೆ ಅಂತ ಗೊತ್ತಾ? ಅಯ್ಯೋ ಅಯ್ಯೋ ದೇವ್ರೆ. ಇವಾಗ ಜೀವಂತವಾಗಿ ಒಂದು ಟೀಚರ್ ಇದ್ದಾರಲ್ಲ, ಅವ್ರ ಹೆಸರೇನು? ಓ, ನನ್ ನಾಲ್ಗೆಯಲ್ಲೇ ಇದೆ. ಶ್ರೀದೇವಿ. ಅವಳ ಹತ್ರ ವಿಚಾರಿಸ್ದ? ಸಂದೇಹಪಟ್ಟ ಎಲ್ಲರನ್ನೂ ವಿಚಾರಿಸಿದ್ದಾಯ್ತು, ಆದ್ರೆ ಯಾಕೆ ಕೊಲೆ ಮಾಡಿರೋದು ಅಂತ ಗೊತ್ತಿಲ್ಲ. ಅವನು ಎಂತಕ್ ಕೊಂದ ಅಂತ ನನಗ್ ಗೊತ್ತು. ಯಾರು ಕೊಲೆ ಮಾಡಿರೋದು ಅಂತಿದ್ದೀರಾ? ನಾನ್ ಅದನ್ನೆಲ್ಲ ಹೇಳಲ್ಲ ಸರ್ಕಲ್ ಇನ್ಸ್ಪೆಕ್ಟರ್. ಸರ್ಕಲ್ ಆಗಿಲ್ಲ, ಇನ್ನು ಸಬ್ ಇನ್ಸ್ಪೆಕ್ಟ್ರೆ. ಇರ್ಲಿ, ಸತ್ತವಳು ಬೇಕಾಗಿರೋ ಹುಡುಗಿನೇ. ಸಾಯಿಸಿದವನು ಅವನು ಕೂಡ ನಮಗ್ ಬೇಕಾದವನು. ಅವನ್ಗೆ ಪ್ಲಾಸ್ಟಿಕ್ ಕಾಲ್ ಕೊಡ್ಸಿದ್ದು, ಅಂಗಡಿ ಇಟ್ಕೊಟ್ಟಿದ್ದು ಎಲ್ಲ ನಾನೇ. ಅವನು ಯಾಕೆ ಹೇಮ ಅನ್ಕೊಳ್ಬೇಕು? ಅದನ್ನ ಅವನ ಹತ್ರ ಕೇಳ್ಬೇಕಲ್ವಾ? ನಾನ್ ಅದನ್ನೆಲ್ಲ ಹೇಳಲ್ಲ. ಏನ್ ಇನ್ಸ್ಪೆಕ್ಟರ್ ನೀವು? ಸಬ್ ಇನ್ಸ್ಪೆಕ್ಟರ್. ನಮಗ ಅನುಮಾನ ಇರೋದು ಅವನ ಮೇಲೇನೆ. ಮೊದ್ಲು ಅವನು ಹೇಮಾ ಜೊತೆ ಗುರುವಾಯೂರ್ಗೆ ಟ್ರಿಪ್ಗೆ ಹೋಗಿದ್ದ, ಅದು ತಪ್ಪು ಮಾಡೋದಕ್ಕೆ. ಮತ್ತೆ ಅವನು ಇನ್ನೊಂದು ಟೀಚರ್ನ ಪ್ರೀತಿಸ್ತಿದ್ದೀನಿ ಅಂತ ಆ ಟೀಚರ್ ಇವನ್ಗೆ ಮಿಕ್ಸಿ ಕೊಡೋದು, ಇವನ್ ಅದ್ರಲ್ಲಿ ಜ್ಯೂಸ್ ಮಾಡೋದು. ಇವನಲ್ಲಿ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಂಗೇ ಇದೆ. ಅದೆಲ್ಲ ಬಿಡಿ, ನೀವೊಂದ್ ಮಾಡಿ, ಅವನ್ನ ಮತ್ತೆ ಆ ಸಾಯ್ದೆ ಇರೋ ಟೀಚರ್ನ ರುಬ್ಬಿದ್ರೆ ಎಲ್ಲ ಹೊರಗೆ ಬರುತ್ತೆ.
ನಾನು ಅನ್ಕೊಂಡಿದ್ದೆ ನಾನು ಯಾವತ್ತೂ ನಿನ್ನ ನೋಡೋದೇ ಇಲ್ಲ ಅಂತ. ನನ್ನನ್ನು ನೀವು ತಪ್ಪಾಗಿ ತಿಳ್ಕೊಂಡ್ರಲ್ಲ. ನಿನ್ನ ನೋಡಕ್ ಬರಲ್ಲ ಅಂತ ಅಮ್ಮ, ಅಜ್ಜಿ, ಮುತ್ತಜ್ಜಿ ಎಲ್ಲರೂ ಹೇಳ್ತಿದ್ರು. ನಾನು ಅನ್ಕೊಂಡೆ ನೀನು ನನ್ನ ದ್ವೇಷ ಮಾಡ್ತಿರ್ತೀಯ ಅಂತ. ಅಲ್ವಾ? ಕೆಲ್ಸ ಬಿಟ್ಟೆ ಹೌದು, ನನಗಿಷ್ಟ ಇಲ್ದಿರೋ ಕಾರಣಕ್ಕೆ. ನಾನ್ ನಿನ್ನೆ ಇಲ್ಲಿಗೆ ಬಂದೆ, ಆಗ್ಲೂ ಅಂಗಡಿ ತೆಗ್ದಿರ್ಲಿಲ್ಲ. ಇವತ್ತು ಕುಮಾರಣ್ಣ ಹೇಳಿದ್ರು ನೀವಿಲ್ಲೇ ಇರ್ತೀರಾ ಅಂತ. ಅಂಗಡಿ ಯಾಕೆ ತೆಗಿತಿಲ್ಲ? ನಾನು ಹೇಳಿದ್ನಲ್ಲ, ಮನ್ಸಲ್ಲಿ ಏನೇನೋ ಯೋಚನೆಗಳು, ಯಾವುದಕ್ಕೂ ಮನ್ಸೇ ಇಲ್ಲ. ಅದಕ್ಕೇನೆ ಅಂಗಡಿ ವ್ಯಾಪಾರ ಎಲ್ಲ. ಇವಾಗ ನಿಮಗ್ ಸಂತೋಷನಾ? ನನಗೊಂದು ವಿಚಾರ ಗೊತ್ತಾಗ್ಬೇಕು. ಈ ಕೊಲೆಯಲ್ಲಿ ನನಗೂ ಸಂಬಂಧ ಇದೆ ಅಂತ ನೀನು ನಂಬ್ತೀಯ? ಇಲ್ಲ, ನಾನು ಯಾವತ್ತೂ ಅದನ್ನ ನಂಬಲ್ಲ. ಒಳ್ಳೇದಾಯ್ತು. ಇದಕ್ಕೆ ಮೇಲೆ ಯಾರು ಏನ್ ಬೇಕಾದ್ರೂ ಹೇಳಲಿ, ನೀನ್ ನನ್ನ ಜೊತೆ ಇರ್ತೀಯಲ್ಲ. ಏಯ್, ಬಾರ ಇಲ್ಲಿ, ಬಾರ ಇಲ್ಲಿ. ಗಾಡಿ ತಿರುಗಿಸ್ಕೊ. ಏನಿ ಇವನ್ ಜೊತೆ ನಿನ್ ಕೆಡ್ಸಿರೋದು ಇವನೇ ತಾನೆ? ಸರ್, ಹಾಗೆಲ್ಲ ಮಾತಾಡ್ಬೇಡಿ. ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕೆಡಿಸಿ ಅವ್ರ ಗರ್ಭಿಣಿಯರಾದ್ಮೇಲೆ ಕೊಂದು ಗೋಣಿ ಚೀಲಕ್ಕೆ ಹಾಕಿ ಸಾಯಿಸೋ ನೀನ್ ನನ್ಗೆ ಹೇಳ್ತೀಯ? ನಾಯಿ, ಹತ್ತ ಗಾಡಿನ. ಇವರು ಯಾವ ತಪ್ಪು ಮಾಡಿಲ್ಲ ಸರ್. ಏನ್ ನಿನ್ನ ಹತ್ರ ಎಲ್ಲ ಹೇಳಿದ? ನಾನು ಸುಮ್ನೆ ಅಲ್ಲೇ ನಿಂತ್ಕೊ ಹೇಳಿದೀನಿ. ಇಲ್ಲ ಅಂದ್ರೆ ನಿನ್ನ ಸ್ಟೇಷನ್ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ನಾಯಿ ಹೊಡೆದಂಗ್ ಹೊಡಿತೀನಿ. ಹೇ, ಹತ್ತ ನಾಯಿ, ಬಾರ. ಅಯ್ಯೋ, ಬಾರ. ಅಯ್ಯೋ, ಸರ್. ನಡಿಯೋ, ದಾರಿ ಬಿಡು ನೀನು. ನಡಿಯೋ. ಏಯ್, ಇಲ್ಲ ದಾರಿ ಬಿಡು. ಸರ್, ಯಾವ ಬಿಡಿ ಸರ್. ತಪ್ಪು ಮಾಡಿಲ್ಲ. ಏಯ್, ಹೋಗು ಆ ಕಡೆ. ಏಯ್, ಹತ್ತೋ, ಸರ್, ಹತ್ತಲೇ. ಬೇಡ ಸರ್, ಪ್ಲೀಸ್. ನಡಿಯೋ, ಏಯ್, ಮತ್ತೆ. ಹತ್ತ. ನಡಿಯೋ. ನಡಿಯೋ, ಗಾಡಿ ತೆಗಿ. ನೀನೇನಾ ನಾರಾಯಣ ಅಂದ್ರೆ? ಹೌದು ಸರ್. ನಿಮಗೂ ಆ ಹೇಮಗೂ ಏನ್ ಸಂಬಂಧ? ಯಾವ ಸಂಬಂಧನೂ ಇಲ್ಲ ಸರ್. ಅವಳಿಗೆ ಹೊಟ್ಟೆ ತುಂಬಿಸಿದ್ ನೀನೇ ತಾನೆ? ಅಯ್ಯೋಯ್ಯೋ, ಇಲ್ಲ ಸರ್. ಅದಕ್ಕೆ ತಾನೇ ಅವಳು ನಿನ್ ಸಾಯಿಸಿದ್ದು? ಗೊತ್ತಿಲ್ಲ ಸರ್. ಮತ್ತಿನ್ಯಾರೋ ಸಾಯಿಸಿದ್ದು? ನನಗೇನು ಗೊತ್ತಿಲ್ಲ ಸರ್. ಹಾಗಾದ್ರೆ ಕೊಂದಿದ್ ನೀನಲ್ಲ ಅಷ್ಟೇ ತಾನೆ? ಹೌದು ಸರ್. ಮತ್ತೆ ಗೋಣಿ ಚೀಲದಲ್ಲಿ ಕಟ್ ಹಾಕ್ಬಿಟ್ಟು ಬಿಸಾಕಿದ್ ಯಾರು? ನನಗೇನು ಗೊತ್ತಿಲ್ಲ ಸರ್. ಇದು ನಿನ್ನ ಅಂಗಡಿ ಗೋಣಿ ಚೀಲ ತಾನೆ? ಸರಿಯಾಗಿ ನೋಡ, ಹೇಳ. ಹೌದು ಸರ್. ನಿನಗ್ ಗೊತ್ತಿಲ್ಲದೆ ಈ ಗೋಣಿ ಚೀಲದಲ್ಲಿ ಬಾಡಿ ಹೇಗೋ ಬಂತು? ಅದು ನನಗ್ ಗೊತ್ತಿಲ್ಲದೆ ಬೇರೆ ಯಾರಾದ್ರೂ. ಲೈ, ಬಾರ ಇಲ್ಲಿ. ಬೇರೆ ಯಾರಾದ್ರೂ ಅಂದ್ರೆ ಯಾರೋ ಹೇಳೋ. ಸಾಬ್, ಅಯ್ಯೋ, ಹೇಳೋ, ಯಾರೋ ಅವನು? ಆ ಪುಟಿ, ಆ ಪುಟಿ. ನೆನ್ನೆ ಯಾಕೆ ಇಟ್ಕೆ ಕಳ್ಸಿಲ್ಲ? ಯೂನಿಯನ್ ಅವರು ಒಪ್ಕೊಳ್ಳಿಲ್ಲ. ನಿನಗ್ ತಿಂಗಳು ಸಂಬಳ ಕೊಡೋದು ಯೂನಿಯನ್ ಅವರಾ?
ನಾನ್ ನಿನಗ್ ತಿಂಗಳು ಕೊಡ್ತಿರೋದು ಪೇಪರ್ ಅಲ್ಲ, ದುಡ್ಡು ತಾನೆ. ಎಲ್ಲ ನಾನು ಹೇಳ್ದಂಗೆ ಮಾಡು. ಸರಿ ಯಜಮಾನ್ರೆ. ಆ ಬಂದಿರೋದ್ ಯಾರು ನೋಡ್ದ? ಇವ್ರು ಕುಡಿಯಕ್ ಏನ್ ಕೊಡೋದೀಗ? ನೀನ್ ಕುಡಿಯಕ್ ಎಳ್ನೀರ್ ತಗೊಂಬ ಹೋಗು. ನಿನ್ ಹೆಸರೇನು? ಅಪ್ಪು ಅಂತ. ನಿಮ್ಗೆ ಸಹಾಯ ಮಾಡೋವಂಥವನು ಅಪ್ಪು ಅಂತಿದಾನ? ಇದನ್ ಕೇಳೋದು ಕೈಲಿ ಬಂದಿದ್ದು. ಆ ಹೆಸರಿನವನಲ್ಲ. ಅಪ್ಪು, ಅಪ್ಪಿ, ಅಪ್ಪ ಅಂತ ಎಷ್ಟೊಂದ್ ಜನ ಇದಾರೆ. ಆ ನಾರಾಯಣ ಅಂಗಡಿಲಿ ಸಾಮಾನ್ ತಗೊಂಡ್ ಹೋಗ್ತಾನಲ್ಲ ಆ ಅಪ್ಪು. ಇರ್ಬೋದು. ಅದು ನಾರಾಯಣ್ ಅಂತಾನೆ ಗೊತ್ತಿರುತ್ತೆ. ಅವನ ಹತ್ರನೇ ಕೇಳ್ಬೇಕಲ್ವಾ? ಅವನೇ ಹೇಳಿದ್ದು. ಅದ್ಯಾವ ಅಪ್ಪು ಅಂತ ಗೊತ್ತಿಲ್ವಲ್ಲ. ನಾನೊಂದ್ ಮಾಡ್ತೀನಿ. ನನಗ್ ಗೊತ್ತಿರೋ ಎಲ್ಲ ಅಪ್ಪುಗಳ್ನು ಇವತ್ತೇ ಸ್ಟೇಷನ್ ಕಳಿಸ್ಬಿಡ್ತೀನಿ. ಅದನ್ನೆಲ್ಲ ಬಿಟ್ಟಾಕಿ. ಆ ಅಂಗವಿಕಲ ಏನದ? ಕೇಸ್ ವಿಚಾರಣೆ ನಡೀತಿದೆ. ಓ, ನಿಮ್ಗೇನ್ ಗೊತ್ತಾಗ್ಬೇಕು? ಕೇಳಿ ಯೋಚನೆ ಮಾಡ್ಬೇಡಿ. ನನ್ನಿಂದಾದ ಎಲ್ಲಾ ಸಹಾಯನೂ ನಾನ್ ಮಾಡ್ತೀನಿ. ಬೇರೆ ಏನಿಲ್ಲ. ಪೊಲೀಸ್ ಅಂದ್ರೆ ನನಗಿಷ್ಟ. ಸರಿ, ನಾವು ಮತ್ತೆ ಸಿಗೋಣ. ಎಳ್ನೀರು ಇನ್ನೊಂದ್ಸಲ ಬೇಡ್ವಾ? ಬರ್ತೀವಿ. ಎಳ್ನೀರು ನಿಮ್ಗೆ? ಹುಡುಗಿ ಪಾಪ ತುಂಬಾ ಪಾಪದವಳು. ಇಲ್ಲ ಅಂದ್ರೆ ಸರಿ, ಹೋಗೋಣ. ಲೋ ನಾರಾಯಣ, ಪೊಲೀಸವರು ನಿಂಗೆ ತುಂಬಾನೇ ಹೊಡೆದ್ರಾ? ಮತ್ತೆ ಒಡಿದೆ ಸುಮ್ಮನೆ ಇರ್ತಾರ? ಇದೆಲ್ಲ ಏನು ಕುಮಾರ, ಇವನ್ಗೆ ಯಾಕೋ ಕಷ್ಟ ಕೊಡ್ತಾ ಇದ್ದಾರೆ? ಕಳ್ಳ ಸಿಕ್ಕಿಲ್ಲ ಅಂದ್ರೆ ಈ ತರದವ್ರನ್ನೇ ಹಿಡ್ಕೊಂಡು ಹೋಗೋದು, ಗೊತ್ತಾಯ್ತಾ? ಏನೇ ಆದ್ರೂ ನಾವೆಲ್ಲ ನಿನ್ ಜೊತೆ ಇರ್ತೀವಿ ನಾರಾಯಣ. ತಪ್ಪು ಮಾಡ್ದವ್ನು ಸಿಗೋವರೆಗೂ ನಾವ್ಯಾರು ಅಂಗಡಿ ತೆಗಿಬಾರ್ದು ಅಂತ ನಿರ್ಧಾರ ಮಾಡಿದೀವಿ. ಪಾರ್ಟಿಗೆ ಲೆಟರ್ ಕೊಟ್ಟಾಯ್ತು. ಇದ್ರಲ್ಲಿ ಪಾರ್ಟಿ ಜಾತಿ ಯಾವುದೂ ಇಲ್ಲ. ನೀನ್ ತಪ್ಪು ಮಾಡಿಲ್ಲ ಅಂತ ನಮ್ಮೆಲ್ಲ ವ್ಯಾಪಾರಿಗಳಿಗೆ ಗೊತ್ತು, ಊರವ್ರಿಗೂ ಗೊತ್ತು. ಈ ತರ ನಾವೇನು ಮಾಡ್ಲಿಲ್ಲ ಅಂತಂದ್ರೆ ಅವ್ನ್ ಮಾಡಿರೋದೆಲ್ಲ ನಿನ್ ತಲೆ ಮೇಲೆ ಹಾಕ್ತಾನೆ, ಅದು ಕನ್ಫರ್ಮ್. ಕುಮಾರ, ಅಪ್ಪುನ ನೋಡಿದ್ರಂತೆ. ಯಾರು? ಆ ಮಾಧವನೇ. ನೆನ್ನೆ ಸಿನಿಮಾ ನೋಡ್ ಬರ್ಬೇಕಂದ್ರೆ ನೋಡಿದ್ನಂತೆ. ಆಮೇಲೆ ನಾರಾಯಣನ ಅವನು ಹುಡುಕ್ತಿದ್ದಾನಂತೆ. ನೀನ್ ಯಾಕೆ ಹೋಗಿ ಅವನ ಹೆಸರನ್ನ ಪೊಲೀಸ್ ಹತ್ರ ಹೇಳ್ದೆ? ಮತ್ತೆ ಹೇಳಿಲ್ಲ ಅಂದ್ರೆ ಹೇಗೆ? ಅವನು ತಾನೇ ಅವತ್ತು ಅಂಗಡಿಗೆ ಬಂದು ಗೋಣಿಚೀಲ ತಗೊಂಡು ಹೋಗಿದ್ದು. ಇನ್ಮೇಲೆ ನೀನ್ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಇಲ್ಲೇನು ಮಾಡಿಲ್ಲ ಅಂದ್ರೆ ಬೇರೇನೋ ಮಾಡ್ತಾನೆ. ಬೆಳಿಗ್ಗೆ ಹೊತ್ತು ಅವನು ಹೊರ್ಗಡೆ ಬರೋದೇ ಇಲ್ಲ. ಸ್ವಲ್ಪ ದಿನಕ್ಕೆ ನಿನ್ ಮನೆಯಿಂದ ಆಚೆ ಬರ್ಲೇಬೇಡ. ಅವನು ತಲೆ ಕೆಟ್ಟಿರೋ ವ್ಯಕ್ತಿ. ಒಂದ್ ವೇಳೆ ಮನೆಗೆ ಬಂದ್ರೆ ಏನ್ ಮಾಡೋದು? ಯೋ, ಸುಮ್ನೆ ಏನೇನೋ ಹೇಳಿಯವನ್ನ ಭಯಪಡಿಸ್ಬೇಡ. ನಾರಾಯಣ ಬಾ. ನೋಡು, ಇವ್ರುಗಳು ಹೇಳೋ ತರ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಆ ಯಪ್ಪ ಇದ್ದಾನಲ್ಲ, ಅವನಿಂದ ಸ್ವಲ್ಪ ಹುಷಾರಾಗಿ ಅಷ್ಟೇ. ನೋಡೋಕೆ ಎಷ್ಟು ಆಸೆಯಿಂದ ಕಾಯ್ತಿದ್ದೆ ಗೊತ್ತಾ? ಅವತ್ತು ಪೊಲೀಸವ್ರು ತುಂಬಾ ಹೊಡೆದ್ರಾ? ಇಲ್ಲ, ನಾನು ಅವ್ರ ಹತ್ರ ಎಲ್ಲ ನಿಜನ ಹೇಳ್ಬಿಟ್ಟೆ. ನನಗ್ ಗೊತ್ತು. ಇವತ್ ಬೆಳಗ್ಗೆ ಪಾರು ಅಮ್ಮ ಬಂದಿದ್ರು. ಅಪ್ಪು ಬಂದಿಲ್ವಾ? ಇನ್ನೂ ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ಆಮೇಲೆ ನಾನು ನಿನ್ನ ನೋಡೋಕ್ಕಾಗದೇ ಇದ್ರೆ ಅದಕ್ಕೇನೆ ಬಂದೆ. ಕೊನೆದಾಗಿ ನಿನ್ನ ನೋಡೋಣ ಅಂತ. ಹಾಗೆಲ್ಲ ಹೇಳ್ಬೇಡಿ. ಶಾಪ ತಟ್ಟಿರೋ ಜನ್ಮ ನಂದು. ನನ್ನ ನಂಬೋದವ್ರಿಗೆಲ್ಲ ನಾನು ಕಣ್ಣೀರನ್ನೇ ಕೊಟ್ಟಿರೋದು. ಈಗ ನಿನ್ಗೂ ಎಲ್ಲಾನು ಬಗೆಹರಿಯುತ್ತೆ. ಬಗೆಹರಿಬೇಕು ಅಂದ್ರೆ ನೀನ್ ನನ್ನ ಮರಿಬೇಕು. ಮರಿಬೇಕಾ?
ನಾವಿಬ್ರು ದೂರ ಆಗೋಣ. ಇಲ್ಲ, ನಾವು ದೂರ ಆಗಲ್ಲ. ನಾರಾಯಣ 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 ನಾರಾಯಣ. ನರಿ ಕೂಗೋ ತರ ಕೇಳಿಸ್ತಿದೆ. ಎಲ್ಲ ಮುಗಿತಾ ಬಂತು. ಯಾಕೆ ಹಾಗೆಲ್ಲ ಮಾತಾಡ್ತೀರಾ ಅಪ್ಶಕನ? ನಾರಾಯಣ ನಾರಾಯಣ ನಾರಾಯಣ. ಅಮ್ಮ, ಏನಮ್ಮ ಇದು? ಗೊತ್ತಿಲ್ಲ. ತೆಂಗಿನ ಗರಿ ಬಿದ್ದಿರ್ಬೇಕು. ಏಯ್, ನೀನ್ ಒಳಗಡೆ ಹೋಗು. ನೀನ್ ಒಳಗ್ ಹೋಗು. ಯಾರು? ಹೋಗು, ಯಾರದು? ಬೇಗ ಇದ್ದೇಳಪ್ಪ, ಬೇಗ ಎದ್ದೇಳು. ಅಜ್ಜಿ ಬಾಯಿಲಿ ಹೋಗು, ಒಳಗೋಗು. ಲೋ ನಾರಾಯಣ, ಯಾರು ಇಲ್ವಾ? ನಾರಾಯಣ, ಯಾರು? ನಮ್ ನಾರಾಯಣ ಇಲ್ವಾ? ಅವನಿಲ್ಲಿಲ್ಲ. ಯಾರು? ಯಾರ್ ನೀವು? ನಾನು ನಾರಾಯಣನ್ ಗೆಳೆಯ. ಭಯ ಪಡ್ಬೇಡಿ, ಕುಮಾರ್ ಅಂತ ಹೇಳಿ. ನೀವಾ? ಏನಾಯ್ತು? ಅವನಿಲ್ ಬಂದಿದ್ನಾ? ಯಾರು? ಅಪ್ಪು. ಇಲ್ಲ. ನನ್ಗ್ಯಾಕೋ ಅನುಮಾನ ಬಂತು. ಏನ್ ಕುಮಾರಣ್ಣ? ನಾನ್ ಕೆರೆ ಹತ್ರ ನಿಂತ್ಕೊಂಡಾಗ ದಿಢೀರಂತ ಯಾರೋ ಓಡ್ದಾಗಾಯ್ತು. ಯಾರು ಅಂತ ಕೇಳ್ದೆ, ಹೇಳಿಲ್ಲ ಅಷ್ಟೆ. ಈ ಕಡೆನೆ ಬಂದಾಗಿತ್ತು. ನನ್ಗ್ಯಾಕೋ ಅವನೇ ಇರ್ಬೋದನ್ಸತ್ತೆ. ನನ್ ಮಗ ಅವನಿಗೆ ಯಾವ ತಪ್ಪು ಮಾಡಿಲ್ವಲ್ಲ, ಮತ್ಯಾಕೆ ಹೀಗೆಲ್ಲ ದೇವ್ರೆ? ಅದೆಲ್ಲ ಸರಿನೇ, ಆದ್ರೆ ಅವ್ನ್ಗೆ ಯಾರು ಅರ್ಥ ಮಾಡ್ಸೋದು? ಯಾರೇನೇ ಮಾತಾಡಿದ್ರು ಅವ್ರನ್ನ ಕೊಲೆ ಮಾಡ್ತಾನವನು. ನಾವೇ ಹುಷಾರಾಗಿರ್ಬೇಕು. ಏನೇ ಇದ್ರೂನು ಕಿಟಕಿ ಬಾಗ್ಲು ಗಟ್ಟಿಯಾಗಿ ಹಾಕೊಂಡು ನೀವು ಆರಾಮಾಗಿ ಮಲ್ಕೊಳ್ಳಿ. ಯಾರೇ ಕೂಗಿದ್ರು ತೆಗಿಬೇಡಿ. ಆಮೇಲೆ ಯಾವ್ದಾದ್ರೂ ಆಯುಧ ತಲೆ ಕೆಳಗಿಟ್ಕೊಳ್ಳೋದು ಒಳ್ಳೇದು. ಕತ್ತಿಟ್ಕೊಳ್ಳಿ, ಇಲ್ಲ ಚಾಕು. ನಮಗ್ ಧೈರ್ಯಕ್ಕೆ ಅಷ್ಟೆ. ಇವತ್ತಲ್ಲ ನಾಳೆ ಅವನು ಸರೆಂಡರ್ ಆಗ್ಲೇಬೇಕಲ್ವಾ? ಏನು? ಯಾರೋ ಹೋದಾಗಿತ್ತು. ಯಾರದು? ದೇವ್ರೆ. ಇಲ್ಲ, ಭಯ ಪಡ್ಬೇಡಿ. ಭಯ ಪಡ್ಬೇಡಿ, ನಾನಿದ್ದೀನಲ್ಲ. ಸರಿ ಆಯ್ತು, ನಾನು ಬರ್ತೀನಿ. ದೇವ್ರೆ, ಏನಪ್ಪ ಪರೀಕ್ಷೆ ಇದು? ಏನೋ ಈ ಕಡೆ? ಆ ಅಪ್ಪುಟಿ ನನ್ನ ಹುಡುಕ್ತಾ ಇದ್ದಾನಂತೆ. ಅವನನ್ನ ಸಾಯಿಸ್ಬಿಡ್ತಾನೆ ಯಜಮಾನ್ರೆ. ಅಯ್ಯಯ್ಯೋ, ಅವನ್ ಹೆಸರನ್ನ ಪೊಲೀಸ್ ಹತ್ರ ಹಾಕೊಟ್ಟಿದ್ದು ನೀನೇ ತಾನೆ? ಅಪ್ಪು ನನ್ನ ಆಳು ಅಂತ ಪೊಲೀಸ್ ಹತ್ರ ಹೇಳಿದ್ದು ನೀನೇ ಅಲ್ವನೋ ರಾಸ್ಕಲ್? ಅದು ಪೊಲೀಸರು ಹೊಡಿತಿದ್ದಾಗ ನನ್ ಪೊಲೀಸ್ ಏಟು ತಡಿಯಕ್ಕಾಗ್ದೆ ನಿಮ್ಮಪ್ಪನ ಹೆಸರು ಹೇಳ್ತೇನೋ? ನೀಯತ್ತಿಲ್ದಿರೋನೆ. ನನ್ಗವತ್ತೇ ಗೊತ್ತಿತ್ತು ಆ ಹೇಮ ಅನ್ಕೊಂದಿದ್ ನೀನೆ ಅಂತ. ಆ ಹೆಣನ ಮೂಟೆ ಕಟ್ಟಿ ನದಿಯಲ್ಲಿ ಎಸೆಯೋದಕ್ಕೆ ಅಪ್ಪು ನಿನ್ಗೆ ಸಹಾಯ ಮಾಡ್ದ ಅಲ್ವಾ? ಅಯ್ಯಯ್ಯೋ ಇಲ್ಲ, ಅದನ್ ಮಾಡಿದ್ ನಾನಲ್ಲ. ನೋಡ್ದವ್ರು ಇದಾರೆ. ಅದನ್ ನೋಡಿದ ಸಾಕ್ಷಿ ನನ್ ಜೊತೆ ಇದಾರೆ. ಇಲ್ಲೇ ಇದಾರೆ. ಲಾಸ ಯಜಮಾನನ ಹತ್ರ ಆಟ ಆಡ್ತೀಯನೋ ನಾಯಿ? ಯಾವ ತಪ್ಪು ಮಾಡ್ದಿರೋ ನನ್ನ ನೀವೇ ಕಾಪಾಡ್ಬೇಕು ಯಜಮಾನ್ರೆ. ಸಾಯಿಸ್ದವನ್ನ ಗಲ್ಲಿಗೇರಿಸ್ತಾರೆ. ಏರಿಸ್ಬೇಕು, ಅದು ಖಚಿತ. ಇಲ್ಲ, ಅಷ್ಟೆಲ್ಲ ಆಗಲ್ಲ. ಲೋ, ಇಲ್ಲಿ ನೋಡು, ಆ ಅಪ್ಪು ಕೈಯಿಂದಾನೆ ನಿನಗೆ ಖಂಡಿತವಾಗ್ಲೂ ಸಾವು. ಅದ್ಬಿಡು, ಇದೆಲ್ಲ ಬಿಟ್ಬಿಡು. ಸಹಾಯ ಮಾಡ್ತೀನಿ. ನಿಮ್ಮ ಮನೇಲಿ ಒಂದು 3 ಮುದುಕೀರಿದಾರಲ್ಲ, ಅವ್ರನ್ನೂ ಸೇರಿಸಿ ನಿನ್ನೂ ಶವಪೆಟ್ಟಿಗೆಯಲ್ಲಿ ಮುಚ್ಚಿಬಿಡ್ತೀನಿ. ಹೋಗಲೇ. ಲೇ ದೆವ್ವ, ನೀನ್ ನನ್ನೇ ಹೆದರ್ಸ್ಬಿಟ್ಟಲ್ಲೋ. ನೀನ್ ಯಾಕೆ ಈ ಥರ ಬೆಳ್ಕಲ್ ಬಂದು ನಿಂತಿದ್ಯಾ? ನನ್ನನ್ನು ಕಾಪಾಡಿ ಯಜಮಾನ್ರೆ. ನಿನ್ನ ಕಾಪಾಡೋದಕ್ಕೆ ನಾನೇನು ಕರ್ತಾನ? ಲೋ, ಇಲ್ಲಿ ತುಂಬಾ ಸಮಸ್ಯೆ ಇದೆ. ನೀನ್ ಎಲ್ಲಾದ್ರೂ ಬಚ್ಚಿಟ್ಕೊಳೋ. ಓಡಿ ಬೇಜಾರಾಗೋಯ್ತು. ಹಾಗಾದ್ರೆ ಒಂದ್ ಕೆಲಸ ಮಾಡು,
ಒಂದ್ ಸ್ವಲ್ಪ ಇಸ್ಪಿಟ್ ಕೊಡಿಸ್ತೀನಿ, ನೀನ್ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಆಟಾಡು. ಲೋ, ನಿನಗೆ ಬೇಕಿರೋಷ್ಟು ದುಡ್ಡು ಕೊಡ್ತಾ ಇದ್ದೀನಿ ತಾನೆ, ಮತ್ತೆ ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ? ನಿನಗೂ ದುಡ್ಡು ಬೇಕಲ್ವಾ? ಇದು ಸಮಸ್ಯೆ ಆಗುತ್ತೆ. ನನ್ನ ಸ್ಟೇಟಸ್ ಏನಂತ ನಿನಗೆ ಗೊತ್ತಿಲ್ವಾ? ನೀವು ನನಗೆ ಸ್ವಲ್ಪ ದುಡ್ಡು ಕೊಡಿ, ನಾನು ಊರು ಬಿಟ್ಟು ಎಲ್ಲಾದರೂ ಹೋಗ್ತೀನಿ. ನಿಮ್ಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಸ್ವಲ್ಪ ಅಂದರೆ ನಿನಗೆ ಎಷ್ಟು ದುಡ್ಡು ಬೇಕು? 1,000 ಸಾಕಾ? ಅದು ಸಾಕಾಗಲ್ಲ, ಮತ್ತೆ ಇನ್ನೂ ಬೇಕು. ಎಷ್ಟು ಹೇಳು? ಅಟ್ಲೀಸ್ಟು ಒಂದು 1 ಲಕ್ಷ ರೂಪಾಯಿ ಆದರೂ ಬೇಕು. 1 ಲಕ್ಷನಾ? ಲೋ ಅಪ್ಪು, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಆದರೂ ನಿನಗೆ ಗೊತ್ತನೋ? ಗೊತ್ತು, ಆದರೂ ಅದು ನನಗೆ ಬೇಕು. ಇಲ್ಲ ಅಂದರೆ ಗಲ್ಲಿಗೆ ಇರಬೇಕಾದ್ರೆ ನಾನು ಒಬ್ಬನೇ ಅಂತೂ ಇರಲ್ಲ. ಮತ್ಯಾರು ನಿಮ್ಮಪ್ಪ ಜೊತೆಲಿ ಬರ್ತಾರ? ಹೆದರ್ಸೋದೆಲ್ಲ ಬೇಡ, ಅದನ್ನ ಬಿಟ್ಟು ನಾವು ಮಾತಾಡೋಣ. ನೀನೊಂದು ಕೆಲಸ ಮಾಡು, ಅಲ್ಲಿ ನಿಂತ್ಕೋ, ಊರ್ ಜನರ ಕಣ್ಣಲ್ಲಿ ಬೀಳ್ಬಾರ್ದು. ಹೋಗೋ. ನನ್ನನ್ನು ಯಾಮಾರ್ಸಕ್ಕೆ ನೋಡಿದ್ರೆ ನಾನು ಅಲ್ಲಿಗೆ ಬರ್ತೀನಿ. ಎಲ್ಲಿ? ನಿಮ್ಮ ಮನೆಗೆ. ಮತ್ತೆ ಹೆದರ್ಸ್ತಿದ್ದಾನಲ್ಲ ನೋಡು, ಇಲ್ಲಿ ಜನ ಬೆಳಕೆಲ್ಲ ಇದೆ, ನೀನ್ ಸ್ವಲ್ಪ ದೂರದಲ್ಲಿ ನಿಂತ್ಕೋ. ಬರ್ತೀನಿ, ಹೋಗು. ಹೇಳೋದ್ ಕೇಳೋ, ಹೋಗೋ. ಏಯ್, ಕಲ್ಲೆಸಿಬೇಡ್ವಾ? ಏಯ್ ಏಯ್, ಕಲ್ಲೆಸಿಬೇಡ. ಏಯ್ 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 ಏಯ್, ನಾನು ಹೇಳೋದನ್ನ ಕೇಳೋ. ಏಯ್ ಏಯ್, ನಾನು ಹೇಳೋದನ್ನ ಕೇಳೋ ಒಂದು ನಿಮಿಷ. ಏಯ್ ಏಯ್, ನಾಯಿ ಹುಟ್ಟದವನೇ, ನೀನು ನನ್ನನ್ನು ಸಾಯಿಸ್ತೇನೋ? ಕೊಲ್ಲೋದಾದ್ರೆ ಕೊಲ್ಲು, ನಾನು ಕೈ ಕಟ್ಕೊಂಡು ನಿಂತ್ಕೋತೀನಿ. ನನ್ನ ಹೆಸರು ನೀನು ಬಾಯ್ ಬಿಟ್ಬಿಟ್ಟೆ, ನನಗದು ಚಿಂತೆ ಇಲ್ಲ. ಯಾಕಂದ್ರೆ ತಪ್ಪು ನಾನು ಮಾಡಿದ್ದು, ಆದರೆ ನೀನು ಇದ್ರಲ್ಲಿ ಸಿಕ್ಕಾಕೊಂಡಿದ್ದೆ ಚಿಂತೆ. ನನ್ನ ಮೇಲೆ ದ್ವೇಷ ತೀರ್ಸ್ಕೊಳಕ್ ತಾನೆ ನೀನ್ ನನ್ನ ಹುಡುಕ್ತಾ ಇದ್ದಿದ್ದು? ಯಾರು ಹೇಳಿದ್ದು? ಸೇಡ್ ತೀರಿಸ್ಕೋಬೇಕಾಗಿರೋದು ನಿನ್ನ ಮೇಲಲ್ಲ, ನನ್ನನ್ನ ಈ ರೀತಿ ನಾಯಿ ಥರ ಸಿಕ್ಕಾಕ್ಸಿದಾನಲ್ಲ ಆ ಲ್ಯಾಸರ್, ಅವನ ಮೇಲೆ. ಹೇಮಂತ್ ಸಾಯಿಸಿ ನಮ್ಮ ಅಂಗಡಿ ಗೋಣಿಚೀಲ ಹಾಕಿದ್ದು ಅದ್ ನನ್ನ ಮೇಲೆ ಬರ್ಬೇಕು ಅಂತ ಅಲ್ವಾ? ನಾನ್ ನಿಮ್ಗೆಲ್ಲ ಏನ್ ದ್ರೋಹ ಮಾಡಿದ್ದೆ? ನಾವು ಸುಮ್ಮನೆ ಇದ್ರಲ್ಲಿ ಸಿಕ್ಕಾಕೋಬೇಕು ಅನ್ನೋದೇ ಇಲ್ಲ. ನಮ್ಮನ್ನ ಸಿಕ್ಕಾಕ್ಸಿದಾನೆ. ಹೇಮಾನ್ ಕೊಂದಿದ್ದು ನಾನಲ್ಲ, ಆ ಲ್ಯಾಸರೇನೆ. ಲ್ಯಾಸರ? ಯಾಕೆ? ಮಾನ ಕಾಪಾಡ್ಕೊಳಕ್ಕೆ. ಇಲ್ಲ ಅಂದ್ರೆ ಆಕೆ ಅವನ ಮನೆ ಮುಂದೆ ಧರಣಿ ಕೂರ್ತೀನಿ ಅಂತ ಹೇಳಿದ್ಲು. ಲೇ, ಅವಳಿಗೆ ವಿಷ ಕುಡಿಸಿ ಸಾಯಿಸಿರೋದು ಬರೀ ಹೆಣ ಮಾತ್ರ ನಾನು ನೋಡಿದ್ದು. ಮೂಟೆಯಲ್ಲಿ ಕಟ್ಕೊಂಡು ಹೋಗಿ ನೀರಿಗೆ ಹಾಕಿದ್ದು ನಾನೇನೇನೆ. ಏನೇ ಆದರೂ ನಾನು ಕಾಪಾಡ್ತೀನಿ ಅಂತ ಹೇಳ್ದ. ಈಗ ನನ್ನನ್ನೇ ಕೊಲ್ಲಕ್ಕೆ ಬಂದಿದ್ದಾನೆ. ನಾನು ಅರೆಸ್ಟ್ ಆಗ್ತೀನಿ, ಆದರೆ ನಮ್ಮನ್ನೆಲ್ಲ ಯಾಮಾರಿಸ್ತಿರೋ ಅವನನ್ನ ಕೊಂದೇ ನಾನು ಸರೆಂಡರ್ ಆಗ್ತೀನಿ.
ಅಪ್ಪು ಅವ್ನು ಇನ್ನೊಂದ್ ಕಾಲ್ನ ಮುರ್ದಾಕೋ. ಲೋ ಅಪ್ಪು, ನನ್ನ ಸಾಯಿಸ್ಬಿಡ್ಬೇಡ್ವೋ. ಆಳುಗಳನ್ನ ಇಟ್ಕೊಂಡು ಇಂತೆಂತ ಕೆಲಸ ಮಾಡಿಸೋತರ ನೀನ್ ನನ್ನನ್ನು ಇಟ್ಕೊಂಡು ಏನೇನ್ ಕೆಲಸ ಮಾಡಿಸಿದ್ಯಾ? ಅಪ್ಪುಟಿ ಬಿಡು ಬಿಡು, ನನ್ನ ತಡಿಬೇಡ ಅಪ್ಪುಟಿ. ಇವನ್ ಬಾಯಿಂದ ನಿಜ ಹೇಳೋದು ನೋಡಕ್ಕೆ ನೀನು ಇರ್ಬೇಕು. ಹೇಳೋ, ನಿಜ ಎಲ್ಲಾರ್ಗೂ ಹೇಳು, ಎಲ್ಲಾರ್ಗೂ ಗೊತ್ತಾಗ್ಲಿ ಯಾರೋ ಹೇಮಂತ್ ಸಾಯಿಸಿದ್ದು. ನನಗ್ ಗೊತ್ತಿಲ್ಲ. ಹೇಳು, ಎಲ್ಲಾರ್ ಮುಂದೆ ಹೇಳು, ಯಾರೋ ಹೇಮಂತ್ ಕೊಂದಿದ್ದು. ನಾನೇ. ಜೋರಾಗಿ ಹೇಳು. ನಾನೇ. ಸಾಯಿಸು, ಅವನ್ನ ಸಾಯಿಸು.